ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಆತ್ಮ ಸಂಯಮ ಯೋಗವೆಂಬ ಷಷ್ಠೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ಷಷ್ಠೋಧ್ಯಾಯಃ ಆತ್ಮ ಸಂಯಮ ಯೋಗಃ. ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ, ಮಹಾರಾಜ, ಇನ್ನು ಭಗವಂತನು ಯೋಗದ ಕುರಿತು ಹೇಳಿದ ತನ್ನ ಅಭಿಪ್ರಾಯವನ್ನು ಕೇಳು. ಸಂಜಯನು ಬ್ರಹ್ಮವಿದ್ಯೆಯ ಮತ್ತು ತನ್ನ ಅಹೋಭಾಗ್ಯವನ್ನು ಧೃತರಾಷ್ಟ್ರನ ಬಳಿ 2.5 ಓವಿಗಳಲ್ಲಿ ವರ್ಣಿಸುವನು. ನಾರಾಯಣನು ಅರ್ಜುನನಿಗೆ ಸಹಜವಾಗಿ ಜ್ಞಾನರಸದ ಪಾರಣೆಯನ್ನು ಮಾಡಿಸಿದನು. ಆಗ ನಾವು ಕೂಡ ಅಲ್ಲಿಗೆ ಅತಿಥಿಗಳಾಗಿ ಹೋಗಿದ್ದೆವು. ದೇವರ ಮಹಿಮೆಯನ್ನು ಏನೆಂದು ವರ್ಣಿಸಲಿ? ಬಾಯಾರಿದ ಮನುಷ್ಯನು ನೀರು ಕುಡಿಯಲು ನೀರಿನ ಪಾತ್ರೆಯನ್ನು ಎತ್ತಿಕೊಂಡು ಬಾಯಿಗೆ ಹಾಕಿದರೆ ಅದು ಪ್ರತ್ಯಕ್ಷವಾಗಿ ಅಮೃತವೇ ಆಗಿದೆ. ಹಾಗೆಯೇ ಮಹಾರಾಜ, ಬ್ರಹ್ಮಜ್ಞಾನವು ದೊರಕಲು ಸಾಧ್ಯವೇ ಇಲ್ಲದಿದ್ದಾಗ ನನಗೂ ನಿಮಗೂ ಪ್ರಾಪ್ತವಾಗಿದೆ. ಆಗ ಧೃತರಾಷ್ಟ್ರನು ಕೇಳುತ್ತಾನೆ, ಸಂಜಯ, ನಾನು ಇದರ ಕುರಿತು ನಿನ್ನಲ್ಲಿ ಏನನ್ನು ಕೇಳುವುದಿಲ್ಲ ಎಂದು ಹೇಳಿದನು. ಈ ಮಾತಿನಿಂದ ಧೃತರಾಷ್ಟ್ರನ ಮನಸ್ಸು ಮಕ್ಕಳ ಕುರಿತು ಕೇಳಲು ಉತ್ಕಂಠಿತವಾಗಿದೆ ಎಂದು ಸಂಜಯನು ಅರಿತನು. ಅದನ್ನು ತಿಳಿದು ಅವನು ಮನಸ್ಸಿನಲ್ಲೇ ವಿಸ್ಮಯಗೊಂಡನು ಮತ್ತು ಅಂದುಕೊಂಡನು, ಅಯ್ಯೋ, ಈ ಮುದುಕ ಧೃತರಾಷ್ಟ್ರನು ಪುತ್ರವಾತ್ಸಲ್ಯದಿಂದ ಹುಚ್ಚನೇ ಆಗಿದ್ದಾನೆ. ಅಲ್ಲದೆ ಇಲ್ಲಿಯ ತನಕ ಶ್ರೀ ಕೃಷ್ಣಾರ್ಜುನರ ಸಂವಾದವು ಅತ್ಯಂತ ಉತ್ತಮವಾಗಿದೆ. ಆದರೆ ಈ ಸಂವಾದ ಇವನಿಗೆ ಎಲ್ಲಿ ರುಚಿಸಬೇಕು? ಏಕೆಂದರೆ ಹುಟ್ಟು ಕುರುಡನಿಗೆ ಹಗಲೇನು ಕತ್ತಲೆಯೇನು. ಆದರೆ ಸ್ಪಷ್ಟವಾಗಿ ಮಾತನಾಡಿದರೆ ಇವನಿಗೆ ಸಿಟ್ಟು ಬಂದೀತೆಂದು ಭಯದಿಂದ ಸಂಜಯನು ಸ್ಪಷ್ಟವಾಗಿ ಹೇಳಿ ತೋರಿಸಲಿಲ್ಲ. ಹೀಗಿದ್ದರೂ ಶ್ರೀಕೃಷ್ಣಾರ್ಜುನರ ಪರಸ್ಪರ ಸಂವಾದದಿಂದ ಅವನು ಮನಸ್ಸಿನಲ್ಲಿ ಅತ್ಯಂತ ಸಂತೋಷಗೊಂಡನು. ಈ ಆನಂದದ ತೃಪ್ತಿಯಿಂದ ಹಾಗೂ ಪ್ರಫುಲ್ಲಿತ ಅಂತಃಕರಣದಿಂದ ಶ್ರೀಕೃಷ್ಣನ ಮಾತಿನ ಅಭಿಪ್ರಾಯವನ್ನು ಧೃತರಾಷ್ಟ್ರನಿಗೆ ಆದರದಿಂದ ಹೇಳುವನು. ಕ್ಷೀರಸಾಗರದ ಮಂಥನದಿಂದ ಅಮೃತವು ಪ್ರಾಪ್ತವಾದಂತೆ ಗೀತೆಯಲ್ಲಿ 6ನೆಯ ಅಧ್ಯಾಯದ ಪ್ರಸಂಗವು ಅತ್ಯುತ್ತಮವಾಗಿದ್ದು ಬುದ್ಧಿಯಿಂದ ಅರಿಯಬೇಕಾಗಿದೆ. ಈ 6ನೆಯ ಅಧ್ಯಾಯವು ಗೀತಾರ್ಥದ ಸಾರವಾಗಿದೆ. ಆತ್ಮಾನಾತ್ಮ ವಿವೇಕರೂಪಿ ಸಮುದ್ರದ ಆಚೆಯ ದಡವಾಗಿದೆ. ಅಥವಾ ಇದು ಅಷ್ಟಾಂಗ ಯೋಗದ ಐಶ್ವರ್ಯದ ತೆರೆದ ಭಂಡಾರವೇ ಆಗಿದೆ. ಯಾವುದು ಆದಿಮಾಯೆಯ ವಿಶ್ರಾಂತಿ ಸ್ಥಾನವಾಗಿದೆಯೋ, ಎಲ್ಲಿ ವೇದಗಳು ಮೌನ ವಹಿಸಬೇಕಾಗುತ್ತದೆಯೋ, ಹಾಗೂ ಯಾವುದರಿಂದ ಗೀತಾರೂಪವಾದ ಬಳ್ಳಿಗೆ ಚಿಗುರೊಡೆದು ಬೆಳೆದಿದೆಯೋ ಅಂತಹ ಈ 6ನೆಯ ಅಧ್ಯಾಯವು ಸಮಸ್ತ ಅಲಂಕಾರಗಳಿಂದ ಸಾಹಿತ್ಯದಿಂದ ಪರಿಪೂರ್ಣವಾಗಿದೆ. ಅದನ್ನು ನಿಮಗೆಲ್ಲ ಹೇಳುವೆನು. ದತ್ತಚಿತ್ತರಾಗಿ ಕೇಳಿರಿ ಎಂದು ಜ್ಞಾನೇಶ್ವರರು ಸಂತರಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ನನ್ನ ಮಾತು ಶುದ್ಧ ಪ್ರಾಕೃತವಾಗಿದೆ ನಿಜ. ಆದರೆ ಲೀಲಾಜಾಲವಾಗಿ ಪ್ರತಿಜ್ಞಾಪೂರ್ವಕ ಅಮೃತವನ್ನು ಗೆಲ್ಲುವಂತಹ ರಸಮಯ ಶಬ್ದಗಳಿಂದ ನಾನು ಹೇಳುವೆನು. ಆ ಮಾತುಗಳ ಮೃದುತ್ವದಿಂದ ಸಪ್ತ ಸ್ವರಗಳಿಂದ ಆಗುವ ಆನಂದವು ಸಪ್ಪೆಯಾದೀತು, ಅಥವಾ ಅದರ ಛಂದಸ್ಸಿನಿಂದ ಪರಿಮಳವು ಬಲಹೀನವಾದೀತು. ನೋಡಿ, ಮಧುರತೆಯ ಆಸೆಯಿಂದ ಕಿವಿಗಳಿಗೆ ನಾಲಿಗೆಗಳು ಉತ್ಪನ್ನವಾದವು. ಇಂದ್ರಿಯಗಳು ಪರಸ್ಪರ ಜಗಳವಾಡುವವು. ಸಹಜವಾಗಿ ನೋಡಿದರೆ ಶಬ್ದ ವಿಷಯವು ಕೇವಲ ಕಿವಿಯದಾಗಿದ್ದರೂ ನಾಲಿಗೆ ಹೇಳಿತು, ಈ ಶಬ್ದ ರಸ ವಿಷಯವು ನನ್ನದಾಗಿದೆ. ಮೂಗಿಗೆ ಅನಿಸಿತು, ಈ ಶಬ್ದದಿಂದ ನನಗೆ ಸುವಾಸನೆ ಸಿಗಬೇಕಾದರೆ ಶಬ್ದವೇ ರಸ ಮತ್ತು ಸುವಾಸಿತವಾದೀತು. ಮಾತಿನ ಆಶ್ಚರ್ಯಕಾರಕ ಸರಣಿಯನ್ನು ನೋಡಿ ಕಣ್ಣುಗಳು ತೃಪ್ತವಾದವು ಮತ್ತು ಇವು ಮಾತುಗಳಾಗಿರದೆ ಪ್ರತ್ಯಕ್ಷ ರೂಪದ ಭಂಡಾರವೇ ನಿರ್ಮಾಣವಾಗಿದೆ ಎಂದು ಅನಿಸಿತು. ಶಬ್ದಗಳು ಸೇರಿ ಸಂಪೂರ್ಣ ವಾಕ್ಯವು ಹೊರಗೆ ಬಿದ್ದಾಗ ಇಂದ್ರಿಯಗಳನ್ನು ಹಿಂದೆ ಹಾಕಿ ಮನಸ್ಸು ಹೊರಗೆ ಬಂದು ತನ್ನ ಬಾಹುಗಳನ್ನು ಎತ್ತಿ ಆ ವಾಕ್ಯವನ್ನು ಆಲಂಗಿಸಿಕೊಂಡಿತು. ಹೀಗೆ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ಧರ್ಮದಂತೆ ಆ ಮಾತಿಗೆ ಆತುಕೊಳ್ಳುವವು. ಆದರೆ ಆ ಶಬ್ದವು ಒಬ್ಬನೇ ಸೂರ್ಯನು ಸಕಲ ಜಗತ್ತಿನ ವ್ಯವಹಾರಗಳಿಗೆ ಪ್ರವೃತ್ತಗೊಳಿಸುವಂತೆ ಎಲ್ಲರಿಗೂ ಒಂದೇ ರೀತಿಯಾಗಿ ಶಾಂತಗೊಳಿಸುವುದು. ಹಾಗೆಯೇ ಶಬ್ದದ ವ್ಯಾಪಕತೆ ಅಲೌಕಿಕವಾಗಿದೆ ಎಂದು ತಿಳಿಯಿರಿ. ಅದರ ಅರ್ಥ ತಿಳಿಯುವವನಿಗೆ ಅದರಲ್ಲಿ ಚಿಂತಾಮಣಿಯಂತಹ ಗುಣಗಳು ಕಂಡುಬರುವವು. ಅದಿರಲಿ, ಆ ಮಾತುಗಳನ್ನು
ದೊಡ್ಡ ದೊಡ್ಡ ತಟ್ಟೆಗಳಾಗಿಸಿ ಅದರಲ್ಲಿ ಮೋಕ್ಷ ರಸವನ್ನು ಬಡಿಸಿ ನಿಷ್ಕಾಮರಾದ ಜನರಿಗೆ ಈ ಗ್ರಂಥ ರೂಪದಿಂದ ಔತಣ ಮಾಡಿದೆ. ಈ ಔತಣದಲ್ಲಿ ಬೆಳಕಿಗಾಗಿ ನಿತ್ಯ ನೂತನವಾದ ಆತ್ಮ ಜ್ಯೋತಿಯ ದೀಪ ಬೆಳಗಿ ಆ ಪ್ರಕಾಶದಲ್ಲಿ ಇಂದ್ರಿಯಗಳಿಗೆ ತಿಳಿಯದೆ ಔತಣವನ್ನು ಉಣ್ಣುವವನಿಗೆ ಅದರ ಪ್ರಾಪ್ತಿಯಾದೀತು. ಇಲ್ಲಿ ಶ್ರವಣ ಸಾಧನವಾದ ಕಿವಿಗಳನ್ನು ಒತ್ತಟ್ಟಿಗಿಟ್ಟು ಶ್ರೋತೃಗಳು ಮನಸ್ಸನ್ನೇ ಉಪಯೋಗಿಸಬೇಕು. ಮಾತುಗಳೆಂಬ ಸಿಪ್ಪೆಯನ್ನು ಮೊದಲು ತೆಗೆದುಹಾಕಿ ಮಾತಿನ ಲಕ್ಷ್ಯವಾದ ಬ್ರಹ್ಮನಲ್ಲೇ ತದ್ರೂಪನಾಗಿ ಮತ್ತೆ ಸುಖವೇ ಸುಖದ ರುಚಿಯನ್ನು ಸವಿಯಬೇಕು. ಮನಸ್ಸು ಇಷ್ಟು ಸೂಕ್ಷ್ಮವಾದಾಗಲೇ ಅದರ ಉಪಯೋಗವಾದೀತು. ಇಲ್ಲದಿದ್ದರೆ ಮೂಗನು ಮಾತನಾಡಿದ, ಕಿವುಡನು ಕೇಳಿದ ಎಂಬಂತಾಗುವುದು. ಆದರೆ ಇದೆಲ್ಲ ಪ್ರತಿಪಾದನೆ ಇರಲಿ, ಶ್ರೋತೃಗಳ ಚಿಕಿತ್ಸೆ ಮಾಡುವ ಸಮಯ ಇದಲ್ಲ. ಸಾಮಾನ್ಯವಾಗಿ ನಿಷ್ಕಾಮರಾದ ಜನರೇ ಈ ಔತಣಕ್ಕೆ ಅಧಿಕಾರಿಗಳಾಗಿದ್ದಾರೆ. ಅವರು ಆತ್ಮಜ್ಞಾನದ ಇಚ್ಛೆಯಿಂದ ಸಂಸಾರ ಮತ್ತು ಸ್ವರ್ಗವನ್ನು ನಿವಾಳಿಸಿ ಎಸೆದು ಬಿಟ್ಟಿರುವರು. ಇಂತಹವರಲ್ಲದೆ ಇತರ ಜನರು ಇದರ ರುಚಿಯನ್ನು ಅರಿಯಲಾರರು. ಕಾಗೆಗಳಿಗೆ ಚಂದ್ರನ ಪರಿಚಯವಿಲ್ಲದಂತೆ ವಿಷಯಾಸಕ್ತ ಜನರಿಗೆ ಈ ಪ್ರತಿಪಾದನೆ ತಿಳಿಯಲಾರದು. ಆದರೆ ಶೀತಲ ಚಂದ್ರನ ಕಿರಣಗಳು ಚಕೋರಕ್ಕೆ ಪ್ರಿಯವಾದ ಖಾದ್ಯವಾಗಿದೆ. ಹಾಗೆಯೇ ಜ್ಞಾನವುಳ್ಳವರಿಗೆ ಈ ಗ್ರಂಥವು ವಿಶ್ರಾಂತಿಯ ತಾಣವಾಗಿದೆ. ಅಜ್ಞಾನಿಗಳಿಗೆ ಇದು ಪರವೂರಿನಂತಿದೆ. ಆದ್ದರಿಂದ ಈ ವಿಷಯದಲ್ಲಿ ಹೆಚ್ಚಿಗೆ ಮಾತನಾಡುವ ಅವಶ್ಯಕತೆ ಇಲ್ಲ. ಆದರೆ ಪ್ರಸಂಗಾನುಸಾರವಾಗಿ ನಾನು ಮಾತನಾಡಿದುದನ್ನು ಸಜ್ಜನರು ಕ್ಷಮಿಸಲಿ. ಇನ್ನು ಮುಂದೆ ಶ್ರೀಕೃಷ್ಣನು ಹೇಳಿದುದನ್ನು ನಾನು ಹೇಳುತ್ತೇನೆ. ಆ ಮಾತುಗಳು ಬುದ್ಧಿಗೂ ತಿಳಿಯಲು ಕಠಿಣವಾಗಿವೆ. ಆದರೂ ಶಬ್ದಗಳಲ್ಲಿ ಅದನ್ನು ಕ್ವಚಿತ್ತಾಗಿ ಹೇಳಬಹುದಷ್ಟೇ. ಆದರೂ ಶ್ರೀ ಗುರು ನಿವೃತ್ತಿನಾಥರ ಕೃಪಾರೂಪವಾದ ದೀಪದ ಬೆಳಕಿನಲ್ಲಿ ನಾನು ಅದನ್ನು ತಿಳಿದು ಹೇಳುವೆನು. ಇಂದ್ರಿಯಾತೀತ ಬ್ರಹ್ಮಜ್ಞಾನವು ಪ್ರಾಪ್ತವಾದಾಗ ಕಣ್ಣಿಗೆ ಕಾಣದಿರುವಂತಹುದು ದೃಷ್ಟಿ ಇಲ್ಲದೆಯೇ ಕಂಡೀತು. ಗುರುಕೃಪೆಯ ಮಹಿಮೆಯನ್ನು ಎಷ್ಟೊಂದು ಹೇಳಲಿ. ದೈವವಶಾತ್ ಪರಶುಮಣಿಯು ಕೈಗೆ ಬಂದರೆ ರಸಾಯನಶಾಸ್ತ್ರ ಗೂಢವಿದ್ಯೆ ತಿಳಿದವನಿಗೂ ಸಿಗದಿರುವ ಶುದ್ಧ ಚಿನ್ನವು ಕಬ್ಬಿಣದಿಂದ ಸಿಗಬಹುದು. ಹಾಗೆಯೇ ಸದ್ಗುರುವಿನ ಕೃಪೆ ಉಂಟಾದ ಬಳಿಕ ಪ್ರಯತ್ನಿಸಿದರೆ ಏನು ತಾನೇ ಸಿಗಲಾರದು. ಆದ್ದರಿಂದ ಅಂತಹ ಸದ್ಗುರು ಕೃಪೆಯು ನನ್ನ ಮೇಲೆ ಪೂರ್ಣವಾಗಿದೆ ಎಂದು ಜ್ಞಾನೇಶ್ವರರು ಹೇಳುತ್ತಿದ್ದಾರೆ. ಆ ಯೋಗದಿಂದ ನಾನು ಮಾತನಾಡುವೆನು. ನನ್ನ ಮಾತಿನಲ್ಲಿ ನಿರಾಕಾರ ವಸ್ತುವನ್ನು ಎಲ್ಲರಿಗೂ ತೋರಿಸುವೆನು. ಇಂದ್ರಿಯಾತೀತವಾದ ವಸ್ತುವನ್ನು ಇಂದ್ರಿಯಗಳಿಂದ ಅನುಭವಿಸುವಂತೆ ಮಾಡುವೆನು. ನೋಡಿ, ಯಶ, ಲಕ್ಷ್ಮಿ, ಔದಾರ್ಯ, ಜ್ಞಾನ, ವೈರಾಗ್ಯ ಮತ್ತು ಐಶ್ವರ್ಯ, ಈ 6 ಉತ್ತಮ ಗುಣಗಳು ಶ್ರೀಕೃಷ್ಣನಲ್ಲಿ ಸದಾ ಸನ್ನಿಹಿತವಾಗಿವೆ. ಆದ್ದರಿಂದ ಅವನಿಗೆ ಭಗವಂತ ಎಂದು ಹೇಳುತ್ತಾರೆ. ಸರ್ವಸಂಗ ಪರಿತ್ಯಾಗಿಗಳ ಮಿತ್ರನಾದ ಅವನು ಪಾರ್ಥನಿಗೆ ಹೀಗೆ ಹೇಳಿದನು. ಸಾವಧಾನವಾಗಿ ಕೇಳಿರಿ. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯಃ. ಶ್ರೀ ಭಗವಂತನು ಹೇಳಿದನು, ಯಾವ ಪುರುಷನು ಕರ್ಮ ಫಲದ ಆಶ್ರಯವನ್ನು ಪಡೆಯದೆ ಕರ್ತವ್ಯ ಕರ್ಮವನ್ನು ಮಾಡುತ್ತಾನೋ ಅವನು ಸನ್ಯಾಸಿ ಮತ್ತು ಯೋಗಿಯಾಗಿದ್ದಾನೆ. ಮತ್ತು ಕೇವಲ ಅಗ್ನಿಯನ್ನು ತ್ಯಜಿಸಿದವನು ಸನ್ಯಾಸಿಯಲ್ಲ, ಹಾಗೂ ಕೇವಲ ಕ್ರಿಯೆಗಳನ್ನು ತ್ಯಜಿಸಿದವನು ಯೋಗಿಯಲ್ಲ. ಭಗವಾನ್ ಶ್ರೀಕೃಷ್ಣನು ಹೇಳಿದನು, ಪಾರ್ಥನೆ, ನೋಡು, ಯೋಗಿ ಮತ್ತು ಸನ್ಯಾಸಿ ಇವರು ಈ ಜಗತ್ತಿನಲ್ಲಿ ಒಂದೇ ಆಗಿದ್ದಾರೆ. ಅವರು ಬೇರೆ ಬೇರೆ ಎಂದು ತಿಳಿಯಬೇಡ. ಇಬ್ಬರ ಕುರಿತು ವಿಚಾರ ಮಾಡಿದಾಗ ಸಹಜವಾಗಿ ಒಂದೇ ಎಂದು ತಿಳಿದೀತು. ಅವರಿಬ್ಬರಿಗೂ 2 ಹೆಸರುಗಳನ್ನು ಆರೋಪಿಸಲಾಗಿದೆ. ಆದ್ದರಿಂದ ಬ್ರಹ್ಮದೃಷ್ಟಿಯಿಂದ ನೋಡಿದರೆ ಇವರಿಬ್ಬರಲ್ಲಿ ಯಾವ ಭೇದವೂ ಇಲ್ಲ. ಆದ್ದರಿಂದ ಯೋಗವೇ ಸನ್ಯಾಸವಾಗಿದೆ. ಹೆಸರಿನ ಭಿನ್ನತೆಯಿಂದ ಒಬ್ಬನೇ ವ್ಯಕ್ತಿಯನ್ನು ಕರೆಯಲಾಗುತ್ತದೆ, ಅಥವಾ ಒಂದೇ ಜಾಗಕ್ಕೆ 2 ಮಾರ್ಗದಿಂದ ಹೋಗಲಾಗುತ್ತದೆ. ಒಂದೇ ನೀರನ್ನು 2 ಪಾತ್ರೆಗಳಲ್ಲಿ ತುಂಬಿದಾಗ ನೀರಿನ ಇಬ್ಬಗೆಯ ಭಾವ ಉಂಟಾಗುವುದಿಲ್ಲ. ಹಾಗೆಯೇ ಯೋಗ ಮತ್ತು ಸನ್ಯಾಸ ಇದರಲ್ಲಿ ಭೇದವೇ ಇಲ್ಲವೆಂದು ತಿಳಿ. ಅರ್ಜುನ, ಕರ್ಮಗಳನ್ನು ಮಾಡಿ ಅವುಗಳ ಫಲವನ್ನು ಇಚ್ಛಿಸದವನನ್ನು ಜಗತ್ತಿನಲ್ಲಿ ಸರ್ವಸಮ್ಮತಿಯಿಂದ ಯೋಗಿ ಎಂದು ತಿಳಿಯಲಾಗಿದೆ. ಪೃಥಿವಿಯು ವೃಕ್ಷಾದಿಗಳನ್ನು ಉತ್ಪನ್ನ ಮಾಡಿ ಅವುಗಳ ಉತ್ಪತ್ತಿಯ ಬಗ್ಗೆ ಯಾವುದೇ ಅಹಂಕಾರ ಪಡುವುದಿಲ್ಲ ಮತ್ತು ಅವುಗಳಲ್ಲಿ ಉಂಟಾಗುವ ಫಲಗಳನ್ನೂ ಬಯಸುವುದಿಲ್ಲ. ಹಾಗೆಯೇ ಆತ್ಮಬೋಧದ ಆಧಾರದಿಂದ ಹಾಗೂ ಜಾತಿಗನುಗುಣವಾಗಿ ವರ್ಣಾಶ್ರಮೋಚಿತವಾದ
ಯಾವುದೇ ಕರ್ಮವು ಮಾಡುವ ಪ್ರಸಂಗ ಬಂದೊದಗಿದಾಗ ಅದೆಲ್ಲವನ್ನು ವಿಧಿವತ್ತಾಗಿ ಮಾಡಿ ಅವನು ತನ್ನ ಶರೀರದಲ್ಲಿ ಅಹಂಕಾರವು ಉಂಟಾಗಲು ಬಿಡುವುದಿಲ್ಲ ಮತ್ತು ಫಲೇಚ್ಛೆಯ ಕಡೆಗೆ ಬುದ್ಧಿ ಹೋಗಗೊಡುವುದಿಲ್ಲ. ಪಾರ್ಥ, ಕೇಳು, ಇಂತಹ ಪುರುಷನೇ ಸನ್ಯಾಸಿ ಮತ್ತು ಅವನೇ ನಿಸ್ಸಂಶಯವಾಗಿ ಯೋಗೀಶ್ವರನಾಗಿದ್ದಾನೆ. ಆದರೆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಬಂಧನಕಾರಕಗಳೆಂದು ತಿಳಿದು ಬಿಟ್ಟು ಬಿಡುತ್ತಾನೆ. ಆದರೆ ಕೂಡಲೇ ಬೇರೊಂದು ಕರ್ಮ ಮಾಡಲು ತೊಡಗುತ್ತಾನೆ. ಒಂದು ಲೇಪ ಅಂದರೆ ಕೈಗೆ ಅಂಟಿದ ಕೆಸರು ತೊಳೆದು ಬಿಟ್ಟು ಇನ್ನೊಂದು ಲೇಪವನ್ನು ಹಚ್ಚಿಕೊಳ್ಳಲು ಚಡಪಡಿಸುತ್ತಾನೆ. ಹಾಗೆಯೇ ಉಚಿತವಾದ ಕರ್ಮವನ್ನು ತ್ಯಜಿಸಿ ಇನ್ನೊಂದು ಕರ್ಮವನ್ನು ಮಾಡುವ ಆಗ್ರಹದಲ್ಲಿ ಬಿದ್ದು ವ್ಯರ್ಥವಾಗಿ ಕಷ್ಟ ಅನುಭವಿಸುತ್ತಾನೆ. ತಲೆಯ ಮೇಲೆ ಮೊದಲೇ ಸ್ವಭಾವತಃ ಗೃಹಸ್ಥಾಶ್ರಮದ ಹೊರೆಗಿದೆ. ಅದನ್ನು ಬಿಸುಟಲು ಸನ್ಯಾಸವನ್ನು ಕೈಗೊಂಡನು. ಪುನಃ ಸನ್ಯಾಸಾಶ್ರಮದ ಕರ್ಮಗಳ ಹೊರೆಯನ್ನು ತಲೆಯಲ್ಲಿ ಹೊತ್ತುಕೊಂಡನು. ಆದ್ದರಿಂದ ಶ್ರೌತ ಸ್ಮಾರ್ತ ಹೋಮಾದಿ ಕರ್ಮಗಳನ್ನು ಯಥಾವತ್ತಾಗಿ ಮಾಡುತ್ತಾ ಕರ್ಮದ ಮರ್ಯಾದೆ ಅಂದರೆ ಮೇರೆ ಮೀರದಿದ್ದರೆ ತನ್ನ ಬಳಿಯಲ್ಲೇ ಸಹಜವಾದ ಯೋಗ ಸುಖವಿದೆ. ಯನ್ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವಾ ನಹ್ಯ ಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ. ಹೇ ಅರ್ಜುನ, ಯಾವುದನ್ನು ಸನ್ಯಾಸವೆಂಬುದಾಗಿ ಹೇಳುತ್ತಾರೆಯೋ ಅದನ್ನೇ ನೀನು ಯೋಗವೆಂದು ತಿಳಿ. ಏಕೆಂದರೆ ಸಂಕಲ್ಪಗಳ ತ್ಯಾಗವನ್ನು ಮಾಡದಿರುವ ಯಾವ ಪುರುಷನೂ ಕೂಡ ಯೋಗಿಯಾಗುವುದಿಲ್ಲ. ಅರ್ಜುನ, ಕೇಳು, ಸನ್ಯಾಸಿಯೇ ಯೋಗಿಯು ಎಂಬ ಏಕವಾಕ್ಯತೆಯ ಬಾವುಟವನ್ನು ಅನೇಕ ಶಾಸ್ತ್ರಗಳು ಈ ಜಗತ್ತಿನಲ್ಲಿ ಎತ್ತಿ ಹಿಡಿದಿವೆ. ತ್ಯಾಗದಿಂದ ಸಂಕಲ್ಪಗಳು ನಾಶವಾದ ಪುರುಷನಿಗೆ ಯೋಗದ ಸಾರವಾದ ಬ್ರಹ್ಮನ ಭೇಟಿಯಾಗುತ್ತದೆ. ಹೀಗೆ ಸ್ವಾನುಭಾವ ಪ್ರಮಾಣದಿಂದ ನಿಶ್ಚಯಿಸಿದೆ. ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ. ಯೋಗದಲ್ಲಿ ಆರೂಢನಾಗಬೇಕೆಂಬ ಇಚ್ಛೆಯುಳ್ಳ ಮನನಶೀಲನಾದ ಪುರುಷನಿಗೆ ನಿಷ್ಕಾಮ ಭಾವದಿಂದ ಕರ್ಮ ಮಾಡುವುದೇ ಯೋಗದ ಪ್ರಾಪ್ತಿಯಲ್ಲಿ ಕಾರಣವೆಂದು ಹೇಳಲಾಗುತ್ತದೆ. ಮತ್ತು ಯೋಗಾರೂಢನಾದ ನಂತರ ಆ ಯೋಗಾರೂಢ ಪುರುಷನಿಗೆ ಸರ್ವ ಸಂಕಲ್ಪಗಳ ಅಭಾವವೇ ಅವನ ಶ್ರೇಯಸ್ಸಿಗೆ ಕಾರಣವೆಂದು ಹೇಳಲಾಗುತ್ತದೆ. ಪ್ರಾರ್ಥನೆ, ಇನ್ನು ಯೋಗರೂಪಿ ಪರ್ವತದ ತುದಿಗೇರಬೇಕಾದರೆ ಕರ್ಮ ಮಾರ್ಗ ರೂಪವಾದ ಮೆಟ್ಟಿಲುಗಳನ್ನು ಬಿಡಬಾರದು. ಈ ಕರ್ಮ ಮಾರ್ಗದಿಂದ ಹೋಗುವಾಗ ಮೊದಲು ಪರ್ವತದ ಬುಡದಲ್ಲಿ ಯಮ ನಿಯಮಗಳನ್ನು ದಾಟಿ ಮುಂದೆ ಆಸನವೆಂಬ ಕಾಲುದಾರಿಯಿಂದ ನಡೆದು ಪ್ರಾಣಾಯಾಮ ರೂಪಾದ ಊರುಗೋಲಿನ ಸಹಾಯದಿಂದ ಮೇಲೇರಬೇಕು. ಬಳಿಕ ಪ್ರತ್ಯಾಹಾರವೆಂಬ ಜಾರಿಕೆಯ ಕಡಿದಾದ ದಾರಿ ಸಿಗುವುದು. ಅದರಲ್ಲಿ ಬುದ್ಧಿಯ ಕಾಲುಗಳು ಜಾರುತ್ತವೆ. ಆಗ ಹಠಯೋಗಿಗಳಿಗೂ ಕೊನೆಗೆ ತಮ್ಮ ಪ್ರತಿಜ್ಞೆ ಬಿಟ್ಟು ಬಿಡಬೇಕಾಗುತ್ತದೆ. ಆದರೂ ಅಭ್ಯಾಸದ ಬಲದಿಂದ ಪ್ರತ್ಯಾಹಾರ ರೂಪಿ ಅವಲಂಬನವಿಲ್ಲದ ಕಷ್ಟಕರ ಮಾರ್ಗದಲ್ಲಿ ವೈರಾಗ್ಯ ರೂಪನಾದ ಉಡವು, ಅದೊಂದು ರೀತಿಯ ಪ್ರಾಣಿ ದೊರಕಿ, ವೈರಾಗ್ಯ ರೂಪನಾದ ಉಡವು ದೊರಕಿ ಮೆಲ್ಲನೆ ಮೇಲೇರಬಹುದು. ಹೀಗೆ ವಾಯು ಅಂದರೆ ಪ್ರಾಣಾಪಾನ ರೂಪವಾದ ವಾಯು ರೂಪವಾದ ಕುದುರೆಯ ಮೇಲೆ ಕುಳಿತು ದಾರಿ ಸಾಗುತ್ತಿರುವಾಗ ಚಿತ್ತವನ್ನು ಸ್ಥಿರಗೊಳಿಸುವ ಜಾಗಕ್ಕೆ ಬಂದಾಗ ಧ್ಯಾನದ ಕೊನೆ ಸ್ವಾಧೀನವಾಗುವವರೆಗೆ ಮಾರ್ಗವನ್ನು ಕ್ರಮಿಸಬೇಕು. ಮತ್ತೆ ಸಾಧನೆಗಳು ಒಂದಾದ ಅಂದರೆ ಬ್ರಹ್ಮೈಕ್ಯ ಜಾಗದಲ್ಲಿ ಮಾರ್ಗದ ನಡಿಗೆ ನಿಂತು ಹೋಗಿ ಪ್ರವೃತ್ತಿಯ ಇಚ್ಛೆ ಮುಗಿದು ಹೋಗುತ್ತದೆ. ಮುಂದಿನ ಹೆಜ್ಜೆಗಿಡಲು ಮುಗಿದು ಹೋದಾಗ ಹಿಂದಿನದ್ದು ನೆನಪು ಇರುವುದಿಲ್ಲ. ಇಂತಹ ಸಮತಟ್ಟಾದ ಭೂಮಿಕಾರೂಪ ಸಮಾಧಿಯಲ್ಲಿ ಸ್ಥಿರನಾಗುತ್ತಾನೆ. ಈ ಉಪಾಯದಿಂದ ಯೋಗಾರೂಢನಾದವನು ನಿಸ್ಸಂಶಯವಾಗಿ ಪರಿಪೂರ್ಣನಾಗುವನು. ಇನ್ನು ಅವನ ಲಕ್ಷಣಗಳ ನಿರ್ಣಯವನ್ನು ಹೇಳುವೆನು, ಕೇಳು. ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಯಾವ ಕಾಲದಲ್ಲಿ ಇಂದ್ರಿಯಗಳ ಭೋಗಗಳಲ್ಲಿ ಮತ್ತು ಕರ್ಮಗಳಲ್ಲಿಯೂ ಆಸಕ್ತನಾಗುವುದಿಲ್ಲವೋ ಆ ಕಾಲದಲ್ಲಿ ಸರ್ವ ಸಂಕಲ್ಪವನ್ನು ತ್ಯಾಗ ಮಾಡಿದ ಪುರುಷನು ಯೋಗಾರೂಢನೆಂದು ಹೇಳಲ್ಪಡುತ್ತಾನೆ.
ಆತ್ಮಬೋಧನೆಯ ಕೋಣೆಯಲ್ಲಿ ಮಲಗಿದವನ, ಆತ್ಮಜ್ಞಾನವನ್ನು ಪಡೆದವನ ಇಂದ್ರಿಯಗಳ ಮನೆಗೆ ವಿಷಯಗಳು ಬಂದು ಹೋಗುವುದು ನಿಂತು ಹೋಗುತ್ತವೆ. ಸುಖ ದುಃಖಗಳು ಜಗಳವಾಡುತ್ತಿದ್ದರೂ ಅವನ ಮನಸ್ಸು ಎಚ್ಚರಗೊಳ್ಳುವುದಿಲ್ಲ. ಹಾಗೆಯೇ ವಿಷಯಗಳು ಮೂರ್ತಿವೆತ್ತು ಬಳಿಗೆ ಬಂದು ನಿಂತರೂ ಅವು ಯಾರೂ ಎಂದು ಅವನಿಗೆ ಗೊತ್ತೇ ಇರುವುದಿಲ್ಲ. ಅಕಸ್ಮಾತ್ತಾಗಿ ಇಂದ್ರಿಯಗಳು ಕರ್ಮ ಮಾಡಲು ಪ್ರವೃತ್ತವಾದರೂ ಅವನಿಗೆ ಅಂತಃಕರಣದಲ್ಲಿ ಫಲೇಚ್ಛೆಯು ಎಂದಿಗೂ ಇರುವುದಿಲ್ಲ. ಇಷ್ಟು ದೇಹ ವ್ಯಾಪಾರಗಳು ನಡೆಯುತ್ತಿರುವಾಗಲೂ ನಿದ್ದೆಯಲ್ಲಿದ್ದಂತೆ ಉದಾಸೀನನಂತೆ ಇರುವವನಿಗೆ ನಿಜವಾದ ಯೋಗವು ಸಾಧ್ಯವಾಗಿದೆ ಎಂದು ನೀನು ತಿಳಿ. ಇಂತಹ ಯೋಗಿಯ ಸ್ಥಿತಿಯನ್ನು ಕೇಳಿ ಅರ್ಜುನನು ಶ್ರೀಕೃಷ್ಣನಲ್ಲಿ ಹೇಳಿದನು, ಓ ಅನಂತ, ನೀನು ಹೇಳುವುದನ್ನು ಕೇಳಿ ನನಗೆ ಅಚ್ಚರಿಯಾಗುತ್ತದೆ. ಹಾಗಾದರೆ ಆ ಯೋಗಿಗೆ ಇಂತಹ ಯೋಗ್ಯತೆ ಯಾರು ಕೊಡುವರು ಹೇಳು. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ತನ್ನ ಮೂಲಕ ತನ್ನನ್ನು ಸಂಸಾರ ಸಾಗರದಿಂದ ಉದ್ಧಾರ ಮಾಡಿಕೊಳ್ಳಲಿ ಮತ್ತು ತನ್ನನ್ನು ಅಧೋಗತಿಗೆ ಕೊಂಡೊಯ್ಯದಿರಲಿ. ಏಕೆಂದರೆ ಈ ಮನುಷ್ಯನು ತನಗೆ ತಾನೇ ಮಿತ್ರನು ಮತ್ತು ತನಗೆ ತಾನೇ ಶತ್ರುವು ಆಗಿದ್ದಾನೆ. ಆಗ ನಗುತ್ತಾ ಶ್ರೀಕೃಷ್ಣನು ಹೇಳಿದನು, ಅರ್ಜುನ, ನಿನ್ನ ಮಾತು ನನಗೆ ಆಶ್ಚರ್ಯವಾಗುತ್ತದೆ. ಏಕೆಂದರೆ ಇಂತಹ ಅದ್ವೈತ ಸ್ಥಿತಿಯನ್ನು ಯಾರು ಯಾರಿಗೆ ಕೊಡುವುದು? ಮನುಷ್ಯನು ಭ್ರಾಂತಿ ರೂಪ ಹಾಸಿಗೆಯಲ್ಲಿ ಗಾಢವಾದ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದಾಗ ಅವನಿಗೆ ಜನ್ಮ ಮೃತ್ಯು ರೂಪವಾದ ಕನಸು ಕಾಣುತ್ತದೆ. ಮತ್ತೆ ಅಕಸ್ಮಾತ್ತಾಗಿ ಎಚ್ಚರಗೊಂಡಾಗ ಆ ಸ್ವಪ್ನಗಳೆಲ್ಲವೂ ವ್ಯರ್ಥವಾಗುತ್ತವೆ. ಹೀಗೆ ತನ್ನ ನಿತ್ಯ ಅಸ್ತಿತ್ವದ ಅರಿವು ಸಹಜವಾಗಿ ಉಂಟಾಗುತ್ತದೆ. ಅದು ತನ್ನಲ್ಲೇ ತನಗೇ ಉಂಟಾಗುತ್ತದೆ. ಆದ್ದರಿಂದ ಧನಂಜಯ, ಮಿಥ್ಯಾ ದೇಹಾಭಿಮಾನವನ್ನು ಇರಿಸಿಕೊಂಡು ಮನುಷ್ಯನು ತಾನೇ ತನ್ನ ಅನಿಷ್ಟವನ್ನು ಮಾಡಿಕೊಳ್ಳುವನು. ಬಂಧುರಾತ್ಮಾತ್ಮನಸ್ತಸ್ಯ ಯೇನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾವ ಜೀವಾತ್ಮನ ಮೂಲಕ ಮನಸ್ಸು ಮತ್ತು ಇಂದ್ರಿಯಗಳ ಸಹಿತವಾದ ಶರೀರವು ಗೆಲ್ಲಲ್ಪಟ್ಟಿದೆಯೋ ಆ ಜೀವಾತ್ಮನಿಗಾದರೂ ಅವನು ತನಗೆ ತಾನೇ ಮಿತ್ರನಾಗಿದ್ದಾನೆ. ಮತ್ತು ಯಾರ ಮೂಲಕ ಮನಸ್ಸು ಹಾಗೂ ಇಂದ್ರಿಯಗಳ ಸಹಿತವಾದ ಶರೀರವು ಗೆಲ್ಲಲ್ಪಟ್ಟಿಲ್ಲವೋ ಅವನಿಗೆ ಅವನು ಶತ್ರುವಿನಂತೆ ಶತ್ರುತ್ವದಲ್ಲಿ ವರ್ತಿಸುತ್ತಾನೆ. ವಿಚಾರ ಮಾಡಿ ಈ ಅಹಂಕಾರಗಳನ್ನು ಬಿಡಬೇಕು. ಮತ್ತೆ ಉಳಿದಿರುವ ತನ್ನ ಸ್ವರೂಪವನ್ನು ಗುರುತಿಸಿಕೊಂಡು ಬ್ರಹ್ಮ ಸ್ವರೂಪನಾಗಬೇಕು. ಆಗ ತಾನೇ ತನ್ನ ಶ್ರೇಯಸ್ಸನ್ನು ಮಾಡಿಕೊಂಡಂತಾಗುವುದು. ಇಲ್ಲದಿದ್ದರೆ ಸುಶೋಭಿತವಾದ ಶರೀರದಲ್ಲಿ ಲುಬ್ಧನಾಗಿ ಆತ್ಮಸ್ವರೂಪವನ್ನು ಮರೆತು ದೇಹ ಬುದ್ಧಿಗಿರಿಸಿಕೊಂಡವನು ಕೋಶಕೀಟ ಅಂದರೆ ರೇಷ್ಮೆ ಹುಳದಂತೆ ತನಗೆ ತಾನೇ ವೈರಿಯಾಗುವನು. ಸರಿಯಾದ ಲಾಭವಾಗುವ ಸಮಯದಲ್ಲಿ ಹತಭಾಗ್ಯನಿಗೆ ಕುರುಡರು ಹೇಗಿರುತ್ತಾರೆಂದು ಕುತೂಹಲದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ವಸ್ತು ಲಾಭದಿಂದ ವಂಚಿತನಾಗುತ್ತಾನೆ. ಅಥವಾ ಯಾರಾದರೊಬ್ಬನು ಭ್ರಮೆಯಿಂದ ನಾನೇ ಕಳೆದುಕೊಂಡು ಹೋಗಿರುವೆನು ಎಂದು ಹೇಳುತ್ತಾ ಅಂತಃಕರಣದಲ್ಲಿ ಇಂತಹ ಸುಳ್ಳು ಆಗ್ರಹವನ್ನು ಹಿಡಿದಿರುತ್ತಾನೆ. ಇಲ್ಲದಿದ್ದರೆ ಈ ಭ್ರಮೆಯಿಲ್ಲದೆ ನೋಡಿದರೆ ಅವನ ಬುದ್ಧಿಗೆ ನಾನು ಬ್ರಹ್ಮರೂಪದವನಾಗಿದ್ದೇನೆ ಎಂದು ಅನಿಸದೆ ನಾನು ದುಃಖಿಯಾಗಿದ್ದೇನೆ ಎಂದು ಏಕೆ ಹೀಗೆ ಭಾಸವಾಗುತ್ತದೆ? ಆದರೆ ಅವನ ಬ್ರಹ್ಮ ಸ್ವರೂಪ ಎಂದು ನಾಶವಾಗುವುದಿಲ್ಲ ನೋಡು. ಸ್ವಪ್ನದಲ್ಲಿನ ಖಡ್ಗದ ಏಟಿನಿಂದ ಯಾರಾದರೂ ನಿಜವಾಗಿ ಸಾಯುತ್ತಾನೋ? ಗಿಳಿಯನ್ನು ಹಿಡಿಯಲು ಒಂದು ಕೊಳವೆ ಕಟ್ಟುತ್ತಾರೆ. ಅದರ ಮೇಲೆ ಗಿಳಿ ಕುಳಿತಾಕ್ಷಣ ಅದು ತಲೆಕೆಳಗಾಗುತ್ತದೆ. ಆಗ ಅದು ನಿಜವಾಗಿ ಹಾರಿ ಹೋಗಬೇಕಾಗಿತ್ತು. ಆದರೆ ಇದನ್ನು ನಾನು ಬಿಟ್ಟರೆ ನಾನು ಬಿದ್ದು ಸತ್ತು ಹೋದೇನು ಎಂಬ ಸಂಶಯದಿಂದ ಗಿಳಿಯು ಅದನ್ನು ಬಿಡುವುದಿಲ್ಲ. ವ್ಯರ್ಥವಾಗಿ ಕತ್ತು ತಿರುಗಿಸುತ್ತಾ ಕೊಕ್ಕಿನಿಂದ ರೆಕ್ಕೆಗಳಿಂದ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅರಚುತ್ತಾ ಅದು ಹೇಳುತ್ತದೆ, ನಾನು ನಿಜವಾಗಿ ಬಂಧಿತನಾಗಿದ್ದೇನೆ ಎಂಬ ತಿಳುವಳಿಕೆಯಿಂದ ಮೋಸ ಹೋಗುತ್ತದೆ. ಸ್ವತಂತ್ರವಾಗಿದ್ದ ಅದು ತನ್ನ ಕಾಲುಗಳಿಂದ ಕೊಳವೆಯನ್ನು ಇನ್ನೂ ಬಿಗಿಗೊಳಿಸುತ್ತದೆ. ಇಂತಹ ಸ್ಥಿತಿಯಲ್ಲಿ ಅದನ್ನು ಹಿಡಿದುಕೊಂಡು ಎತ್ತಿಕೊಂಡಾಗಲೂ ಅದು ಕೊಳವೆಯನ್ನು ಬಿಡುವುದಿಲ್ಲ. ಹೀಗೆ
ನಿರರ್ಥಕವಾಗಿ ಸಿಕ್ಕಿ ಹಾಕಿಕೊಂಡ ಅದನ್ನು ಯಾರಾದರೂ ಬಂಧಿಸಿರುವರೇ? ಹೇಳು ನೋಡುವ. ಆದ್ದರಿಂದ ನಾನು ನನ್ನದು ಎಂಬ ಸಂಕಲ್ಪವನ್ನು ದೃಢಗೊಳಿಸಿದವನಿಗೆ ತಾನೇ ತನಗೆ ಶತ್ರುವಾಗಿದ್ದಾನೆ. ಶ್ರೀಕೃಷ್ಣನು ಹೇಳುತ್ತಾನೆ, ಆತ್ಮಾನುಭವವುಳ್ಳವನು ಇಂತಹ ಮಿಥ್ಯಾಭಿಮಾನವನ್ನು ಇರಿಸಿಕೊಳ್ಳುವುದಿಲ್ಲ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮಾ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. ಶೀತ ಉಷ್ಣ ಮತ್ತು ಸುಖ ದುಃಖಾದಿಗಳಲ್ಲಿ ಹಾಗೂ ಮಾನ ಅಪಮಾನಗಳಲ್ಲಿ ಯಾರ ಅಂತಃಕರಣದ ವೃತ್ತಿಗಳು ಚೆನ್ನಾಗಿ ಶಾಂತವಾಗಿವೆಯೋ ಅಂತಹ ಆತ್ಮವನ್ನು ಸ್ವಾಧೀನಪಡಿಸಿಕೊಂಡ ಪುರುಷರ ಜ್ಞಾನದಲ್ಲಿ ಸಚ್ಚಿದಾನಂದ ಘನ ಪರಮಾತ್ಮನು ಸಮ್ಯಕ್ ಪ್ರಕಾರದಿಂದ ಸ್ಥಿತನಾಗಿರುತ್ತಾನೆ. ಅರ್ಥಾತ್ ಅವನ ಜ್ಞಾನದಲ್ಲಿ ಪರಮಾತ್ಮನಲ್ಲದೆ ಬೇರೇನೂ ಇಲ್ಲವೇ ಇಲ್ಲ. ಜ್ಞಾನ ವಿಜ್ಞಾನ ತೃಪ್ತಾತ್ಮಾ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ. ಯಾರ ಅಂತಃಕರಣವು ಜ್ಞಾನ ವಿಜ್ಞಾನದಿಂದ ತೃಪ್ತವಾಗಿದೆಯೋ, ಯಾರ ಸ್ಥಿತಿಯು ವಿಕಾರರಹಿತವಾಗಿದೆಯೋ, ಯಾರ ಇಂದ್ರಿಯಗಳು ಪೂರ್ಣವಾಗಿ ಗೆಲ್ಲಲ್ಪಟ್ಟಿವೆಯೋ ಮತ್ತು ಯಾರಿಗೆ ಕಲ್ಲು ಮಣ್ಣು ಮತ್ತು ಚಿನ್ನ ಸಮಾನವಾಗಿವೆಯೋ ಆ ಯೋಗಿಯು ಯುಕ್ತನು ಅರ್ಥಾತ್ ಭಗವತ್ಪ್ರಾಪ್ತನಾಗಿದ್ದಾನೆಂದು ಹೇಳಲಾಗುತ್ತದೆ. ತನ್ನ ಮನಸ್ಸನ್ನು ಗೆದ್ದುಕೊಂಡಿರುವವನಿಗೆ ಮತ್ತು ಸಮಸ್ತ ವಾಸನೆಗಳು ಶಾಂತನಾದವನಿಗೆ ಇತರರಂತೆ ಪರಮಾತ್ಮನು ದೂರನಾಗಿಲ್ಲ. ಚಿನ್ನವನ್ನು ಬೆಂಕಿಯಲ್ಲಿ ಕಾಯಿಸಿದಾಗ ಕೊಳೆಯು ಹೋಗಿ ಶುದ್ಧವಾಗುವಂತೆ ಮನಸ್ಸಿನ ಸಂಕಲ್ಪ ವಿಕಲ್ಪಗಳು ಇಲ್ಲವಾದಾಗ ಜೀವಿಯ ಬ್ರಹ್ಮತ್ವವು ಸಹಜವಾಗಿ ಸಿದ್ಧವೇ ಆಗಿದೆ. ಘಟದೊಳಗಿನ ಆಕಾಶಕ್ಕೆ ಘಟವು ನಾಶವಾದಾಗ ಮಹಾಕಾಶದಲ್ಲಿ ಒಂದಾಗಲು ಬೇರೆ ಎಲ್ಲಿಗೂ ಹೋಗಬೇಕಾಗಿಲ್ಲ. ಹಾಗೆಯೇ ದೇಹದಲ್ಲಿನ ಮಿಥ್ಯಾ ಅಹಂಕಾರವು ಸಮೂಲವಾಗಿ ನಾಶವಾದಾಗ ಅವನು ಮೊದಲಿನಿಂದಲೂ ಪರಮಾತ್ಮನೇ ಆಗಿದ್ದಾನೆ. ಇಂತಹ ಸ್ಥಿತಿಯಲ್ಲಿ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಇವುಗಳು ಪ್ರಾಪ್ತವಾದರೂ ಅವನಲ್ಲಿ ಅವುಗಳ ವಿಚಾರವೇ ಬರುವುದಿಲ್ಲ. ಏಕೆಂದರೆ ಸೂರ್ಯನು ಹೋದಲ್ಲೆಲ್ಲ ವಿಶ್ವವು ಪ್ರಕಾಶಗೊಳ್ಳುವಂತೆ ಪರಮಾತ್ಮನನ್ನು ಹೊಂದಿದವನು ಪರಮಾತ್ಮನೇ ಇರುವುದರಿಂದ ಸಾಕ್ಷಾತ್ ಬ್ರಹ್ಮನೇ ಆಗಿದ್ದಾನೆ. ನೋಡು, ಮೋಡದಿಂದ ಮಳೆಯಾಗಿ ಬೀಳುವ ನೀರು ಸಮುದ್ರಕ್ಕೆ ಚುಚ್ಚುವುದಿಲ್ಲ. ಹಾಗೆಯೇ ಬ್ರಹ್ಮ ಸ್ವರೂಪನಾದವನಿಗೆ ಶುಭಾಶುಭ ಕರ್ಮಗಳು ತನ್ನಿಂದ ಭಿನ್ನವೆಂದು ತೋರುವುದಿಲ್ಲ. ಪ್ರತ್ಯಕ್ಷ ಅನುಭವಕ್ಕೆ ಬರುವಂತಹ ಸಾಂಸಾರಿಕ ಭಾವವು ವಿಚಾರ ಮಾಡತೊಡಗಿದರೆ ವ್ಯರ್ಥವಾಯಿತು, ಅಂದರೆ ಮಿಥ್ಯೆಯೆಂದೇ ಸಿದ್ಧವಾಯಿತು. ಮತ್ತೆ ಪುನಃ ನೋಡಿದಾಗ ಉಳಿದಿರುವ ಅನುಭವಾತ್ಮಕ ಜ್ಞಾನವು ಸ್ವಯಂ ತಾನೇ ಆಗಿ ಹೋದನು. ಆಗ ದ್ವೈತವೇ ಇಲ್ಲದಿರುವುದರಿಂದ ನಾನು ವ್ಯಾಪಕನಾಗಿದ್ದೇನೆ ಅಥವಾ ಮರ್ಯಾದಿತನಾಗಿದ್ದೇನೆ ಎಂಬ ಗೊಂದಲವು ನಿಂತು ಹೋಗಿ ತಾನೇ ತನ್ನಲ್ಲಿರುತ್ತಾನೆ. ಅರ್ಜುನ, ಕೇವಲ ಇಂದ್ರಿಯಗಳನ್ನು ಗೆದ್ದಿರುವ ಜ್ಞಾನಿಯು ದೇಹಧಾರಿಯಾಗಿದ್ದರೂ ಪರಬ್ರಹ್ಮನಂತೆ ತಿಳಿಯಲಾಗುತ್ತದೆ. ಅವನೇ ಸಹಜವಾಗಿ ಜಿತೇಂದ್ರಿಯ ಮತ್ತು ಅವನೇ ಯೋಗಿಯಾಗಿದ್ದಾನೆ. ಏಕೆಂದರೆ ಅವನಿಗೆ ಸಣ್ಣವರು ದೊಡ್ಡವರು ಎಂಬ ಭೇದವು ಎಂದಿಗೂ ಇರುವುದಿಲ್ಲ. ನೋಡು, ಮೇರು ಪರ್ವತದಷ್ಟು ದೊಡ್ಡ ಚಿನ್ನದ ಪರ್ವತವಿರಲಿ ಅಥವಾ ಮಣ್ಣಿನ ರಾಶಿಯಾಗಲಿ ಅವನು ಸಮಾನವಾಗಿ ನೋಡುತ್ತಾನೆ. ಅವನ ಅಭೇದ ದೃಷ್ಟಿ ಎಷ್ಟೊಂದು ಹೇಳೋಣ. ನೋಡಹೋದರೆ ಪೃಥ್ವಿಗಿಂತಲೂ ಬೆಲೆ ಬಾಳುವ ರತ್ನವನ್ನು ಕಲ್ಲಿನಂತೆ ನೋಡುವಷ್ಟು ನಿರಿಚ್ಛನಾಗಿರುತ್ತಾನೆ ಅವನು. ಸಹೃನ್ಮಿತ್ರಾರ್ಯುದಾಸೇನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಸುಹೃದಯರು, ಮಿತ್ರರು, ವೈರಿಗಳು, ಉದಾಸೀನರು, ಮಧ್ಯಸ್ಥರು, ದ್ವೇಷ ಪಾತ್ರನಾದವನು ಮತ್ತು ಬಂಧು ಗಡಣದಲ್ಲಿ ಧರ್ಮಾತ್ಮರಲ್ಲಿ ಮತ್ತು ಪಾಪಿಗಳಲ್ಲಿ ಕೂಡ ಸಮಭಾವವನ್ನು ಇಡುವವನು ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ಅವನಲ್ಲಿ ಇವನು ಆಪ್ತ, ಅಂದರೆ ಯಾರು ಜ್ಞಾನಿಯೋ ಅವನಲ್ಲಿ ಇವನು ಆಪ್ತ, ಇವನು ಶತ್ರು, ಇವನು ಉದಾಸೀನ, ಇವನು ಮಿತ್ರ ಎಂಬ ವಿಚಿತ್ರವಾದ ಕಲ್ಪನೆಗಳು ಹೇಗೆ ಉಂಟಾಗಬಹುದು? ಮನಸ್ಸಿನಲ್ಲಿ ಜಗತ್ತೇ ನಾನಾಗಿದ್ದೇನೆ ಎಂಬ ಭಾವವಿರುವವನಿಗೆ
ಬಂಧುಗಳು ಯಾರು, ದ್ವೇಷಿಗಳು ಯಾರು? ಅರ್ಜುನ, ಹಾಗಿರುವಾಗ ಅವನ ದೃಷ್ಟಿಯಲ್ಲಿ ಸಣ್ಣವರು ದೊಡ್ಡವರು ಎಂಬ ಭಾವ ಹೇಗಿರಬಲ್ಲದು? ಪರುಶು ಶಿಲೆಯಲ್ಲಿ ಚಿನ್ನವನ್ನು ತೆಕ್ಕಿದಾಗ ಇದು ಉತ್ತಮ, ಇದು ಸಾಮಾನ್ಯ ಎಂಬುದು ಹೇಗಿರಬಲ್ಲದು? ಆ ಪರೀಕ್ಷೆಯು ಎಲ್ಲ ಲೋಹಗಳನ್ನು ಅತ್ಯುತ್ತಮ ಚಿನ್ನವೇ ಆಗಿಸುತ್ತದೆ. ಹಾಗೆಯೇ ಅವನ ಬುದ್ಧಿಯು ಯಾವಾಗಲೂ ಚರಾಚರಗಳಲ್ಲಿ ಸಮವಾಗಿಯೇ ಇರುತ್ತದೆ. ಏಕೆಂದರೆ ವಿಶ್ವರೂಪಿ ಒಡವೆಗಳು ಅನೇಕ ಆಕಾರಗಳಿಂದಿದ್ದರೂ ಅವೆಲ್ಲವೂ ಒಂದೇ ಪರಬ್ರಹ್ಮ ರೂಪವಾದ ಚಿನ್ನದಿಂದಲೇ ಮಾಡಿರುವವು. ಹೀಗೆ ಶುದ್ಧವಾದ ನಿಜವಾದ ತತ್ವವು ಪೂರ್ಣವಾಗಿ ಅರಿವಿಗೆ ಬಂದವನು ಚಿತ್ರ ವಿಚಿತ್ರವಾದ ರಚನೆಯಲ್ಲಿ ಮೋಸ ಹೋಗುವುದಿಲ್ಲ. ಬಟ್ಟೆಯನ್ನು ನೋಡುವಾಗ ಅದು ಪೂರ್ಣವಾಗಿ ನೂಲುಮಯ ಕಾಣುವಂತೆ ಅವನಿಗೆ ಬ್ರಹ್ಮವಲ್ಲದೆ ಜಗತ್ತಿನಲ್ಲಿ ಬೇರೇನೂ ಕಾಣುವುದೂ ಇಲ್ಲ. ಹೀಗೆ ಜಗತ್ತೆಲ್ಲವೂ ಬ್ರಹ್ಮವೇ ತುಂಬಿರುವನೆಂದು ಅನುಭವಿಸುವವನು ಸಮಬುದ್ಧಿಯುಳ್ಳವನಾಗಿದ್ದಾನೆ. ಇದು ಸುಳ್ಳಲ್ಲವೆಂದು ನಿಶ್ಚಿತವಾಗಿ ತಿಳಿ. ಯಾರ ಹೆಸರು ತೀರ್ಥರಾಜ ಎಂದಿದೆಯೋ, ಯಾರ ದರ್ಶನದಿಂದ ಅಂತಃಕರಣಕ್ಕೆ ಸಮಾಧಾನವಾಗುತ್ತದೋ, ಯಾರ ಸಂಘದಿಂದ ಅಹಂಕಾರದಿಂದ ಭ್ರಮೆಗೊಂಡವನ ಭ್ರಮೆಯು ಹೋಗಿ ಬ್ರಹ್ಮ ಸ್ವರೂಪನಾಗುತ್ತಾನೋ, ಯಾರ ಮಾತಿನಿಂದ ಧರ್ಮವು ಜಾಗೃತವಾಗುತ್ತದೋ, ಯಾರ ದೃಷ್ಟಿ ಮಾತ್ರದಿಂದ ಮಹಾಸಿದ್ಧಿಗಳು ಲಭಿಸುವವೋ, ಸ್ವರ್ಗ ಸುಖಾದಿಗಳನ್ನು ಕೊಡುವುದು ಯಾರಿಗೆ ಆಟಿಕೆಯಾಗಿದೆಯೋ ಅಂತಹ ಮನುಷ್ಯನ ಹೆಸರು ಮನಸ್ಸಿನಲ್ಲಿ ಸಹಜವಾಗಿ ನೆನಪಾದರೂ ಅವನು ತನ್ನ ಯೋಗ್ಯತೆಯನ್ನು ದಯಪಾಲಿಸುತ್ತಾನೆ. ಹೆಚ್ಚೇನು, ಅವನನ್ನು ಸ್ತುತಿಸಿದರೂ ಮಹತ್ತರವಾದ ಲಾಭವಾಗುತ್ತದೆ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮಾ ನಿರಾಶೀರ ಪರಿಗ್ರಹಃ. ಮನಸ್ಸು ಮತ್ತು ಇಂದ್ರಿಯಗಳ ಸಹಿತವಾಗಿ ಶರೀರವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡವನು, ಆಶಾರಹಿತನು ಮತ್ತು ಸಂಗ್ರಹರಹಿತನೂ ಆದ ಯೋಗಿಯು ಒಬ್ಬಂಟಿಗನಾಗಿ ಏಕಾಂತ ಸ್ಥಾನದಲ್ಲಿ ಸ್ಥಿತನಾಗಿ ಆತ್ಮವನ್ನು ನಿರಂತರವಾಗಿ ಪರಮಾತ್ಮನಲ್ಲಿ ತೊಡಗಿಸಬೇಕು. ಅಂದರೆ ಎಂದಿಗೂ ಅಸ್ತನಾಗದ ಅದ್ವೈತ ಸೂರ್ಯನು ಹೃದಯದಲ್ಲಿ ಉದಯಿಸಿದವನು ತಾನು ತನ್ನಲ್ಲೇ ಸದಾಕಾಲ ಬ್ರಹ್ಮಾನಂದದಲ್ಲಿ ಮುಳುಗಿರುತ್ತಾನೆ. ಪ್ರಾರ್ಥನೆ, ಈ ದೃಷ್ಟಿಯಿಂದ ವಿಚಾರ ಮಾಡುವವನೇ ಅದ್ವಿತೀಯನು. ಏಕೆಂದರೆ ಮೂರು ಲೋಕದಲ್ಲಿಯೂ ಅವನೊಬ್ಬನೇ ಇರುತ್ತಾನೆ. ಅದರಿಂದ ಅವನು ಸಹಜವಾಗಿ ಅಪರಿಗ್ರಹಿಯಾಗಿದ್ದಾನೆ. ಜ್ಞಾನೇಶ್ವರರು ಹೇಳುತ್ತಾರೆ, ಇಂತಹ ಲೋಕೋತ್ತರ ಲಕ್ಷಣಗಳನ್ನು ಪಡೆದ ಸಾಧುಗಳ ಕುರಿತು ಶ್ರೀಕೃಷ್ಣನು ತನ್ನ ಸರ್ವಜ್ಞತೆಯಿಂದ ಹೇಳಿದನು. ಶ್ರೀಕೃಷ್ಣನು ಜ್ಞಾನಿ ಜನರಲ್ಲಿ ಸರ್ವಶ್ರೇಷ್ಠನಾಗಿದ್ದಾನೆ, ನೋಡುವವರೆಲ್ಲರ ದೃಷ್ಟಿಯ ಪ್ರಕಾಶಕನಾಗಿದ್ದಾನೆ. ಆ ಸಮರ್ಥನ ಸಂಕಲ್ಪದಿಂದಲೇ ಈ ವಿಶ್ವವು ರಚಿತವಾಗಿದೆ. ಓಂಕಾರದ ಸಂತೆಯಲ್ಲಿ ಸಿದ್ಧವಾದ ವೇದ ರೂಪವಾದ ವಸ್ತ್ರವೂ ಕೂಡ ಅವನ ಆ ಗುಣಗಳಲ್ಲಿ ಒಂದಾದ ಯಶವನ್ನು ಮುಚ್ಚಲು ಸಾಕಾಗುವುದಿಲ್ಲ. ಅಂದರೆ ವೇದಗಳಿಂದಲೂ ಶ್ರೀಕೃಷ್ಣನ ಯಶವನ್ನು ಪೂರ್ಣವಾಗಿ ವರ್ಣಿಸಲಾಗಲಿಲ್ಲ. ಅವನ ಶರೀರದ ತೇಜದಿಂದಲೇ ಸೂರ್ಯ ಚಂದ್ರರ ವ್ಯಾಪಾರ ನಡೆಯುತ್ತದೆ. ಹಾಗಿರುವಾಗ ಅವನ ಪ್ರಕಾಶವಿಲ್ಲದೆ ಈ ಜಗತ್ತು ಪ್ರಕಾಶಿತವಾಗಬಲ್ಲುದೇ? ಭಗವಂತನ ನಾಮ ಮಾಹಾತ್ಮ್ಯವನ್ನು ನೋಡಿದರೆ ಅದರ ಮುಂದೆ ಆಕಾಶವು ತುಚ್ಛವಾಗಿದೆ. ಹಾಗಿರುವಾಗ ಆ ಭಗವಂತನ ಒಂದೊಂದು ಗುಣಗಳನ್ನು ನೀನು ಹೇಗೆ ಬಲ್ಲೆ? ಆದ್ದರಿಂದ ಈ ಪ್ರಶಂಸೆ ಇನ್ನು ಸಾಕು. ಏಕೆಂದರೆ ಇಂತಹ ಲಕ್ಷಣಗಳಿಂದ ಕೂಡಿದ ಭಗವಾನ್ ಶ್ರೀಕೃಷ್ಣನೇ ಯಾವ ಸಾಧುಗಳನ್ನು ವರ್ಣಿಸಿರುವನೋ ಅವರ ಲಕ್ಷಣಗಳನ್ನು ನಮ್ಮಿಂದ ಹೇಳಲಾಗುವುದಿಲ್ಲ. ಆದರೂ ಏನಾದರೂ ಹೇಳಬೇಕೆಂದು ಹೇಳಿದನಷ್ಟೇ. ಯಾವ ಬ್ರಹ್ಮವಿದ್ಯೆಯು ದ್ವೈತವನ್ನು ನಾಶ ಮಾಡುವುದೋ ಅದನ್ನು ಸ್ಪಷ್ಟವಾಗಿ ಹೇಳಿದರೆ ತನ್ನ ಪ್ರಿಯಮಿತ್ರನಾದ ಅರ್ಜುನನ ಪ್ರೀತಿಯು ನಷ್ಟವಾದೀತು. ಆದ್ದರಿಂದ ಬ್ರಹ್ಮಜ್ಞಾನ ವಿಷಯವನ್ನು ಸ್ಪಷ್ಟವಾಗಿ ಹೇಳದೆ ನಡುವಿನಲ್ಲಿ ತೆಳ್ಳಗಿನ ತೆರೆಯನ್ನು, ಅಂದರೆ ಸಾಧುಗಳ ಅದ್ವೈತ ಸ್ಥಿತಿಯ ವರ್ಣನೆಯಿಂದ ಇರಿಸಿ ಅರ್ಜುನನ ಮನಸ್ಸನ್ನು ತನ್ನ ಮತ್ತು ಅವನ ಪ್ರೇಮದ ಉಪಯೋಗ ಪಡೆಯಲಿಕ್ಕಾಗಿ ಬೇರೆಯಾಗಿಸಿ ಇರಿಸಿದನು. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಾಗಿದ್ದೇನೆ ಎಂಬ ಬೋಧದಲ್ಲಿ ಸಿಕ್ಕಿಕೊಂಡಿರುವವರ ಮೋಕ್ಷ ಸುಖಕ್ಕಾಗಿ ದೀನರಾದವರ ಕೆಟ್ಟ ದೃಷ್ಟಿಯು ನಿನ್ನ ಪ್ರೇಮಕ್ಕೆ ತಗಲಬಹುದು. ಎಲ್ಲಾದರೂ ಅರ್ಜುನನ ತನ್ನತನ ಹೊರಟು ಹೋಗಿ ಅವನೇ ನಾನು ಎಂದಾಗಿ ಬಿಟ್ಟರೆ ಬಳಿಕ ನಾನೊಬ್ಬನು ಏನು ಮಾಡುವುದು? ನೋಡಿದೊಡನೆ ಕಣ್ಣು ತಣಿಯಲು, ಬಾಯಿ ತುಂಬ ಮಾತನಾಡಲು ಅಥವಾ ಆನಂದದಿಂದ ದೃಢವಾಗಿ ಆಲಿಂಗಿಸಿಕೊಳ್ಳಲು ಬೇರೆ ಯಾರಿದ್ದಾರೆ? ಅರ್ಜುನನು ನನ್ನಲ್ಲಿ ಐಕ್ಯವಾಗಿ ಹೋದರೆ
ನನ್ನ ಮನಸ್ಸಿನಲ್ಲಿ ಹಿಡಿಸಲಾರದ ಉತ್ತಮವಾದ ವಿಷಯವನ್ನು ಯಾರ ಬಳಿ ಹೇಳುವುದು? ಇಂತಹ ಬಿಕ್ಕಟ್ಟಿನಿಂದಾಗಿ ಶ್ರೀಕೃಷ್ಣನು ಮಾತನಾಡುವಾಗ ಸಾಧುಗಳ ಲಕ್ಷಣಗಳನ್ನು ಹೇಳಿ ಬ್ರಹ್ಮಜ್ಞಾನದ ಉಪದೇಶ ಮಾಡಿ ಅವನ ಮನಸ್ಸನ್ನು ಆಲಿಂಗಿಸಿದನು. ಇದನ್ನು ಕೇಳುವವರಿಗೆ ಅಶಕ್ಯವಾಗಿ ತೋರಿದರೂ ಪಾರ್ಥನು ನಿಜವಾಗಿ ಶ್ರೀಕೃಷ್ಣನ ಸುಖದ ಎರಕ ಹೊಯ್ದ ಮೂರ್ತಿಯೇ ಆಗಿದ್ದಾನೆಂದು ದೃಢವಾಗಿ ನಂಬಿರಿ. ಇದೆಲ್ಲ ಇರಲಿ, ಓರ್ವ ಬಂಜೆಯಾದ ಸ್ತ್ರೀಯಳಿಗೆ ಇಳಿವಯಸ್ಸಿನಲ್ಲಿ ಒಂದು ಮಗು ಹುಟ್ಟಿದರೆ ಆಕೆಯು ಮೂರ್ತಿವೆತ್ತ ಮೋಹವೇ ಆಗಿ ನರ್ತಿಸುವಳು. ಹಾಗೆಯೇ ಶ್ರೀಕೃಷ್ಣನ ಕಥೆಯಾಗಿದೆ. ಅರ್ಜುನನ ಮೇಲಿನ ಅವನ ಅತಿಶಯವಾದ ಪ್ರೇಮವು ಕಂಡುಬರುವುದರಿಂದ ನಾನು ಹೀಗೆ ಹೇಳಿರುವುದು. ನೋಡಿ ನೋಡಿ, ಇದೆಂತಹ ಅಚ್ಚರಿ ಆತ್ಮೀಯತೆ, ಎಂತಹ ಯುದ್ಧದ ಪ್ರಸಂಗ, ಇದರಲ್ಲೇನು ಬ್ರಹ್ಮಜ್ಞಾನದ ಉಪದೇಶ. ಆದರೆ ಇಂತಹುದರಲ್ಲಿ ನಿಶ್ಚಯವಾಗಿ ಶ್ರೀಕೃಷ್ಣನು ಅರ್ಜುನನ ಪ್ರೇಮದ ಮೂರ್ತಿಯೇ ಆಗಿ ಅವನ ಮುಂದೆ ಕೌತುಕದಿಂದ ಕುಣಿಯುತ್ತಿರುವನು. ಪ್ರೇಮವಿದೆ, ಆದರೆ ಅದು ನಾಚಿಕೆ ಉಂಟು ಮಾಡುವುದಾದರೆ ಅದೆಂತಹ ಪ್ರೇಮ. ವ್ಯಸನವಿದೆ, ಆದರೆ ಅದರಲ್ಲಿ ಅಸಖ್ಯತೆ ಉಂಟಾದರೆ ಅದೆಂತಹ ವ್ಯಸನ. ಹುಚ್ಚನಾಗಿದ್ದಾನೆ, ಆದರೆ ಭ್ರಮಿಷ್ಠನಂತೆ ನಡೆಯುವುದಿಲ್ಲ. ಇದೆಂತಹ ಹುಚ್ಚು. ಇವೆಲ್ಲದರ ಸಾರ ಇಷ್ಟೇ: ಅರ್ಜುನನು ಶ್ರೀಕೃಷ್ಣನ ಮೈತ್ರಿಯ ಮನೆಯೇ ಆಗಿದ್ದಾನೆ, ಅಥವಾ ಸುಂದರವಾಗಿ ಶೃಂಗರಿಸಿದ ಭಗವಂತನ ಮನಸ್ಸಿನ ಕನ್ನಡಿಯೇ ಅವನಾಗಿದ್ದಾನೆ. ಹೀಗೆ ಆ ಅರ್ಜುನನು ಧನ್ಯನಾಗಿದ್ದು ಪುಣ್ಯದಿಂದ ಪಾವನನಾಗಿದ್ದಾನೆ. ಈ ಜಗತ್ತಿನಲ್ಲಿ ಭಕ್ತಿರೂಪವಾದ ಬೀಜವನ್ನು ಬಿತ್ತಲು ಉತ್ತಮವಾದ ಹೊಲವಾಗಿದ್ದಾನೆ. ಅದರಿಂದಲೇ ಶ್ರೀಕೃಷ್ಣನ ಕೃಪೆಗೆ ಪಾತ್ರವಾಗಿರುವನು. ಆತ್ಮನಿವೇದನ ಭಕ್ತಿಯ ಮೊದಲಿನ ಸಖ್ಯವು ಭಕ್ತಿಯ ಭೂಮಿಕೆಯಾಗಿದೆ. ಅರ್ಜುನನು ಅದರ ಮುಖ್ಯ ದೇವತೆಯಾಗಿದ್ದಾನೆ. ಬಳಿಯಲ್ಲೇ ಇದ್ದ ಭಗವಂತನನ್ನು ವರ್ಣಿಸದೆ ಅವನ ಭಕ್ತರ ಗುಣಗಳನ್ನು ವರ್ಣಿಸುವಷ್ಟು ಅರ್ಜುನನು ಸಹಜವಾಗಿ ಶ್ರೀಕೃಷ್ಣನಿಗೆ ಬೇಕಾದವನು. ಪತಿವ್ರತೆಯಾದವಳು ತನ್ನ ಪತಿಯನ್ನು ಪ್ರೀತಿಯಿಂದ ಸೇವಿಸಿ ಪತಿಯಿಂದ ಮಾನ್ಯತೆ ಪಡೆದ ಪತಿವ್ರತೆಯನ್ನು ಪತಿಗಿಂತ ಹೆಚ್ಚು ಪ್ರಶಂಸಿಸುವುದಿಲ್ಲವೇ? ಅದರಂತೆ ಅರ್ಜುನನನ್ನೇ ವಿಶೇಷವಾಗಿ ಸ್ತುತಿಸಬೇಕೆಂದು ನನ್ನ ಮನಸ್ಸಿಗೆ ಅನಿಸಿತು. ಏಕೆಂದರೆ ಅವನು 3 ಲೋಕಗಳ ಸಮಸ್ತ ಸೌಭಾಗ್ಯಕ್ಕೆ ಒಬ್ಬನೇ ಪಾತ್ರನಾಗಿರುವನು. ಅವನ ಮೇಲಿನ ಪ್ರೀತಿಯಿಂದ ನಿರಾಕಾರನಾದ ಬ್ರಹ್ಮನಿಗೂ ಕೂಡ ಸಗುಣವಾಗಿ ಅವತರಿಸಬೇಕಾಯಿತು. ಅವನು ಪರಿಪೂರ್ಣನಾಗಿದ್ದರೂ ಅರ್ಜುನನ ಸಖ್ಯದ ಉತ್ಕಂಠತೆ ಉಂಟಾಯಿತು. ಆಗ ಶ್ರೋತೃಗಳು ಹೇಳಿದರು, ದೈವದ ಗತಿಯು ಎಷ್ಟು ವಿಚಿತ್ರವಾಗಿದೆ. ಹಾಗೆಯೇ ವರ್ಣಿಸುವ ಶೈಲಿಯ ಸೌಂದರ್ಯದಿಂದ ನಾದ ಬ್ರಹ್ಮವನ್ನು ಗೆದ್ದಂತಾಗಿದೆ. ಹೃದಯದಲ್ಲಿ ಶೃಂಗಾರಾದಿ ನವರಸಗಳ ಬೇರೆ ಬೇರೆ ಅಚ್ಚು ಮೂಡಬಹುದಾದ ವರ್ಣನೆಯನ್ನು ಮರಾಠಿ ಭಾಷೆಯಲ್ಲಿ ಮಾಡಬಹುದಾದರೆ ಇದು ಅತಿಶಯ ಆಶ್ಚರ್ಯವಲ್ಲವೇ? ಜ್ಞಾನೇಶ್ವರರ ಈ ಮಾತುಗಳು ಜ್ಞಾನರೂಪಿ ಚಂದ್ರನ ಬೆಳದಿಂಗಳಿನಂತೆ ಸ್ವಚ್ಛವಾಗಿದ್ದು ಅದರ ಭಾವಾರ್ಥದಿಂದ ಮನಸ್ಸಿಗೆ ಆನಂದವಾಗುತ್ತದೆ. ಆದ್ದರಿಂದ ಗೀತೆಯ ಶ್ಲೋಕಗಳ ಅರ್ಥವು ಕನ್ನೈದಿಲೆಯಂತೆ ಸಹಜವಾಗಿ ಅರಳಿದೆ. ಬ್ರಹ್ಮ ವಿದ್ಯೆಯನ್ನು ಕೇಳಲು ಇಚ್ಛಿಸುವವರ ಶ್ರವಣದಿಂದ ತೃಪ್ತರಾಗುವಂತಹ ಆ ಮಾತಿನ ಯೋಗ್ಯತೆಯಾಗಿದೆ. ಇಂತಹ ಮಾತುಗಳಿಂದ ಶ್ರೋತೃಗಳು ಅಂತರಂಗದಲ್ಲಿ ಪ್ರಸನ್ನರಾಗಿ ತಲೆದೂಗಿದರು. ಹೀಗೆ ಶ್ರೋತೃಗಳ ಮನಸ್ಸಿನ ಭಾವವನ್ನು ನಿವೃತ್ತಿದಾಸರಾದ ಜ್ಞಾನೇಶ್ವರರು ಅರಿತು ಮತ್ತೆ ಶ್ರೋತೃಗಳೇ ಈ ಕಡೆ ಗಮನ ಕೊಡಿ ಎಂದು ಹೇಳಿದರು. ಪಾಂಡವರ ಜೀವನದಲ್ಲಿ ಶ್ರೀಕೃಷ್ಣ ರೂಪವಾದ ಅದ್ಭುತ ದಿವಸವು ಉದಯಿಸಿತು. ಶ್ರೀಕೃಷ್ಣನು ಪಾಂಡವರ ಮೇಲೆ ಕೃಪೆ ಮಾಡಿದನು. ದೇವಕಿಯು ಗರ್ಭದಲ್ಲಿ ಅವನನ್ನು ಧರಿಸಿದಳು. ಯಶೋದೆಯು ಅವನನ್ನು ಕಷ್ಟದಿಂದ ಸಾಕಿದಳು. ಆದರೆ ಕೊನೆಗೆ ಪಾಂಡವರಿಗೆ ಉಪಯೋಗಿಯಾದನು. ಅದಕ್ಕೆಂದೇ ಬಹಳ ದಿವಸ ಅವನ ಸೇವೆ ಮಾಡುವುದು, ಸಮಯ ನೋಡಿ ವಿನಂತಿಸಿಕೊಳ್ಳುವುದು, ಇದಾವುದು ಆ ಭಾಗ್ಯವಂತನಾದ ಅರ್ಜುನನಿಗೆ ಮಾಡಬೇಕಾಗಿ ಬೀಳಲಿಲ್ಲ. ಶ್ರೋತೃಗಳು ಹೇಳಿದರು, ಮಹಾರಾಜ, ಅದಿರಲಿ, ಮುಂದಿನ ಕಥೆಯನ್ನು ಹೇಳಿರಿ. ಆಗ ಜ್ಞಾನೇಶ್ವರರು ಹೇಳುತ್ತಾರೆ, ಅರ್ಜುನನು ಸಲಿಗೆಯಿಂದ ಹೇಳಿದನು, ದೇವ, ನೀನು ಹೇಳಿದ ಈ ಸಂತರ ಲಕ್ಷಣಗಳು ನನ್ನಲ್ಲಿ ಕಂಡುಬರುವುದಿಲ್ಲವಲ್ಲ. ಅಲ್ಲದೆ ಈ ಲಕ್ಷಣಗಳ ತಾತ್ಪರ್ಯವನ್ನು ಅರಿಯಲು ನಾನು ನಿಜವಾಗಿ ಯೋಗ್ಯನಾಗಿಲ್ಲ, ಅಲ್ಪನಾಗಿದ್ದೇನೆ. ಆದರೆ ನೀನು ಹೇಳುವುದರಿಂದ ನನ್ನಲ್ಲಿ ಯೋಗ್ಯತೆ ಬಂದರೂ ಬರಬಹುದು. ನೀನು ಮನಸ್ಸು ಮಾಡಿದರೆ ನಾನು ಬ್ರಹ್ಮಸ್ವರೂಪನೂ ಆಗಬಹುದು. ನೀನು ಹೇಳಿದಂತೆ ನಾನು ಅಭ್ಯಾಸ ಮಾಡುವೆನು. ಮಾಡದಿರಲು ಏನಾಗಿದೆ? ದೇವ, ನೀವು ಯಾರ ವಿಷಯವಾಗಿ ಹೇಳುತ್ತಿರುವಿರಿ ಎಂಬುದು ನನಗೆ ತಿಳಿಯದು. ಆದರೂ ಅದನ್ನು ಕೇಳಿ ಮನಸ್ಸಿನಲ್ಲೇ ಅವರನ್ನು ಸ್ತುತಿಸುತ್ತಿದ್ದೇನೆ. ಇಂತಹ ಲಕ್ಷಣಗಳುಳ್ಳವರ ಆನಂದಕ್ಕೆ ಎಲ್ಲೆಯೇ ಇಲ್ಲ. ಪ್ರಭು, ಹೀಗೆಯೇ ನನ್ನಲ್ಲಿಯೂ ಯೋಗ್ಯತೆ ಉಂಟಾಗುವಂತೆ ಮಾಡು. ಆಗ ಶ್ರೀಕೃಷ್ಣನು
ನಗುತ್ತಾ ಹೇಳಿದನು, ಆಗಲಿ, ನಿನ್ನನ್ನು ನಾನು ಬ್ರಹ್ಮರೂಪವಾಗಿಸುವೆನು. ನೋಡು, ಒಂದು ಸಂತೋಷವು ದೊರಕದಿದ್ದರೆ ಎಲ್ಲ ಕಡೆಗಳಲ್ಲಿ ಸುಖದ ಕೊರತೆಯೇ ಇರುತ್ತದೆ. ಆದರೆ ಅದು ಒಮ್ಮೆ ಸಿಕ್ಕಿಬಿಟ್ಟರೆ ಎಲ್ಲಿ ನೋಡಿದಲ್ಲಿ ಸುಖವೇ ಸುಖವಿರುತ್ತದೆ. ಹಾಗೆಯೇ ಸರ್ವೇಶ್ವರನ ಪೂರ್ಣ ಸೇವಕನಾದವನು ಸಹಜವಾಗಿ ಬ್ರಹ್ಮರೂಪನಾಗಿ ಹೋಗುವನು. ಆದರೆ ಅರ್ಜುನನ ದೈವೀ ಸಾಮರ್ಥ್ಯದ ಮುಂದೆ ಶ್ರೀಕೃಷ್ಣನು ಹೇಗೆ ಫಲದ್ರೂಪನಾಗಿರುವನು ನೋಡಿ. ಸಾವಿರಾರು ಜನ್ಮಗಳಲ್ಲಿ ಇಂದ್ರನಿಗೂ ಕೂಡ ಸಿಗಲು ದುರ್ಲಭನಾದ ಸರ್ವೇಶ್ವರನು ಅರ್ಜುನನಿಗೆ ಹೇಗೆ ವಶನಾಗಿದ್ದಾನೆಂದು ನೋಡಿ. ಅರ್ಜುನನು ಪ್ರಶ್ನೆ ಮಾಡುವಷ್ಟು ಕೂಡ ಅವನಿಂದ ಇರಲಾಗುವುದಿಲ್ಲ. ಮತ್ತೆ ಕೇಳಿರಿ, ನಾನು ಬ್ರಹ್ಮನಾಗಬೇಕೆಂದು ಹೇಳಿದ ಅರ್ಜುನನ ಮಾತುಗಳೆಲ್ಲವನ್ನು ಶ್ರೀಕೃಷ್ಣನು ಕೇಳಿದನು. ಆಗ ಭಗವಂತನಿಗೆ ಹೀಗೆ ಅನಿಸಿತು, ಅರ್ಜುನನಿಗೆ ಬ್ರಹ್ಮನಾಗುವ ಬಯಕೆ ಉಂಟಾಗಿದೆ. ಇದರಿಂದ ಅವನ ಬುದ್ಧಿಯ ಉದರದಲ್ಲಿ ವೈರಾಗ್ಯ ರೂಪವಾದ ಗರ್ಭವು ಬೆಳೆಯುತ್ತಿದೆ. ಅಥವಾ ಅರ್ಜುನನು ಹೊಸ ಗಿಡವಾಗಿದ್ದು ವೈರಾಗ್ಯ ರೂಪವಾದ ವಸಂತನ ಆಗಮನದಿಂದ ಅಹಂ ಬ್ರಹ್ಮ ರೂಪವೆಂಬ ಹೂವು ಬಿಟ್ಟು ನಳನಳಿಸುತ್ತಿದ್ದಾನೆ. ಆದ್ದರಿಂದ ಇವನಿಗೆ ಮೋಕ್ಷ ರೂಪವಾದ ಫಲವು ಬಹುಬೇಗನೆ ದೊರಕಲಿದೆ, ಏಕೆಂದರೆ ಇವನು ವಿರಕ್ತನಾಗಿರುವನು ಎಂದು ಶ್ರೀಕೃಷ್ಣನಿಗೆ ಮನವರಿಕೆಯಾಯಿತು. ಶ್ರೀಕೃಷ್ಣನು ತನ್ನಲ್ಲೇ ಅಂದುಕೊಂಡನು, ಈ ಅರ್ಜುನನು ಇನ್ನು ಮಾಡುವ ಅನುಷ್ಠಾನದಿಂದ ಕೂಡಲೇ ಫಲ ಸಿಗಬಹುದು. ಆದ್ದರಿಂದ ಇವನಿಗೆ ಅಭ್ಯಾಸ ಮಾಡಲು ಹೇಳಿದರೆ ವ್ಯರ್ಥವಾಗಲಾರದು. ಹೀಗೆ ಭಗವಂತನು ಮನಸ್ಸಿನಲ್ಲಿ ಯೋಚಿಸಿ ಹೇಳಿದನು, ಅರ್ಜುನ, ನಾನು ಹೇಳದಿರುವ ಯೋಗ ಮಾರ್ಗವು ಸಮಸ್ತ ಯೋಗಗಳಲ್ಲಿ ಶ್ರೇಷ್ಠ ಯೋಗವಾಗಿದೆ. ಅದನ್ನು ಕೇಳು. ಆ ಯೋಗದ ಪ್ರವೃತ್ತಿ ರೂಪವಾದ ವೃಕ್ಷದ ಬುಡದಲ್ಲಿ ಕೋಟಿ ಕೋಟಿ ಮೋಕ್ಷ ಫಲಗಳು ಕಂಡುಬರುವವು. ಅದನ್ನು ಆಚರಿಸಿದರೆ ಮೋಕ್ಷ ಪ್ರಾಪ್ತಿಯು ಖಂಡಿತ. ಆ ಮಾರ್ಗದಲ್ಲಿ ಭಗವಾನ್ ಶಂಕರನು ಇಂದಿನವರೆಗೂ ಯಾತ್ರಿಕನಾಗಿದ್ದಾನೆ. ಇತರ ಯೋಗಿ ಜನರು ಮೊದಲಿಗೆ ಹೃದಯಾಕಾಶದಲ್ಲಿ ಅಡ್ಡದಾರಿಯಲ್ಲಿ ನಡೆಯತೊಡಗಿದರು. ಆದರೆ ಕೊನೆಗೆ ಸ್ವಾನುಭವದಿಂದ ನಡೆಯುತ್ತಾ ಅವರಿಗೆ ನಿಜವಾದ ಮಾರ್ಗ ದೊರಕಿತು. ಮತ್ತು ಆ ಯೋಗಿಗಳು ಇತರ ಅಜ್ಞಾನ ರೂಪವಾದ ಎಲ್ಲ ಮಾರ್ಗಗಳನ್ನು ಬಿಟ್ಟು ಆತ್ಮಬೋಧದ ಸರಳವಾದ ಮಾರ್ಗದಲ್ಲಿ ಒಮ್ಮಿಂದೊಮ್ಮೆಗೆ ಓಡಿದರು. ಹಿಂದಿನ ಮಹರ್ಷಿಗಳು ಇದೇ ಮಾರ್ಗದಿಂದ ನಡೆದು ಸಾಧಕರಾಗಿದ್ದವರು ಸಿದ್ಧರಾದರು. ಹೀಗೆಯೇ ತತ್ವಜ್ಞಾನಿಗಳು ಕೂಡ ಇದೇ ಮಾರ್ಗದಲ್ಲಿ ಶ್ರೇಷ್ಠತ್ವವನ್ನು ಪಡೆದರು. ಇದೇ ಮಾರ್ಗವು ದೃಷ್ಟಿಗೆ ಬಿದ್ದಾಕ್ಷಣ ಹಸಿವು ಬಾಯಾರಿಕೆ ಇಂಗಿ ಹೋಗುವವು. ಈ ದಾರಿಯಲ್ಲಿ ನಡೆಯುವಾಗ ಹಗಲು ರಾತ್ರಿಯ ಎಚ್ಚರವೂ ಇರುವುದಿಲ್ಲ. ಈ ಮಾರ್ಗದಲ್ಲಿ ಕ್ರಮಿಸಿದಂತೆಲ್ಲ ಮನುಷ್ಯನು ಹೆಜ್ಜೆ ಇಟ್ಟಲ್ಲಿ ಮೋಕ್ಷದ ಗಣಿಯೇ ಉಂಟಾಗುತ್ತದೆ. ಅಕಸ್ಮಾತ್ತಾಗಿ ಅಡ್ಡದಾರಿಯಿಂದ ಅವನು ಹೋದರೂ ಸ್ವರ್ಗ ಸುಖವಂತೂ ಸಿಗುವುದು. ಅವನು ಪೂರ್ವದ ದಾರಿಯಿಂದ ಹೊರಟು, ಅಂದರೆ ಪ್ರವೃತ್ತಿಯ ದಾರಿಯನ್ನು ಬಿಟ್ಟು ಇಂದ್ರಿಯಗಳನ್ನು ಸಂಯಮಿಸಿ ಪಶ್ಚಿಮಕ್ಕೆ ಬರುತ್ತಾನೆ, ನಿವೃತ್ತಿಯ ದಾರಿ ಹಿಡಿಯುತ್ತಾನೆ. ಎಲೈ ಧನುರ್ಧರನೆ, ಇಲ್ಲಿ ನಡೆಯುವುದೆಂದರೆ ನಿಶ್ಚಲವಾಗಿ ಕುಳಿತುಕೊಳ್ಳುವುದಾಗಿದೆ. ಈ ಮಾರ್ಗದಿಂದ ಹೋಗುವ ಸ್ಥಾನವು, ಅಂದರೆ ಊರು, ಸ್ವತಃ ತಾನೇ ಆಗಿಬಿಡುವನು. ಇದು ಬೇರೆ ಹೇಳಬೇಕಾಗಿಲ್ಲ, ಮುಂದೆ ತಾನಾಗಿಯೇ ತಿಳಿದುಕೊಳ್ಳುವೆ. ಆಗ ಅರ್ಜುನನು ಕೇಳಿದನು, ದೇವ, ಹಾಗಾದರೆ ನೀನು ಈ ಯೋಗಶಾಸ್ತ್ರವನ್ನು ಯಾವಾಗ ಹೇಳುವಿ? ಏಕೆಂದರೆ ಉತ್ಕಂಠರೂಪಿ ಸಮುದ್ರದಲ್ಲಿ ಮುಳುಗಿದ ನನ್ನನ್ನು ಏಕೆ ಮೇಲೆತ್ತುವುದಿಲ್ಲ? ಆಗ ಶ್ರೀಕೃಷ್ಣನು ಹೇಳಿದನು, ನಾನಾಗಿಯೇ ನಿನಗೆ ಹೇಳುತ್ತಿರುವಾಗ ಮತ್ತೆ ಪ್ರಶ್ನೆ ಮಾಡಲು ಏಕೆ ಉತ್ಸುಕನಾಗಿದ್ದೀಯೇ? ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾನಸಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಶುದ್ಧವಾದ ಭೂಮಿಯ ಮೇಲೆ ಕ್ರಮವಾಗಿ ಕುಶ, ಮೃಗಚರ್ಮ ಮತ್ತು ವಸ್ತ್ರಗಳನ್ನು ಹಾಸಿ ಬಹಳ ಎತ್ತರವಿಲ್ಲದಂತೆ ಮತ್ತು ಬಹಳ ತಗ್ಗಿಲ್ಲದಂತೆ ತನ್ನ ಆಸನವನ್ನು ಸ್ಥಿರವಾಗಿ ಸ್ಥಾಪನೆ ಮಾಡಿ. ಹಾಗಾದರೆ ಇನ್ನು ನಾನು ನಿನಗೆ ಸ್ಪಷ್ಟವಾಗಿ ಹೇಳುತ್ತೇನೆ, ಆದರೆ ಅದನ್ನು ಅಭ್ಯಾಸ ಮಾಡಿದ ಮೇಲೆಯೇ ಉಪಯೋಗವಾದೀತು. ಆದ್ದರಿಂದ ಇಂತಹ ಯೋಗಾಭ್ಯಾಸಕ್ಕಾಗಿ ಒಂದು ಸ್ಥಳವನ್ನು ಹುಡುಕಿ ತೆಗೆಯಬೇಕು. ಆ ಜಾಗವು ಸಹಜವಾಗಿ ಕುಳಿತುಕೊಂಡಾಗ ಇಲ್ಲಿಂದ ಏಳಬೇಕೆಂದು ಅನ್ನಿಸಬಾರದಷ್ಟು ಸಮಾಧಾನ ಉಂಟಾಗಬೇಕು. ಅದನ್ನು ನೋಡಿದಾಕ್ಷಣ ವೈರಾಗ್ಯವು ಇಮ್ಮಡಿಗೊಳ್ಳಬೇಕು. ಆ ಜಾಗವು ಹಿಂದೆ ಸತ್ಪುರುಷರಿಂದ ನೆಲೆಗೊಳಿಸಿರಬೇಕು. ಅದರಿಂದ ಮನಸ್ಸಿನ ಸಂತೋಷಕ್ಕೆ ಸಹಾಯವಾಗಬೇಕು, ಧೈರ್ಯದ ಉತ್ಕರ್ಷವಾಗಬೇಕು. ಆ ಜಾಗದಲ್ಲಿ ಅಭ್ಯಾಸ ಮಾಡುವವನಿಗೆ ಉತ್ತೇಜನವಾಗಬೇಕು, ಮನಸ್ಸನ್ನು ಅನುಭವವು ವರಿಸಬೇಕು.
ಹೀಗೆ ಆ ಜಾಗದ ರಮ್ಯತೆಯ ಕುರಿತು ಯೋಗ್ಯವಾಗಿರಬೇಕು. ಪಾರ್ಥ, ಆ ಜಾಗದ ಸಮೀಪದಿಂದ ಹೋಗುವಾಗ ಪಾಖಂಡಿಗೂ ತಪಸ್ಸು ಮಾಡಬೇಕೆಂಬ ಇಚ್ಛೆ ಮನಸ್ಸಿನಲ್ಲಿ ಮೂಡಬೇಕು. ಕಾಮಾಸಕ್ತನಾದ ಮನುಷ್ಯನು ಮನೆಗೆ ಹೋಗುವಾಗ ಅಕಸ್ಮಾತ್ತಾಗಿ ಆ ಜಾಗಕ್ಕೆ ಬಂದರೆ ಅದನ್ನು ಬಿಟ್ಟು ಹೋಗಬಾರದು ಎಂದು ಎನಿಸಬೇಕು. ಹೀಗೆ ಅಲ್ಲಿ ಇರಲು ಇಚ್ಛಿಸಿದವನನ್ನು ಕೂಡ ಆ ರಮ್ಯ ಜಾಗವು ಇರಿಸಿಕೊಳ್ಳುವಂತಿರಬೇಕು. ಯಾವಾಗಲೂ ಸುತ್ತುತ್ತಾ ಇರುವವನನ್ನು ಕುಳ್ಳಿರಿಸಿಕೊಳ್ಳುವಂತಿರಬೇಕು. ಅದು ವೈರಾಗ್ಯವನ್ನು ಬಡಿದೆಬ್ಬಿಸುವಂತಿರಬೇಕು. ಓರ್ವ ಅರಸು ಅಥವಾ ವಿಲಾಸಿಯಾಗಿದ್ದರೂ ಅವನಿಗೂ ಆ ಜಾಗವನ್ನು ನೋಡಿದಾಕ್ಷಣ ತನ್ನ ರಾಜ್ಯ ವೈಭವಗಳನ್ನು ಬಿಟ್ಟು ಏಕಾಂತದಲ್ಲಿ ಇರಬೇಕೆಂದು ಅನಿಸಬೇಕು. ಈ ಪ್ರಕಾರದಿಂದ ಉತ್ತಮ ಹಾಗೂ ಪರಿಶುದ್ಧ ಸ್ಥಾನದಲ್ಲಿ ಬ್ರಹ್ಮಾನಂದವು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುತ್ತದೆ. ಇನ್ನೊಂದು ಸಂಗತಿಯನ್ನು ಸಾಧಕನು ನೋಡಬೇಕು. ಅಲ್ಲಿ ಸಾಧಕನು ಮಾತ್ರ ವಾಸಿಸುತ್ತಾ ಇತರ ಜನರ ಗದ್ದಲ ಇರಬಾರದು. ಅಲ್ಲಿ ಅಮೃತದಂತೆ ಬೇರೂ ಕೂಡ ಸಿಹಿಯಾಗಿರುವ ಯಾವಾಗಲೂ ಫಲಭರಿತವಾದ ಮರಗಳು ದಟ್ಟವಾಗಿ ಇರಬೇಕು. ಅಲ್ಲಿ ಹೆಜ್ಜೆ ಹೆಜ್ಜೆಗೆ ನೀರಿನ ಝರಿಗಳು ಇರಬೇಕು. ಅದರ ನೀರು ಮಳೆಗಾಲದಲ್ಲಿಯೂ ನಿರ್ಮಲವಾಗಿದ್ದು ಸಮೃದ್ಧವಾಗಿರಬೇಕು. ಇಳಿಯಲು ಅಥವಾ ನೀರು ತರಲು ಸುಲಭವಾಗಿರಬೇಕು. ಅಲ್ಲಿ ಸೂರ್ಯನ ಬಿಸಿಲು ಸೌಮ್ಯವಾಗಿದ್ದು ಅಕಸ್ಮಾತ್ತಾಗಿ ಬಿಸಿಲು ಬಿದ್ದರೂ ಅದರಿಂದ ಸೆಕೆ ಉಂಟಾಗಬಾರದು. ಹಾಗೆಯೇ ಗಾಳಿಯೂ ಮಂದವಾಗಿದ್ದು ಶೀತಲವಾಗಿರಬೇಕು. ಅಲ್ಲಿ ಗದ್ದಲವಿರಬಾರದು. ದುಷ್ಟ ಪ್ರಾಣಿಗಳ ಸುಳಿವು ಇರಬಾರದು. ಹಾಗೆಯೇ ಗಿಳಿಗಳು, ಭ್ರಮರಗಳು ಅಲ್ಲಿರಬಾರದು. ಅಲ್ಲಿ ನೀರಿನ ಬಳಿಯಲ್ಲಿರುವ ಹಂಸಗಳು, 3-4 ಚಕ್ರವಾಕ ಪಕ್ಷಿಗಳು, ಒಂದೊಮ್ಮೆ ಕೋಗಿಲೆಗಳು ಇದ್ದರೂ ನಡೆದೀತು. ಯಾವಾಗಲೂ ಅಲ್ಲಿಯೇ ಇರದಿದ್ದರೂ ಬಂದು ಹೋಗುವ ನವಿಲುಗಳು ಇರಬಾರದೆಂದು ನಾವು ಹೇಳುವುದಿಲ್ಲ. ಎಲೈ ಪಾಂಡುನಂತನ, ಇಂತಹ ಸ್ಥಳವನ್ನು ಅವಶ್ಯವಾಗಿ ಹುಡುಕಿ ತೆಗೆಯಬೇಕು. ಅಲ್ಲಿ ಗುಪ್ತವಾದ ಒಂದು ಗುಹೆ ಅಥವಾ ಶಿವಾಲಯವಿರಬೇಕು. ಇವೆರಡರಲ್ಲಿ ತನಗೆ ಮೆಚ್ಚುಗೆಯಾದ ಅಥವಾ ತನ್ನ ಮನಸ್ಸಿಗೆ ಜಾಗದಲ್ಲಿ ಹೆಚ್ಚಾಗಿ ಏಕಾಂತದಲ್ಲಿ ಕುಳಿತುಕೊಳ್ಳಬೇಕು. ಹೀಗೆ ಎಲ್ಲ ಅನುಕೂಲತೆಗಳನ್ನು ನೋಡಿ ಅಲ್ಲಿ ಮನಸ್ಸು ಸ್ಥಿರವಾಗುವುದೋ ಇಲ್ಲವೋ ಎಂದು ನೋಡಬೇಕು. ಅಲ್ಲಿ ಸ್ಥಿರವಾದರೆ ಆಸನವನ್ನು ಸಿದ್ಧಪಡಿಸಬೇಕು. ಅದರ ಪದ್ಧತಿ ಹೀಗಿದೆ. ಅಲುಗಾಡದೆ ಇರುವ ಮರದ ಮಣೆಯ ಮೇಲೆ ಮೊದಲಿಗೆ ದರ್ಬೆಗಳನ್ನು ಹಾಸಿ ಅದರ ಮೇಲೆ ಕೃಷ್ಣಾರ್ಜುನವನ್ನು ಹಾಸಬೇಕು. ಅದರ ಮೇಲೆ ತೊಳೆದ ಸ್ವಚ್ಛ ಬಟ್ಟೆಯ ಮಡಿಕೆಯನ್ನು ಹಾಸಬೇಕು. ಆ ದರ್ಬೆಗಳು ಕೋಮಲವಾಗಿದ್ದು ಒಂದೇ ಜಾಗದಲ್ಲಿ ಸ್ಥಿರವಾಗಿ ಇರುವಂತೆ ವ್ಯವಸ್ಥಿತವಾಗಿ ಜೋಡಿಸಿಕೊಂಡಿರಬೇಕು. ಆ ಆಸನವು ಹೆಚ್ಚು ಎತ್ತರವಾಗಿದ್ದರೆ ಶರೀರ ವಾಲಿ ಹೋದೀತು. ಅತಿ ತಗ್ಗಾದರೆ, ಅಂದರೆ ನೆಲಕ್ಕೆ ಸಮನಾಗಿದ್ದರೆ ಭೂಮಿಯ ತೇವ ಅಥವಾ ಗೆದ್ದಲು ಇವುಗಳಿಂದ ತೊಂದರೆಯಾದೀತು. ಆದ್ದರಿಂದ ಆಸನವು ಅತಿ ಎತ್ತರವಾಗಿಯೂ ಇರದೆ ಅತಿ ತಗ್ಗಾಗಿಯೂ ಇರದೆ ಸಮತಟ್ಟಾಗಿರುವಂತೆ ಆಸನವನ್ನು ಸಿದ್ಧಪಡಿಸಿಕೊಳ್ಳಬೇಕು. ತತ್ರೈಕಾಗ್ರಂ ಮನಃ ಕೃತ್ವಾ ಯತ್ತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ವಾಸನೆ ಯುಂಜ್ಯಾತ್ ಯೋಗಮಾತ್ಮವಿಶುದ್ಧಯೇ. ಆ ಆಸನದಲ್ಲಿ ಕುಳಿತುಕೊಂಡು ಚಿತ್ತ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ವಶದಲ್ಲಿಟ್ಟುಕೊಂಡು ಮನಸ್ಸನ್ನು ಏಕಾಗ್ರಗೊಳಿಸಿ ಅಂತಃಕರಣದ ಶುದ್ಧಿಗಾಗಿ ಯೋಗದ ಅಭ್ಯಾಸವನ್ನು ಮಾಡಬೇಕು. ಬಳಿಕ ಆ ಜಾಗದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ಅಂತಃಕರಣದಲ್ಲಿ ಸದ್ಗುರುವನ್ನು ಸ್ಮರಿಸುತ್ತಾ ಆತ್ಮ ಸುಖವನ್ನು ಅನುಭವಿಸಬೇಕು. ಅಲ್ಲಿ ಅಹಂಭಾವವನ್ನು ಇಲ್ಲವಾಗಿಸಿ ಅಷ್ಟ ಸಾತ್ವಿಕ ಭಾವಗಳು ಅಂತರ್ಬಾಹ್ಯಗಳಲ್ಲಿ ಉಂಟಾಗುವವರೆಗೆ ಆದರದಿಂದ ಸದ್ಗುರುವನ್ನು ಸ್ಮರಿಸಬೇಕು. ಅಲ್ಲಿ ವಿಷಯಗಳ ನೆನಪೂ ಕೂಡ ಇರುವುದಿಲ್ಲ. ಇಂದ್ರಿಯಗಳ ವಿಷಯಾಸಕ್ತಿಯೂ ಇಲ್ಲವಾಗುವುದು. ಮನಸ್ಸಿನ ಅಲೆದಾಟ ನಿಂತು ಹೃದಯದಲ್ಲಿ ಸ್ಥಿರವಾಗುವುದು. ಹೀಗೆ ಸಹಜವಾಗಿ ಐಕ್ಯ ಉಂಟಾಗುವವರೆಗೆ ತಡೆದು ಮತ್ತೆ ಐಕ್ಯ ಬೋಧದಿಂದ ಆಸನದಲ್ಲಿ ಕುಳಿತುಕೊಳ್ಳಬೇಕು. ಹೀಗೆ ಅವಯವಗಳಿಂದ ಶರೀರವನ್ನು ಸ್ಥಿರವಾಗಿಸಿ ಪ್ರಾಣಾಪಾನ ವಾಯುವಿನಿಂದ ಪ್ರಾಣಾಪಾನಗಳನ್ನು ನಿಯಂತ್ರಿಸಬೇಕು. ಇಂತಹ ಅನುಭವವು ಸ್ಪಷ್ಟವಾಗಿ ಆಗತೊಡಗುತ್ತದೆ. ಅಲ್ಲಿ ಪ್ರವೃತ್ತಿ ಮಾರ್ಗವು ಹಿಂದೆ ಸರಿದು ಸಹಜ ಸಮಾಧಿ ಸಿದ್ಧವಾಗುತ್ತದೆ. ಮತ್ತೆ ಆಸನದಲ್ಲಿ ಕುಳಿತಾಕ್ಷಣ ಎಲ್ಲ ಅಭ್ಯಾಸಗಳು ತಾನಾಗಿ ಪೂರ್ಣಗೊಳ್ಳುವವು. ಇನ್ನು ಮುದ್ರೆಯ ಹಿರಿಮೆಯನ್ನು ವರ್ಣಿಸುವೆನು ಕೇಳು. ಕಾಲು ಮಡಚಿ ಮೀನ ಖಂಡಗಳು ತೊಡೆಗೆ ತಾಗುವಂತೆ ಆಸನದಲ್ಲಿ ಕುಳಿತುಕೊಳ್ಳಬೇಕು. 2 ಅಂಗಾಲುಗಳನ್ನು ಓರೆಯಾಗಿಸಿಕೊಂಡು
ಆಧಾರ ಚಕ್ರದ ಕೆಳಗೆ ಅಂದರೆ ಲಿಂಗ ಮತ್ತು ಗುದಸ್ಥಾನದ ನಡುವೆ ಚೆನ್ನಾಗಿ ಸುಸ್ಥಿರವಾಗಿರುವಂತೆ ಕುಳಿತುಕೊಳ್ಳಬೇಕು. ಬಲಗಾಲ ಹಿಮ್ಮಡಿಯನ್ನು ಆಧಾರ ಚಕ್ರಕ್ಕೆ ಒತ್ತಿ ಇಟ್ಟು ಅನಂತರ ಎಡಗಾಲ ಹಿಮ್ಮಡಿಯನ್ನು ಬಲಗಾಲ ಮೇಲೆ ಇರಿಸಬೇಕು. ಅದಕ್ಕೆ ಸಿದ್ಧಾಸನವೆಂದು ಹೇಳುತ್ತಾರೆ. ಗುದದ್ವಾರ ಮತ್ತು ಲಿಂಗದ ನಡುವೆ 4 ಬೆರಳುಗಳಷ್ಟು ಒಂದು ಹೊಲಿಗೆ ಇರುತ್ತದೆ. ಅದರಲ್ಲಿ 1.5 ಬೆರಳು ಹಿಂದೆ ಮುಂದೆ ಬಿಟ್ಟು ಬಿಡಬೇಕು. ಇದರ ನಡುವೆ ಇರುವ 1 ಬೆರಳಿನಷ್ಟು ಜಾಗದಲ್ಲಿ ಶರೀರವನ್ನು ಸಮವಾಗಿಸಿ ಬಲ ಹಿಮ್ಮಡಿಯಿಂದ ಒತ್ತಿ ಹಿಡಿಯಬೇಕು. ಶರೀರವನ್ನು ಎತ್ತರಿಸಿದೆ ಎಂದು ತಿಳಿಯದಷ್ಟು ಬೆನ್ನುಹುರಿಯನ್ನು ಸ್ವಲ್ಪ ಎತ್ತರಿಸಿ 2 ಮೊಣಕಾಲುಗಳನ್ನು ಸಮಾನವಾಗಿ ಇರಿಸಿಕೊಳ್ಳಬೇಕು. ಬಳಿಕ ಪಾರ್ಥ, ಈ ಶರೀರವೆಲ್ಲ ಮೊಣಕಾಲು ತುದಿಗಳ ಮೇಲೆ ಆಧಾರವಿಲ್ಲದೆ ಸ್ವತಃ ಸಿದ್ಧವಾಗಿ ನಿಲ್ಲುತ್ತದೆ. ಅರ್ಜುನ, ಇದು ಮೂಲಬಂಧವೆಂಬ ಆಸನದ ಲಕ್ಷಣವಾಗಿದೆ. ಇದಕ್ಕೆ ವಜ್ರಾಸನವೆಂಬ ಗೌಣ ಹೆಸರು ಇದೆ. ಹೀಗೆ ಮೂಲಬಂಧದ ಆಸನವನ್ನು ಹಾಕಿದಾಗ ಕೆಳಗಿನ ಮಾರ್ಗವು ಮುಚ್ಚಿ ಹೋಗುವುದು, ಮತ್ತೆ ಅಪಾನವಾಯುವು ಒಳಗಿಂದೊಳಗೆ ಮೇಲೇರತೊಡಗುತ್ತದೆ. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಶರೀರ, ತಲೆ ಮತ್ತು ಕುತ್ತಿಗೆಯನ್ನು ನೇರವಾಗಿ ಮತ್ತು ಅಚಲವಾಗಿ ಇಟ್ಟುಕೊಂಡು ತನ್ನ ದೃಷ್ಟಿಯನ್ನು ಮೂಗಿನ ತುದಿಯಲ್ಲಿ ಸ್ಥಿರವಾಗಿ ನಿಲ್ಲಿಸಿ ಬೇರೆ ದಿಕ್ಕುಗಳನ್ನು ನೋಡದೆ ಬಳಿಕ 2 ಕೈಗಳನ್ನು ಸೇರಿಸಿ ದೊನ್ನೆಯಂತೆ ಮಾಡಿ ಕಾಲುಗಳ ಮೇಲೆ ಇರಿಸಿಕೊಳ್ಳಬೇಕು. ಆಗ ಭುಜಗಳು ತಾನಾಗಿ ಎತ್ತರಿಸಬಹುದು. ಅನಂತರ ಶರೀರವು ಸ್ಥಿರವಾಗಿ ತಲೆಯು ಸ್ವಲ್ಪ ತಗ್ಗಿದಂತಾಗಿ ಅದರಿಂದ ಕಣ್ಣುಗಳು ಮುಚ್ಚತೊಡಗುವವು. ಮೇಲಿನ ರೆಪ್ಪೆಯು ಕೆಳಗೆ ಇಳಿದು ಕೆಳಗಿನ ರೆಪ್ಪೆಯು ಪ್ರಫುಲ್ಲಿತವಾದ್ದರಿಂದ ದೊಡ್ಡದಾಗುತ್ತದೆ. ಹೀಗಾದಾಗ ಕಣ್ಣುಗಳು ಅರ್ಧನಿಮೀಲಿತವಾಗುವವು. ಹೀಗೆ ದೃಷ್ಟಿಯು ಅಂತರ್ಮುಖವಾಗಿ ಅಕಸ್ಮಾತ್ತಾಗಿ ಹೊರಗೆ ಬಂದರೆ ಅದು ನೇರವಾಗಿ ಮೂಗಿನ ತುದಿಯಲ್ಲಿ ಸ್ಥಿರವಾಗುವುದು. ಹೀಗೆ ಅಂತರ್ಮುಖವಾದ ದೃಷ್ಟಿಯು ಮತ್ತೆ ಹೊರಗೆ ಹೋಗುವುದಿಲ್ಲ. ಆದ್ದರಿಂದ ಅದು ಮೂಗಿನ ತುದಿಯಲ್ಲಿ ಸ್ಥಿರವಾಗುತ್ತದೆ. ಇದರಿಂದ ಇತರ ದಿಕ್ಕುಗಳನ್ನು ನೋಡಬೇಕು ಅಥವಾ ರೂಪಗಳನ್ನು ನೋಡಬೇಕೆಂಬ ಇಚ್ಛೆಯು ತಾನಾಗಿಯೇ ಇಲ್ಲವಾಗುತ್ತದೆ. ಮತ್ತೆ ಕತ್ತು ಸಂಕುಚಿತವಾಗಿ ಕತ್ತಿನ ಕೆಳಗಿನ ಭಾಗಕ್ಕೆ ಗದ್ದವು ತಗಲಿ ಅಲ್ಲೇ ಗಟ್ಟಿಯಾಗಿ ಒತ್ತಿಗಿರುತ್ತದೆ. ಪಾಂಡುನಂದನ, ಬಳಿಕ ಕಂಠಮಣಿಯು ಕಾಣದಾದಾಗ ಉಂಟಾಗುವ ಮುದ್ರೆಯನ್ನು ಜಾಲಂಧರ ಬಂಧ ಎಂದು ಹೇಳುತ್ತಾರೆ. ಹೊಕ್ಕುಳು ಉಬ್ಬಿಕೊಳ್ಳುತ್ತದೆ, ಹೊಟ್ಟೆ ಸಮತಟ್ಟಾಗುತ್ತದೆ ಹಾಗೂ ಅಂತರಂಗದಲ್ಲಿ ಹೃದಯವು ಅರಳುತ್ತದೆ. ಅರ್ಜುನ, ಗುದದ್ವಾರದ ಮೇಲಿನ ಭಾಗದಲ್ಲಿ ಮತ್ತು ಹೊಕ್ಕಳಿನ ಕೆಳಭಾಗದಲ್ಲಿ ಉಂಟಾಗುವ ಮುದ್ರೆಯನ್ನು ಓಡ್ಯಾಣ ಬಂಧ ಎಂದು ಹೇಳುತ್ತಾರೆ. ಈ ಪ್ರಕಾರವಾಗಿ ಶರೀರದ ಹೊರಗಿನ ಅಭ್ಯಾಸ ಕ್ರಮವು ಪ್ರಾರಂಭವಾಯಿತು. ಪ್ರಶಾಂತಾತ್ಮ ವಿಗತಭಿ ಬ್ರಹ್ಮಚಾರೇ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತಃ ಯುಕ್ತ ಆಸೀತ ಮತ್ಪರಃ. ಬ್ರಹ್ಮಚಾರಿಯ ವ್ರತದಲ್ಲಿ ಸ್ಥಿತನಾಗಿದ್ದು ಭಯರಹಿತನಾಗಿ ಪೂರ್ಣವಾದ ಶಾಂತವಾದ ಅಂತಃಕರಣವುಳ್ಳ ಎಚ್ಚರಿಕೆಯುಳ್ಳ ಯೋಗಿಯು ಮನಸ್ಸನ್ನು ತಡೆದುಕೊಂಡು ನನ್ನಲ್ಲಿಯೇ ಚಿತ್ತವುಳ್ಳವನಾಗಿ ಮತ್ತು ನನ್ನಲ್ಲಿ ಪರಾಯಣನಾಗಿ ಕುಳಿತುಕೊಳ್ಳಬೇಕು. ಅಂದರೆ ಒಳಗೆ ಮನೋಧರ್ಮದ ಬಲವು ಕುಗ್ಗಿ ಹೋಯಿತು, ಕಲ್ಪನೆ ಇಲ್ಲವಾಗುತ್ತದೆ. ಮನಸ್ಸಿನ ಹೊರಗಿನ ವಿಷಯಗಳ ಕಡೆಗೆ ಗಮನ ಇರುವ ಓಟ ನಿಂತು ಹೋಗುತ್ತದೆ. ಸಹಜವಾಗಿ ಶರೀರ ಮತ್ತು ಮನಸ್ಸು ಶಾಂತವಾಗುತ್ತದೆ. ಹಸಿವು ಏನಾಯಿತು, ನಿದ್ದೆ ಎಲ್ಲಿಗೆ ಹೋಯಿತು, ಇದರ ನೆನಪೇ ಇರುವುದಿಲ್ಲ. ಮೂಲಬಂಧದಿಂದ ಬಂಧಿಸಿದ ಅಪಾನವಾಯುವು ಮೇಲ್ಮುಖವಾಗಿ ಸಹಜವಾಗಿ ಮೇಲಕ್ಕೆ ಸಿಕ್ಕಿಕೊಂಡು ಉಬ್ಬಿ ಹೋಗುತ್ತದೆ. ಅದು ಕ್ಷೋಭೆಗೊಂಡು ಬಲಿಷ್ಠವಾಗಿ ಹರಡಿಕೊಂಡ ಜಾಗದಲ್ಲೇ ಗುರುಗುರುಗುಟ್ಟುತ್ತಾ ಅಲ್ಲೇ ನಿಂತು ಮಣಿಪೂರ ಚಕ್ರಕ್ಕೆ ಆಘಾತ ಮಾಡುತ್ತದೆ. ಹೀಗೆ ಆ ಅಪಾನ ವಾಯುವು ಕೆರಳಿ ಹೊಟ್ಟೆಯಲ್ಲಿ ಎಲ್ಲೆಡೆ ತಿರುಗುತ್ತಾ ಗದ್ದಲ ಮಾಡುತ್ತಾ ಬಾಲ್ಯದಿಂದ ಸಂಚಿತವಾದ ಕೊಳೆಯನ್ನು ಹೊರಗೆ ಹಾಕಲು ಪ್ರಯತ್ನಿಸುತ್ತದೆ. ಆ ವಾಯುವು ಹೊಟ್ಟೆಯ ತಳದಲ್ಲಿ ಇರಲಾಗದೆ ಕಿಬ್ಬೊಟ್ಟೆಯಲ್ಲಿ ನುಗ್ಗಿ ಅಲ್ಲಿಯ ಕಫ ಪಿತ್ತಗಳನ್ನು ನಾಶ ಮಾಡಿಬಿಡುತ್ತದೆ. ಸಪ್ತ ಧಾತುಗಳ ಸಮುದ್ರವನ್ನು ದಾಟಿ ಮೇಧಸ್ಸಿನ ಪರ್ವತವನ್ನು ಪುಡಿ ಪುಡಿ ಮಾಡುತ್ತದೆ. ಎಲುಬುಗಳ ಒಳಗಿರುವ ರಸವನ್ನು ಅಂದರೆ ಮಜ್ಜೆಯನ್ನು ಹೊರಗೆ ಹಾಕುತ್ತದೆ. ನಾಡಿಗಳು ಶುದ್ಧಗೊಳ್ಳುತ್ತವೆ.
ಶರೀರವು ಶಿಥಿಲಗೊಳ್ಳುವುದು. ಯೋಗ ಸಾಧನೆ ಮಾಡುವವನಿಗೆ ಭಯ ಹುಟ್ಟಿಸುತ್ತದೆ, ಆದರೆ ಅವನು ಭಯಗೊಳ್ಳಬಾರದು. ಅದು ವ್ಯಾಧಿಯನ್ನು ಉತ್ಪನ್ನ ಮಾಡಿ ಕೂಡಲೇ ಇಲ್ಲವಾಗಿಸುತ್ತದೆ. ಕಫವೇ ಮುಂತಾದ ತರಲ ಪದಾರ್ಥಗಳನ್ನು ಮತ್ತು ಮಾಂಸವೇ ಮುಂತಾದ ಜಡ ಪದಾರ್ಥಗಳನ್ನು ಒಟ್ಟಾಗಿಸುತ್ತದೆ. ಅರ್ಜುನ, ಇನ್ನೊಂದೆಡೆ ಏನಾಗುತ್ತದೆ ಎಂದು ನೀನು ಕೇಳಿದರೆ, ಆಸನದ ಉಷ್ಣತೆಯಿಂದ ಕುಂಡಲಿನಿ ಎಂಬ ಶಕ್ತಿಯು ಜಾಗೃತವಾಗುತ್ತದೆ. ಅದು ಸರ್ಪದ ಮರಿ ಕುಂಕುಮದಲ್ಲಿ ಹೊರಳಿದಂತೆ ಸುತ್ತು ಹಾಕಿ ಮಲಗಿರುತ್ತದೆ. ಹಾಗೆ ಆ ಕುಂಡಲಿನಿಯು ಸರಿಯಾಗಿ 3.5 ಸುತ್ತು ಹಾಕಿ ಕೆಳಮುಖವಾಗಿ ಹಾವಿನಂತೆ ಮಲಗಿರುತ್ತದೆ. ಅದು ವಿದ್ಯುತ್ತಿನ ಕಂಕಣದಂತೆಯೋ ಅಗ್ನಿ ಜ್ವಾಲೆಯ ಮಡಿಕೆಯಂತೆಯೋ ಅಥವಾ ಪುಟಕ್ಕಿಟ್ಟ ಶುದ್ಧ ಚಿನ್ನದ ಬಳೆಯಂತೆಯೂ ಇದ್ದು ನಾಭಿಸ್ಕಂದದಲ್ಲಿ ಸೆಟೆದು ಕುಳಿತುಕೊಂಡಿರುತ್ತದೆ. ಅದು ಮೂಲಬಂಧದಿಂದ ಚಿವುಟಿದಂತಾಗಿ ಎಚ್ಚರಗೊಳ್ಳುತ್ತದೆ. ಆಗ ಅಲ್ಲಿ ನಕ್ಷತ್ರವು ಕಳಚಿ ಬಿದ್ದಂತೆ, ಅಥವಾ ಸೂರ್ಯನು ತನ್ನ ಆಸನವನ್ನು ಬಿಟ್ಟು ಕೆಳಗಿಳಿದಂತೆ, ಅಥವಾ ಪ್ರಕಾಶರೂಪವಾದ ಬೀಜವೇ ಅಂಕುರಿಸಿದಂತೆ ಆ ಕುಂಡಲಿನಿಯು ತನ್ನ ಸುತ್ತು ಹಾಕಿದುದನ್ನು ಬಿಚ್ಚಿ ಮೈಮುರಿಯುತ್ತಾ ಎದ್ದು ನಾಭಿಸ್ಥಾನದಲ್ಲಿ ನಿಂತಿರುವಂತೆ ಕಂಡುಬರುತ್ತದೆ. ಸಹಜವಾಗಿ ಅನೇಕ ದಿನಗಳಿಂದ ಹಸಿದಿರುವ ಅದರಲ್ಲಿಯೂ ಎಚ್ಚರಗೊಳಿಸಿರುವುದರಿಂದ ಅದು ಆವೇಶಭರಿತಳಾಗಿ ಬಾಯಿ ತೆರೆದು ಮೇಲಕ್ಕೆ ಸರಿಯಾಗಿ ನಿಂತು ಬಿಡುತ್ತದೆ. ಎಲೈ ಕಿರೀಟಿ, ಆಗ ಹೃದಯ ಕಮಲದ ಕೆಳಗೆ ತುಂಬಿರುವ ಆ ಎಲ್ಲ ವಾಯುವನ್ನು ಆಕೆಯು ತಿಂದು ಬಿಡುವಳು. ಮತ್ತೆ ಬಾಯೊಳಗಿನ ಜ್ವಾಲೆಗಳಿಂದ ಮೇಲೆ ಕೆಳಗೆ ವ್ಯಾಪಿಸಿ ಮಾಂಸವನ್ನು ತುತ್ತನ್ನಾಗಿಸಿ ತಿನ್ನತೊಡಗುವಳು. ಮಾಂಸವಿರುವ ಜಾಗದಲ್ಲಿ ಸಹಜವಾಗಿ ತಿಂದು ಬಿಡುವಳು ಮತ್ತು ಉಳಿದಿರುವ ಆ ಭಾಗವನ್ನು ತಿನ್ನತೊಡಗುವಳು. ಅನಂತರ ಅಂಗಾಲು ಮತ್ತು ಅಂಗೈಗಳನ್ನು ಶೋಧಿಸಿ ಮೇಲಿನ ಶರೀರವನ್ನು ಭೇದಿಸಿ ಪ್ರತಿಯೊಂದು ಅಂಗಗಳ ಸಂಧಿಗಳನ್ನು ಜಾಲಾಡಿಸಿ ಬಿಡುತ್ತದೆ. ತನ್ನ ಮೂಲ ಸ್ಥಾನವನ್ನು ಬಿಡದೆ ಉಗುರುಗಳಲ್ಲಿನ ಸತ್ವವನ್ನು ತೆಗೆದು ತ್ವಚೆಯನ್ನು ತೊಳೆದು ಎಲುಬುಗಳ ಹಂದರಕ್ಕೆ ಅಂಟಿಸಿ ಇಡುತ್ತದೆ. ಎಲುಬುಗಳ ನಳಿಗೆಯೊಳಗಿನ ರಸವನ್ನು ತೆಗೆದು ನರಗಳ ಒಳಭಾಗವನ್ನು ಹೀರಿಕೊಳ್ಳುತ್ತದೆ. ಆ ಯೋಗದಿಂದ ಹೊರಗಿನ ಕೂದಲುಗಳ ಬೆಳವಣಿಗೆ ಸುಟ್ಟು ಹಾಕುತ್ತದೆ. ಅನಂತರ ಸಪ್ತ ಧಾತುಗಳ ಸಾಗರದಿಂದ ತನ್ನ ಬಾಯಾರಿಕೆಯನ್ನು ಇಂಗಿಸಿಕೊಳ್ಳುತ್ತದೆ. ಜೊತೆಗೆ ಇಡೀ ಶರೀರವನ್ನು ಒಣಗಿಸಿ ಬಿಡುತ್ತದೆ. ಮೂಗಿನ ಹೊಳ್ಳೆಗಳಿಂದ 12 ಅಂಗುಲ ಹೊರಗೆ ಹೋಗುವ ಪ್ರಾಣವಾಯುವನ್ನು ಗಟ್ಟಿಯಾಗಿ ಹಿಡಿದು ಒಳಗೆ ಸೆಳೆದುಕೊಳ್ಳುತ್ತದೆ. ಆಗ ಪ್ರಾಣ ಮತ್ತು ಅಪಾನ, ಈ 2 ವಾಯುಗಳು ಅಂಕುಚನಗೊಂಡು ಪ್ರಾಣವಾಯುವು ಅಪಾನವನ್ನು ಒತ್ತಿ ಹಿಡಿಯುತ್ತದೆ. ಮತ್ತೆ ಇವೆರಡರ ಆಲಿಂಗನದಿಂದ ಚಕ್ರಗಳ ಪದರುಗಳು ಮಾತ್ರ ಉಳಿಯುತ್ತವೆ. ಆ ವೇಳೆಗೆ ಪ್ರಾಣ ಅಪಾನ ವಾಯುಗಳು ಒಂದೇ ಕಡೆ ಸೇರಿಕೊಂಡಿರುವಾಗ ಕುಂಡಲಿನಿಯು ಕ್ಷಣಕಾಲ ಕ್ಷೋಭೆಗೊಂಡು, ನೀವು ಹಿಂದಕ್ಕೆ ಹೋಗಿ, ನಿಮಗೇನು ಇಲ್ಲಿ ಕೆಲಸ ಎಂದು ಅವುಗಳಿಗೆ ಹೇಳುತ್ತದೆ. ಅರ್ಜುನ, ಕೇಳು, ಶರೀರದೊಳಗಿನ ಪೃಥಿವಿಯ ಭಾಗವೆಲ್ಲವನ್ನು ತಿಂದು ಬಿಟ್ಟು ಯಾವುದೂ ಬಾಕಿ ಉಳಿಸುವುದಿಲ್ಲ. ಹಾಗೆಯೇ ನೀರಿನ ಭಾಗವನ್ನು ನೆಕ್ಕಿ ಒರೆಸಿಬಿಡುತ್ತೇನೆ. ಹೀಗೆ 2 ಭೂತ ಅಂದರೆ ಪೃಥ್ವಿ ಜಲಗಳ ಭಾಗವನ್ನು ತಿಂದು ತೃಪ್ತಳಾದ ಬಳಿಕ ಸೌಮ್ಯಳಾಗಿ ಸುಮ್ಮನೆ ಸುಷುಮ್ನಾ ನಾಡಿಯ ಬಳಿಯಲ್ಲಿ ಹೋಗಿ ನಿಂತು ಬಿಡುತ್ತದೆ. ಅಲ್ಲಿ ತೃಪ್ತಿಯಿಂದ ಬಾಯಿಂದ ಒಸರುವ ಜೊಲ್ಲನ್ನು ಸುರಿಸುತ್ತದೆ. ಆ ಜೊಲ್ಲು ರೂಪವಾದ ಅಮೃತದಿಂದ ಪ್ರಾಣಗಳ ರಕ್ಷಣೆಯಾಗುತ್ತದೆ. ಆ ಜೊಲ್ಲು ರೂಪವಾದ ಅಗ್ನಿಯು ಹೊರಡುತ್ತದೆ ನಿಜ, ಆದರೆ ಇಡೀ ಶರೀರದ ದಾಹ ಉರಿಯನ್ನು ಅದು ಶಾಂತಗೊಳಿಸುತ್ತದೆ. ಅದರಿಂದ ಶರೀರದೊಳಗಿನ ಹಿಂದೆ ಹೊರಟು ಹೋದ ಸಾಮರ್ಥ್ಯವು ಮರಳಿ ಬರತೊಡಗುತ್ತದೆ. ನಾಡಿಗಳ ಹರಿಯುವಿಕೆಯು ನಿಂತು ಹೋಗುತ್ತದೆ. 9 ವಾಯುಗಳ ವ್ಯಾಪಾರ ನಿಂತು ಹೋಗುವವು. ಆದ್ದರಿಂದ ಶರೀರದ ಧರ್ಮಗಳು ಇರುವುದಿಲ್ಲ. ಇಡ ಪಿಂಗಳ ಇವು ಒಂದಾಗುತ್ತವೆ. 3 ಗಂಟುಗಳು ಬಿಚ್ಚಲ್ಪಡುತ್ತವೆ. 6 ಚಕ್ರಗಳ ಸಂಬಂಧ ಇಲ್ಲವಾಗುತ್ತದೆ. ಮತ್ತೆ ಸೂರ್ಯ ಮತ್ತು ಚಂದ್ರವೆಂದು ಹೆಸರಿರುವ ವಾಯುಗಳು ದೀಪದ ಬೆಳಕಿನಿಂದ ನೋಡಹೋದರೆ ಕಂಡುಬರುವುದಿಲ್ಲ. ಬುದ್ಧಿಯ ಜ್ಞಾನ ಕಲೆಯು ಇದ್ದಲ್ಲೇ ಇಲ್ಲವಾಗುತ್ತದೆ. ಮತ್ತು ಮೂಗಿನೊಳಗೆ ಉಳಿದಿರುವ ಸುಗಂಧವು ಕುಂಡಲಿನಿ ಜೊತೆಗೆ ಸುಷುಮ್ನೆಯಲ್ಲಿ ಸೇರಿಕೊಳ್ಳುತ್ತದೆ. ಸಮಯದಲ್ಲಿ ಭ್ರುಕುಟಿ ಚಕ್ರದಲ್ಲಿರುವ ಚಂದ್ರಾಮೃತದ ಸರೋವರಕ್ಕೆ ಮೆಲ್ಲನೆ ಆಘಾತವಾಗಿ ಅದು ಓರೆಯಾಗಿ ಅದರಲ್ಲಿನ ಅಮೃತವು ಕುಂಡಲಿನಿಯ ಮುಖದಲ್ಲಿ ಬೀಳತೊಡಗುತ್ತದೆ. ಅದರಿಂದಾಗಿ ಕುಂಡಲಿನಿಯಲ್ಲಿ ರಸ ತುಂಬಿ ಅದು ಸರ್ವಾಂಗದಲ್ಲಿ ಹರಡುತ್ತದೆ ಮತ್ತು ಪ್ರಾಣವಾಯುವಿನಿಂದಾಗಿ ಇದ್ದಲ್ಲೇ ಹೆಪ್ಪುಗಟ್ಟುತ್ತದೆ.
ಕಾಯಿಸಿದ ಮೂಸೆಯಲ್ಲಿ ಕರಗಿಸಿದ ದ್ರವವನ್ನು ಎರಕ ಹೊಯ್ಯಿದಾಗ ಅದರಲ್ಲಿನ ಮೇಣವೆಲ್ಲವೂ ಕರಗಿ ಹೋಗಿ ಅಚ್ಚಿನ ಆಕಾರವೇ ಉಂಟಾಗುತ್ತದೆ. ಹಾಗೆಯೇ ಆ ಶರೀರವು ಮೂರ್ತಿವೆತ್ತ ತೇಜವೇ ಅಲ್ಲಿ ಅವತರಿಸಿದಂತೆ ತೇಜಸ್ವಿಯಾಗಿ ಕಂಡುಬರುತ್ತದೆ. ಸೂರ್ಯನು ಮೋಡಗಳ ಮುಸುಕಿನಲ್ಲಿ ಅಡಗಿರುತ್ತಾನೆ. ಆದರೆ ಆ ಮೋಡಗಳು ಇಲ್ಲವಾದಾಗ ಅವನು ತನ್ನ ತೇಜಸ್ಸಿನಿಂದ ಕಂಡುಬರುವಂತೆಯೇ ಶರೀರದ ಮೇಲೆ ವ್ಯರ್ಥವಾಗಿರುವ ತ್ವಚೆಯ ಪೊರೆಯು ಹೊಟ್ಟಿನಂತೆ ಹೊರಟು ಹೋಗುತ್ತದೆ. ಮತ್ತೆ ಕುಂಕುಮ ಕೇಸರಿಯ ನಿಜವಾದ ಬಣ್ಣದಂತೆ ಅಥವಾ ರತ್ನರೂಪಿ ಬೀಜಕ್ಕೆ ಹೊರಟ ಚಿಗುರಿನಂತೆ ಆ ಅವಯವಗಳ ಕಾಂತಿಯು ಕಂಡುಬರುತ್ತದೆ. ಇಲ್ಲವೇ ಸಂಧ್ಯಾಕಾಲದ ಆಕಾಶದ ಕೆಂಬಣ್ಣವನ್ನು ತೆಗೆದು ಶರೀರ ರಚಿಸಲಾಗಿದೆಯೋ ಅಥವಾ ಆತ್ಮ ಚೈತನ್ಯದ ತೇಜದಿಂದ ಮಾಡಿದ ಲಿಂಗದಂತೆ ಇರುತ್ತದೆ, ಅಥವಾ ಅದು ಕುಂಕುಮದಿಂದ ತುಂಬಿದೆಯೋ, ಆತ್ಮರಸದಿಂದ ಎರಕ ಹೊಯ್ದಿದೆಯೋ, ಇಲ್ಲವೇ ಮೂರ್ತಿವೆತ್ತ ಶಾಂತಿಯೇ ಆಗಿದೆಯೋ ಎಂದು ಅನಿಸುತ್ತದೆ. ಅದು ಆನಂದ ರೂಪವಾದ ಚಿತ್ರವೋ ಅಥವಾ ಪರಬ್ರಹ್ಮ ಸುಖದ ಸ್ವರೂಪವೋ, ಇಲ್ಲವೇ ಸಂತೋಷ ರೂಪವಾದ ವೃಕ್ಷದ ಚಿಗುರೋ ಎಂಬಂತೆ ಕಂಡುಬರುತ್ತದೆ. ಅದು ಸುವರ್ಣ ಸಂಪಿಗೆಯ ಮೊಗ್ಗೋ ಅಥವಾ ಅಮೃತದ ಪ್ರತಿಮೆಯೋ, ಇಲ್ಲವೇ ಕೋಮಲತೆಯ ಹಸನಾದ ಹೊಲವೋ ಎಂಬಂತಿರುತ್ತದೆ. ಶರದೃತುವಿನ ಪೌರ್ಣಿಮೆಯ ಶೀತಲದಿಂದ ಶೋಭಿಸುವ ಚಂದ್ರ ಬಿಂಬವೋ ಅಥವಾ ಮೂರ್ತಿಮಂತ ತೇಜವೇ ಆಸನದಲ್ಲಿ ಕುಳಿತಂತೆ ಕಾಣುತ್ತದೆ. ಹಾಗೆಯೇ ಕುಂಡಲಿನಿಯು ಚಂದ್ರಾಮೃತದ ಸರೋವರದ ಅಮೃತವನ್ನು ಕುಡಿದ ಬಳಿಕ ಶರೀರವು ಕಂಡುಬರುತ್ತದೆ. ಮತ್ತೆ ಆ ಶರೀರಕ್ಕೆ ಯಮನು ಹೆದರುತ್ತಾನೆ. ವೃದ್ಧಾಪ್ಯವು ಹಿಂದೆ ಸರಿಯುತ್ತದೆ. ತಾರುಣ್ಯದ ಏರು ಜೌವನ ಇಲ್ಲವಾಗುತ್ತದೆ ಮತ್ತು ಕಳೆದು ಹೋದ ಬಾಲ್ಯವು ಮರಳಿ ದೊರಕುತ್ತದೆ. ವಯಸ್ಸಿನಿಂದ ನೋಡಿದರೆ ಬಾಲಕನಂತೆ ಕಾಣುತ್ತಾನೆ. ಆದರೆ ಅತಿಶಯ ಪರಾಕ್ರಮಿಯಾಗಿದ್ದು ಅವನ ಧೈರ್ಯವು ಅನುಪಮವಾಗಿರುತ್ತದೆ. ಸುವರ್ಣ ವೃಕ್ಷದ ಚಿಗುರಿನಿಂದ ರತ್ನದ ಮೊಗ್ಗು ಹೊಸದಾಗಿ ಮೂಡುವಂತೆ ಹೊಸದಾದ ಉಗುರುಗಳು ಉತ್ಪನ್ನವಾಗಿ ತೇಜಸ್ವಿಯಾಗಿ ಕಾಣುತ್ತಾನೆ. ಹಲ್ಲುಗಳು ಹೊಸದಾಗಿ ಬರುತ್ತವೆ, ಆದರೆ ಸಣ್ಣದಾಗಿರುತ್ತವೆ. ಅವು ಮೇಲೆ ಕೆಳಗೆ ರತ್ನಗಳ ಸಾಲುಗಳೇ ಜೋಡಿಸಿದಂತಿರುತ್ತದೆ. ಇಡೀ ಶರೀರದ ಮೇಲೆ ರೋಮಾಗ್ರಗಳು ಮಾಣಿಕ್ಯದ ತರಿಯಂತೆ ಸಣ್ಣದಾಗಿದ್ದು ತೇಜದೊಂದಿಗೆ ಹುಟ್ಟಿಕೊಳ್ಳುವವು. ಅಂಗಾಲು ಮತ್ತು ಅಂಗೈಗಳು ಕಮಲದಂತೆ ಕೆಂಪಗಾಗುತ್ತವೆ. ಕಣ್ಣುಗಳು ಸ್ವಚ್ಛವಾಗುತ್ತವೆ. ಇನ್ನೇನು ಹೇಳಲಿ, ಮುತ್ತುಗಳು ಬೆಳೆದಾಗ ಉಬ್ಬಿ ಚಿಪ್ಪಿನಲ್ಲಿ ಹಿಡಿಸದೆ ಚಿಪ್ಪಿನ ಬಾಯಿ ಬಿಡುತ್ತದೆ. ಹಾಗೆಯೇ ದೃಷ್ಟಿಯು ರೆಪ್ಪೆಯೊಳಗೆ ಹಿಡಿಸದೆ ದೂರಕ್ಕೆ ತಲುಪಲು ಹೊರಗೆ ಬರಲು ತವಕಿಸುತ್ತದೆ. ಆ ದೃಷ್ಟಿಯು ಹಿಂದಿನದೇ ಆಗಿದ್ದರೂ ಆಕಾಶವೆಲ್ಲವನ್ನು ವ್ಯಾಪಿಸಿ ಬಿಡುತ್ತದೆ. ಅರ್ಜುನ, ಕೇಳು, ದೇಹದ ಕಾಂತಿಯು ಸುವರ್ಣದಂತಾಗುತ್ತದೆ, ಆದರೆ ಅದು ವಾಯುಮಯವಾಗುತ್ತದೆ. ಅದರಲ್ಲಿ ನೆಲ ಜಲಗಳ ಅಂಶವೇ ಇರುವುದಿಲ್ಲ. ಮತ್ತೆ ಅವನಿಗೆ ಸಮುದ್ರದ ಆಚೆಗಿನ ವಸ್ತುಗಳು ಕಾಣುತ್ತವೆ. ಸ್ವರ್ಗದಲ್ಲಿನ ವಿಚಾರಗಳನ್ನು ಕೇಳುತ್ತಾನೆ. ಇರುವೆಯ ಮನಸ್ಸಿನ ಭಾವಗಳನ್ನೂ ಕೂಡ ಗುರುತಿಸುತ್ತಾನೆ. ಅವನು ಗಾಳಿಯ ಕುದುರೆಯನ್ನು ಹತ್ತುವನು. ನೀರಿನ ಮೇಲೆ ನಡೆಯುವಾಗ ನೀರಿಗೆ ಕಾಲು ತಾಕುವುದಿಲ್ಲ. ಹೀಗೆ ಪ್ರಸಂಗಾನುಸಾರವಾಗಿ ಅವನಿಗೆ ಬಹಳಷ್ಟು ಸಿದ್ಧಿಗಳು ಕೈವಶವಾಗುತ್ತವೆ. ನೋಡು, ಪ್ರಾಣವಾಯುವಿನ ಕೈ ಹಿಡಿದು ಹೃದಯಾಕಾಶದ ಮೆಟ್ಟಿಲನ್ನೇರಿ ಸುಷುಮ್ನೆ ಎಂಬ ಏಣಿಯಿಂದ ಮೇಲಕ್ಕೆ ಬಂದಿರುವ ಕುಂಡಲಿನಿಯು ಜೀವಾತ್ಮನಿಗೆ ಶೋಭೆ ಕೊಡುತ್ತದೆ. ಆ ಜಗದಂಬೆಯಾದ ಕುಂಡಲಿನಿಯು ಜಗತ್ ಬೀಜದ ಚಿಗುರಾದ ಜೀವಾತ್ಮನಿಗೆ ನೆರಳನ್ನು ನೀಡುತ್ತದೆ. ಅದು ನಿರಾಕಾರ ಬ್ರಹ್ಮನ ಸಾಕಾರ ಮೂರ್ತಿಯಾಗಿದೆ. ಪರಬ್ರಹ್ಮ ಶಿವನ ಸಂಪುಷ್ಟವಾಗಿದೆ. ಓಂಕಾರದ ಜನ್ಮಭೂಮಿಯಾಗಿದೆ. ಇನ್ನೇನು ಹೇಳಬೇಕು? ಆ ಕೋಮಲವಾದ ಕುಂಡಲಿನಿಯು ಹೃದಯಕ್ಕೆ ಬಂತೆಂದರೆ ಅಖಂಡವಾಗಿ ಓಂಕಾರದ ಧ್ವನಿಯಾಗತೊಡಗುತ್ತದೆ. ಆ ಕುಂಡಲಿನಿಯ ಬಳಿಯಲ್ಲೇ ಇರುವ ಬುದ್ಧಿಯ ಕಿವಿಗೂ ಸ್ವಲ್ಪ ಓಂಕಾರದ ಧ್ವನಿ ಬೀಳುತ್ತದೆ. ಕುಂಡಲಿನಿಯ ಘೋಷದ ಕುಂಡದಲ್ಲಿ ಧ್ವನಿ ಮತ್ತು ನಾದರೂಪವಾದ ಓಂಕಾರದಂತೆ ಆಕಾರದ ಚಿತ್ರಗಳು ಮೂಡುತ್ತವೆ. ಈ ಮಾತುಗಳು ಕಲ್ಪನೆಯಿಂದಲೇ ಅರಿವಿಗೆ ಬರುತ್ತದೆ. ಆದರೆ ಕಲ್ಪನೆ ಮಾಡುವ ಮನಸ್ಸನ್ನು ಎಲ್ಲಿಂದ ತರಲಿ? ಕಾರಣ ಅದು ಜೀವಾತ್ಮನಲ್ಲಿ ಐಕ್ಯವಾಗಿ ಹೋಗುತ್ತದೆ. ಆದ್ದರಿಂದ ಆ ಹೃದಯಾಕಾಶದಲ್ಲಿ ಎಂತಹ ಗರ್ಜನೆಯಾಗುತ್ತಿದೆ ಎಂಬುದು ತಿಳಿಯುವುದೇ ಇಲ್ಲ. ಅರ್ಜುನ, ನಿನಗೊಂದು ಮಾತು ಹೇಳಲು ಮರೆತೆ. ಅದು ಪ್ರಾಣ, ಅಪಾನ ಮುಂತಾದ ವಾಯುಗಳು ನಾಶವಾಗುವವರೆಗೆ ಹೃದಯಾಕಾಶದಲ್ಲಿ ಶಬ್ದ ಇರುತ್ತದೆ. ಆದ್ದರಿಂದ ಆ ಅನಾಹತ ಶಬ್ದವು ಪ್ರತಿಧ್ವನಿಸುತ್ತದೆ. ಮೇಘದಂತಿರುವ ಆ ಓಂಕಾರದ ಧ್ವನಿಯಿಂದ ಹೃದಯಾಕಾಶವು ತುಂಬಿ ಹೋಗುತ್ತದೆ. ಆಗ
ಬ್ರಹ್ಮರಂಧ್ರದ ಬಾಗಿಲು ಸಹಜವಾಗಿ ತೆರೆಯುತ್ತದೆ. ನೋಡು, ಕಮಲದೊಳಗಿನ ಪೊಳ್ಳಿನಂತೆ ಹೃದಯಾಕಾಶದಲ್ಲಿರುವ ಪೊಳ್ಳಿನಲ್ಲಿ ಚೈತನ್ಯವು ತುಂಬಿರುತ್ತದೆ. ಆ ಆತ್ಮನ ಮನೆಗೆ ಪರಮೇಶ್ವರಿಯಾದ ಕುಂಡಲಿಯು ನೆಂಟಳಾಗಿ ಬಂದಾಗ ತೇಜ ರೂಪದ ಔತಣ ಕೊಡಲಾಯಿತು. ಆಗ ಬುದ್ಧಿರೂಪಿ ಪಲ್ಯವನ್ನು ತಟ್ಟೆಯಲ್ಲಿ ಬಡಿಸಿ ದ್ವೈತದ ಆಭಾಸವೂ ಆಗದಂತೆ ಆತಿಥ್ಯ ನೀಡಲಾಯಿತು. ಕುಂಡಲಿನಿಯು ತನ್ನ ತೇಜೋ ರೂಪ ಕಾಂತಿಯನ್ನು ಬಿಸುಟು ವಾಯುರೂಪವಾದಳು. ಆ ಸಮಯದಲ್ಲಿ ಆಕೆಯು ಪ್ರತ್ಯಕ್ಷ ವಾಯುವಿನ ಪ್ರತಿಮೆಯಾಗಿದ್ದು ಹುಟ್ಟಿರುವ ಪೀತಾಂಬರವನ್ನು ಬಿಚ್ಚಿಟ್ಟಿರುವಂತೆ ಕಂಡುಬರುವಳು. ಅಥವಾ ದೀಪದ ಜ್ಯೋತಿಯು ಗಾಳಿಯಿಂದ ಆರಿಹೋದಂತೆ, ಇಲ್ಲವೇ ಆಕಾಶದಲ್ಲಿ ಮಿಂಚು ಕಾಣಿಸಿಕೊಂಡು ಕಣ್ಮರೆಯಾದಂತೆ ಹೃದಯ ಕಮಲದವರೆಗೆ ಹೋಗಿ ಆಕೆಯು ಚಿನ್ನದ ಸಲಾಕೆಯಂತೆ ತೇಜಃಪುಂಜಳಾಗಿ ಅಥವಾ ತೇಜಸ್ಸೆಂಬ ನೀರಿನ ಪ್ರವಾಹವೇ ಬಂದಂತೆ ಕಾಣುತ್ತಾಳೆ. ಬಳಿಕ ಆಕೆಯು ಹೃದಯ ರೂಪವಾದ ಹಗುರವಾದ ನೆಲದಲ್ಲಿ ಒಂದೊಮ್ಮೆಗೆ ವಿಲೀನವಾಗುತ್ತಾಳೆ. ಆಗ ಕುಂಡಲಿನಿ ಶಕ್ತಿಯ ರೂಪವು ಶಕ್ತಿಯಲ್ಲೇ ಲಯ ಹೊಂದುವುದು. ಇಂತಹ ಸ್ಥಿತಿ ಉಂಟಾದಾಗ ಈಕೆಯನ್ನು ಶಕ್ತಿಯೆಂದೇ ಹೇಳುವುದು, ಅಲ್ಲದೆ ಅವಳು ನಿಜವಾಗಿ ಪ್ರಾಣವೇ ಆಗಿರುವಳು. ಆದರೆ ಆಗ ಧ್ವನಿ, ಕಲೆ, ಜ್ಯೋತಿ ಇವುಗಳು ಇಲ್ಲವಾಗುತ್ತವೆ. ಅನಂತರ ಮನಸ್ಸು ಗೆಲ್ಲುವುದು ಅಥವಾ ವಾಯುವಿನ ಆಶ್ರಯ ಧ್ಯಾನ ಮಾಡುವುದು ಇವುಗಳು ಇಲ್ಲದಂತೆ ಆಗುತ್ತವೆ. ಮತ್ತೆ ಕಲ್ಪಿಸುವುದೇ ಕಲ್ಪಿಸದೇ ಇರುವುದು ಈ ಪ್ರಕಾರಗಳೇ ಕಲ್ಪಿಸುವುದೇ ಅಥವಾ ಕಲ್ಪಿಸದೇ ಇರುವುದು ಈ ಪ್ರಕಾರಗಳೇ ಇರುವುದಿಲ್ಲ. ಕಾರಣ ಈ ಸ್ಥಿತಿಯು ಪಂಚಭೂತಗಳ ಪೂರ್ಣ ನಾಶವೇ ಆಗಿದೆ ಎಂದು ತಿಳಿ. ಶರೀರದಿಂದಲೇ ಶರೀರವನ್ನು ನಾಶ ಮಾಡುವ ಈ ಪದ್ಧತಿಯನ್ನು ಯೋಗಶಾಸ್ತ್ರದ ಆದಿನಾಥ ಶಂಕರನು ಹೇಳಿದ ಸಿದ್ಧಾಂತದ ಅಭಿಪ್ರಾಯವಾಗಿದೆ. ಇದನ್ನೇ ಶ್ರೀ ಮಹಾವಿಷ್ಣುವು ತೋರಿಸಿಕೊಟ್ಟಿರುವನು. ಜ್ಞಾನೇಶ್ವರ ಮಹಾರಾಜರು ಹೇಳುತ್ತಾರೆ, ಆ ಮಹಾವಿಷ್ಣುವಿನ ಸಂಕೇತದ ಗಂಟನ್ನು ಬಿಚ್ಚಿ ಯಥಾರ್ಥ ರೂಪವಾದ ವಸ್ತ್ರದ ಮಡಿಕೆಯನ್ನು ಕೊಡಗಿ ಈ ಶ್ರೋತೃಗಳೇ ಅದರ ಗಿರಾಕಿಗಳಾಗಿದ್ದಾರೆ ಎಂದು ತಿಳಿದು ನಾನು ಅವರ ಮುಂದೆ ಜೋಡಿಸಿಟ್ಟಿದ್ದೇನೆ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಮನಸ್ಸನ್ನು ವಶಪಡಿಸಿಕೊಂಡಿರುವ ಯೋಗಿಯು ಈ ಪ್ರಕಾರವಾಗಿ ಆತ್ಮವನ್ನು ಪರಮೇಶ್ವರ ಸ್ವರೂಪನಾದ ನನ್ನಲ್ಲಿ ನಿರಂತರವಾಗಿ ತೊಡಗಿಸುತ್ತಾ ನನ್ನಲ್ಲಿರುವ ಪರಮಾನಂದದ ಪರಾಕಾಷ್ಠ ರೂಪಿಯಾದ ಶಾಂತಿಯನ್ನು ಪಡೆಯುತ್ತಾನೆ. ಅರ್ಜುನ, ನೋಡು, ಶಕ್ತಿಯ ತೇಜವು ಇಲ್ಲವಾದಾಗ ದೇಹದ ರೂಪವು ಇಲ್ಲವಾಗುತ್ತದೆ ಮತ್ತು ಆ ಯೋಗಿಯು ಜನರಿಗೆ ಕಾಣಿಸದಷ್ಟು ಸೂಕ್ಷ್ಮ ರೂಪವನ್ನು ಧರಿಸುತ್ತಾನೆ. ಅಲ್ಲದೆ ಆ ಶರೀರವು ಹಿಂದಿನಂತೆ ಅವಯವ ಸಹಿತವಾಗಿರುತ್ತದೆ. ಆದರೆ ಕೇವಲ ವಾಯುವಿನಿಂದಲೇ ಉಂಟಾಗಿದೆಯೋ ಎಂಬಂತಿರುತ್ತದೆ. ಅಥವಾ ಬಾಳೆಯ ಗಿಡದ ಸಿಪ್ಪೆಗಳನ್ನು ತೆಗೆಯುತ್ತಾ ಹೋದಂತೆ ಏನೂ ಉಳಿಯದಂತೆ, ಆಕಾಶಕ್ಕೆ ಅವಯವಗಳು ಮೂಡಿದಂತೆ ಅವನಿಗೆ ಅವಯವಗಳು ಇದ್ದೂ ಇಲ್ಲದಂತಿರುತ್ತವೆ. ಅವನ ಶರೀರವು ಹೀಗೆ ಆದಾಗ ಅವನನ್ನು ಆಕಾಶ ಸಂಚಾರಿ ಎಂದು ಹೇಳುತ್ತಾರೆ. ಈ ಸಿದ್ಧಿಯು ಪ್ರಾಪ್ತವಾದಾಗ ಶರೀರಧಾರಿ ಜನರಿಗೆ ಇದೊಂದು ದೊಡ್ಡ ಚಮತ್ಕಾರವಾಗಿ ಅನಿಸುತ್ತದೆ. ನೋಡು, ಯೋಗವನ್ನು ಸಾಧ್ಯ ಮಾಡಿಕೊಂಡ ಸಾಧಕನು ನಡೆದು ಹೋಗುವಾಗ ನೆಲದಲ್ಲಿ ಮೂಡಿದ ಪ್ರತಿಯೊಂದು ಹೆಜ್ಜೆಗಳಲ್ಲಿಯೂ ಅಣಿಮಾದಿ ಅಷ್ಟಸಿದ್ಧಿಗಳು ಕೈಜೋಡಿಸಿಕೊಂಡು ನಿಂತಿರುತ್ತವೆ. ಆದರೆ ಧನಂಜಯ, ಕೇಳು, ಆ ಅಣಿಮಾದಿ ಸಿದ್ಧಿಗಳಿಂದ ನಮಗೇನು ಕೆಲಸ? ಪೃಥಿವಿ, ಜಲ, ತೇಜ ಈ ಮೂರು ಭೂತಗಳು ದೇಹದಲ್ಲಿ ಲೋಪಗೊಳ್ಳುವವು. ಪೃಥಿವಿಯನ್ನು ನೀರು ಕರಗಿಸುತ್ತದೆ, ನೀರನ್ನು ಅಗ್ನಿಯು ಇಂಗಿಸುತ್ತದೆ, ಹೃದಯದಲ್ಲಿ ಅಗ್ನಿಯನ್ನು ವಾಯುವು ನಾಶ ಮಾಡುತ್ತದೆ, ಕೊನೆಗೆ ವಾಯು ಒಂದೇ ಉಳಿಯುತ್ತದೆ. ಅದು ಶರೀರದ ಆಕೃತಿಯಿಂದ ಇರುತ್ತದೆ. ಆದರೆ ಅದೂ ಕೂಡ ಸ್ವಲ್ಪ ಹೊತ್ತಿನಲ್ಲಿ ಹೊರಟು ಆಕಾಶದಲ್ಲಿ ವಿಲೀನವಾಗುತ್ತದೆ. ಆಗ ಕುಂಡಲಿನಿ ಎಂಬ ಹೆಸರು ಹೋಗಿ ಕೇವಲ ಮಾರುತ್ ಅಂದರೆ ವಾಯು ಎಂಬ ಹೆಸರು ಬರುತ್ತದೆ. ಆದರೆ ಅದು ಬ್ರಹ್ಮನಲ್ಲಿ ಸೇರುವ ತನಕ ಅದರ ಶಕ್ತಿಯು ಇದ್ದೇ ಇರುತ್ತದೆ. ಬಳಿಕ ಜಾಲಂಧರ ಬಂಧವನ್ನು ಬಿಟ್ಟು ಕಾಖಿಮುಖ ಅಂದರೆ ಕಂಠಸ್ಥಾನವನ್ನು ಭೇದಿಸಿ ಬ್ರಹ್ಮರಂಧ್ರವೆಂಬ ಆಕಾಶದ ಶಿಖರದಲ್ಲಿ ಪ್ರವೇಶಿಸುತ್ತದೆ. ಅದು ಓಂಕಾರದ ಬೆನ್ನ ಮೇಲೆ ಕಾಲಿರಿಸಿ ಪಶ್ಯಂತಿ ಮಾತಿನ ಮೆಟ್ಟಿಲನ್ನು ಹಿಂದೆ ಹಾಕುತ್ತದೆ. ಮುಂದೆ ಓಂಕಾರದಲ್ಲಿನ ಅರ್ಧ ಮಾತ್ರೆಯನ್ನು ಹಿಂದಕ್ಕೆ ಹಾಕಿ ನದಿಯು ಸಾಗರವನ್ನು ಸೇರುವಂತೆಯೇ
ಕುಂಡಲಿನಿಯು ಬ್ರಹ್ಮಾಕಾಶದಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ. ಆ ನಂತರ ಮಸ್ತಕದ ಬ್ರಹ್ಮರಂಧ್ರದಲ್ಲಿ ಸ್ಥಿರವಾಗಿ ನಾನು ಬ್ರಹ್ಮನಾಗಿದ್ದೇನೆ ಈ ಭಾವನೆಯಿಂದ ಬಾಹುಗಳನ್ನು ಚಾಚಿ ಪರಬ್ರಹ್ಮನನ್ನು ಆಲಂಗಿಸಿ ಒಂದಾಗುತ್ತದೆ. ಆ ಸಮಯದಲ್ಲಿ ಪಂಚಮಹಾಭೂತಗಳ ಪರದೆಯು ಇಲ್ಲವಾಗಿ ಶಿವ ಶಕ್ತಿಯ ಐಕ್ಯ ಉಂಟಾಗುತ್ತದೆ. ಅಲ್ಲಿ ಅದು ಆಕಾಶದೊಂದಿಗೆ ಬ್ರಹ್ಮಾನಂದದಲ್ಲಿ ಸೇರಿ ಹೋಗುತ್ತದೆ. ಸಮುದ್ರದ ನೀರು ಮೇಘಗಳ ಮೂಲಕ ಮೇಲಕ್ಕೆ ಹೋಗಿ ಮಳೆಯಾಗಿ ನೆಲಕ್ಕೆ ಬಿದ್ದು ನದಿಯ ಮೂಲಕ ಪುನಃ ಸಮುದ್ರವನ್ನೇ ಸೇರಿಕೊಳ್ಳುತ್ತದೆ. ಹಾಗೆಯೇ ಅರ್ಜುನ, ದೇಹದ ನಿಮಿತ್ತದಿಂದ ಜೀವಾತ್ಮನು ಬ್ರಹ್ಮ ಪದದಲ್ಲಿ ಪ್ರವೇಶಿಸುವನು. ಈ ಏಕತ್ವವು ಸೇರಿಹೋದ ನದಿ ಸಮುದ್ರದ ನೀರಿನಂತೆಯೇ ಇದೆ. ಅನಂತರ ನಾನು ಬೇರೆ, ಆತ್ಮನು ಬೇರೆ ಅಥವಾ ಎರಡೂ ಒಂದೇ ಎಂಬ ಉಪದ್ವಾಪಗಳು ಇರುವುದಿಲ್ಲ. ಆಕಾಶವು ಆಕಾಶದಲ್ಲಿ ಸೇರಿಹೋಯಿತು ಎಂಬ ತತ್ವದ ಅನುಭವ ಪಡೆಯುವವನೇ ಸಿದ್ಧನಾಗುತ್ತಾನೆ. ಆದ್ದರಿಂದ ಆ ಅವಸ್ಥೆಯ ಅನುಭವವನ್ನು ಶಬ್ದಗಳಿಂದ ವ್ಯಕ್ತಪಡಿಸಲಾಗುವುದಿಲ್ಲ, ಏಕೆಂದರೆ ಆ ಅನುಭವವು ಶಬ್ದಗಳಿಂದ ವರ್ಣಿಸುವಂತಹುದಲ್ಲ. ಅರ್ಜುನ, ನಿಜವಾಗಿ ನೋಡಿದರೆ ಮನಸ್ಸಿನೊಳಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಅಭಿಮಾನವನ್ನು ಹೊಂದದೆ ವೈಖರಿಯೂ ಕೂಡ ಈ ಅನುಭವದಿಂದ ದೂರವಿರುತ್ತದೆ. ಹುಬ್ಬುಗಳ ನಡುವಿನಲ್ಲಿರುವ ಆಜ್ಞಾ ಚಕ್ರದಲ್ಲಿ ಮಕಾರವೂ ಕೂಡ ಪ್ರವೇಶಿಸುವುದಿಲ್ಲ. ಹಾಗೆಯೇ ಒಂಟಿಯಾದ ಪ್ರಾಣವಾಯುವಿಗೂ ಬ್ರಹ್ಮಾಕಾಶಕ್ಕೆ ಹೋಗಲು ಸಂಕಟವಾಗುತ್ತದೆ. ಮುಂದೆ ಆ ವಾಯು ಅಲ್ಲಿಗೆ ಹೋದಾಗ ತದಾಕಾರವಾಗಿ ಹೋಗುತ್ತದೆ. ಆಗ ಶಬ್ದಗಳ ಮಾತು ನಿಂತು ಹೋಗುತ್ತದೆ. ಮತ್ತೆ ಆಕಾಶ ತತ್ವವು ಲಯ ಹೊಂದುವುದು. ಅವ್ಯಕ್ತ ಸ್ಥಿತಿಯ ಆಳದಲ್ಲಿ ಮಹದಾಕಾಶವೂ ಇಲ್ಲದಿರುವಲ್ಲಿ ಶಬ್ದಗಳ ಬೇಳೆ ಬೇಯಬಹುದೇ? ಆದ್ದರಿಂದ ಈ ಬ್ರಹ್ಮವು ಅಕ್ಷರಗಳಲ್ಲಿ ವರ್ಣಿಸಲು ಅಥವಾ ಕೇಳಲು ಬರುವಂತಹುದಲ್ಲ. ಇದು ತ್ರಿವಾರ ಸತ್ಯವಾಗಿದೆ. ದೈವ ಯೋಗದಿಂದ ಎಂದಾದರೂ ಆ ಅನುಭವವು ಪ್ರಾಪ್ತವಾದರೆ ಆಗ ಆ ಅನುಭವವನ್ನು ಪಡೆಯುವವನು ತದ್ರೂಪನಾಗಿ ಹೋಗುತ್ತಾನೆ. ಅರ್ಜುನ, ತದ್ರೂಪವಾದ ಬಳಿಕ ತಿಳಿಯುವುದು ತಾನಾಗಿ ನಿಂತು ಹೋಗುವುದು. ಆದ್ದರಿಂದ ಅದರ ಕುರಿತು ಎಷ್ಟು ಮಾತನಾಡಿದರೂ ವ್ಯರ್ಥವೇ. ಹೀಗೆ ಎಲ್ಲ ಮಾತುಗಳು ತಾನಾಗಿ ನಿಂತು ಹೋದಾಗ ಸಂಕಲ್ಪವು ಸತ್ತು ಹೋಗುತ್ತದೆ. ವಿಚಾರದ ಗಾಳಿಯು ಅಲ್ಲಿ ಪ್ರವೇಶಿಸುವುದಿಲ್ಲ. ಆ ಬ್ರಹ್ಮ ಸ್ವರೂಪವಾದರೂ ಸಹಜ ಸ್ಥಿತಿಯ ಸೌಂದರ್ಯವಾಗಿದೆ ಹಾಗೂ ಸಮಾಧಿ ಅವಸ್ಥೆಯ ತಾರುಣ್ಯವಾಗಿದೆ. ಅದಕ್ಕೆ ಆದಿಯೇ ಇಲ್ಲ, ಅದನ್ನು ಅಳೆಯಲೂ ಬರುವುದಿಲ್ಲ. ಅದು ವಿಶ್ವದ ಆಧಾರವಾಗಿದೆ, ಯೋಗ ರೂಪವಾದ ವೃಕ್ಷದ ಫಲವಾಗಿದೆ, ಕೇವಲ ಆನಂದದ ಜೀವನವಾಗಿದೆ. ಅಲ್ಲಿ ಆಕಾಶದ ಅಂತ್ಯವಾಗುತ್ತದೆ. ಅದಾದರೂ ಕೇವಲ ಮೋಕ್ಷದ ಸ್ಥಿತಿಯಾಗಿದ್ದು ಅದರಲ್ಲಿ ಆದಿ ಅಂತ್ಯಗಳು ಲಯವಾಗಿ ಹೋಗಿವೆ. ಆ ಪರಬ್ರಹ್ಮವು ಪಂಚಮಹಾಭೂತಗಳ ಮೂಲ ಕಾರಣವಾಗಿದೆ ಹಾಗೂ ಮಹಾತೇಜದ ತೇಜವಾಗಿದೆ. ಪಾರ್ಥ, ಸಾರಾಂಶವಾಗಿ ಆ ಬ್ರಹ್ಮವು ನನ್ನ ಮೂಲ ಸ್ವರೂಪವೇ ಆಗಿದೆ. ಭಕ್ತ ವೃಂದವನ್ನು ನಾಸ್ತಿಕರು ಪೀಡಿಸಿದಾಗ ಇದೇ ಚತುರ್ಭುಜ ಮೂರ್ತಿಯು ಈ ಸ್ವರೂಪದಿಂದ ಸಾಕಾರವಾಗಿದೆ. ಅರ್ಜುನ, ಹೀಗೆ ಈ ಮಹಾಸುಖವು ಅನಿರ್ವಚನೀಯವೇ ಆಗಿದೆ. ಆದರೆ ಇದರ ಪ್ರಾಪ್ತಿಯಾಗುವವರೆಗೆ ಯಾವ ಪುರುಷರ ಪ್ರಯತ್ನಗಳು ಅವ್ಯಾಹತವಾಗಿ ನಡೆಯುತ್ತದೋ ಅವರು ಸ್ವತಃ ಸುಖರೂಪರೇ ಆಗುತ್ತಾರೆ. ನಾನು ಹೇಳಿರುವ ಸ್ವತಃ ಶರೀರದಿಂದಲೇ ಮಾಡಬಹುದಾದ ಅಷ್ಟಾಂಗ ಯೋಗದ ಸಾಧನೆಯು ಯೋಗದಿಂದ ಸಿದ್ಧವಾದ ಕಾರಣ ಅದನ್ನು ಆಚರಿಸುವವರು ನನಗೆ ಸರಿಸಮಾನರಾಗುವರು. ಆ ಯೋಗಿಗಳ ಶರೀರಗಳು ಪರಬ್ರಹ್ಮನ ರಸದಿಂದ ದೇಹಾಕೃತಿಯ ಅಚ್ಚಿನಲ್ಲಿ ಎರಕ ಹೊಯ್ದಂತೆ ತೇಜೋಮಯವಾಗಿ ಕಾಣುತ್ತದೆ. ಈ ಅನುಭವವು ಅಂತಃಕರಣದಲ್ಲಿ ಪ್ರವೇಶಿಸಿದರೆ ಈ ವಿಶ್ವವೆಲ್ಲವೂ ಅಸ್ತಂಗತವಾಗುತ್ತದೆ. ಆಗ ಅರ್ಜುನನು ಹೇಳಿದನು, ಸರಿ ಸ್ವಾಮಿ, ಇದು ನಿಜವಾಗಿದೆ. ದೇವ, ನೀನು ಈಗ ಹೇಳಿದ ಈ ಉಪಾಯವು ಬ್ರಹ್ಮ ಪ್ರಾಪ್ತಿಯ ಸ್ಥಾನವಾಗಿದೆ. ಆದ್ದರಿಂದ ಅಲ್ಲಿ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ. ನೀನು ಹೇಳಿದ ಈ ಮಾರ್ಗವನ್ನು ದೃಢವಾಗಿ ಅಭ್ಯಾಸ ಮಾಡುವವನು ನಿಜವಾಗಿ ಬ್ರಹ್ಮ ಪದವನ್ನು ಹೊಂದುವನು. ಇದು ನೀನು ಹೇಳುವುದರಿಂದ ನಾನು ಅರಿತುಕೊಂಡೆ. ದೇವ, ನೀನು ಹೇಳಿದುದನ್ನು ಕೇಳಿದರೇನೆ ಚಿತ್ತದಲ್ಲಿ ಜ್ಞಾನ ಉಂಟಾಗುತ್ತದೆ. ಹಾಗಿರುವಾಗ ಅದರ ಅನುಭವವನ್ನು ಪಡೆದವನಿಗೆ ತದ್ರೂಪತೆ ಹೇಗೆ ತಾನೇ ಉಂಟಾಗಲಾರದು? ಆದ್ದರಿಂದ ನೀನು ಹೇಳಿದುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ನಾನು ಮಾಡುವ ವಿನಂತಿಯ ಕಡೆಗೆ ಒಂದು ಗಳಿಗೆ ಗಮನ ಕೊಡಬೇಕು. ಕೃಷ್ಣ, ಈಗ ನೀನು ಹೇಳಿದ ಯೋಗವು ನನಗೆ ಚೆನ್ನಾಗಿ ಮೆಚ್ಚುಗೆಯಾಯಿತು. ಆದರೆ ನನ್ನ ಯೋಗ್ಯತೆಯ ಕೊರತೆಯಿಂದಾಗಿ ಇದು ಕೈಲಾಗದು.
ನನ್ನ ಶರೀರದಲ್ಲಿ ಇರುವಷ್ಟು ಶಕ್ತಿಯನ್ನು ವ್ಯಯಿಸಿಯೂ ಸಫಲನಾಗುವುದಾದರೆ ನಾನು ಬಹಳ ಸಮಾಧಾನದಿಂದ ಇದನ್ನು ಅಭ್ಯಾಸ ಮಾಡುವೆನು. ಅಥವಾ ದೇವ, ನೀನು ಹೇಳಿದಂತೆ ನನ್ನಿಂದ ಮಾಡಲಾಗದಿದ್ದಾಗ ನನ್ನ ಯೋಗ್ಯತೆಗೆ ಸರಿಯಾಗಿ ನನ್ನ ಕೈಯಿಂದ ಆಗುವುದನ್ನೇ ನಾನು ಕೇಳಬೇಕು. ಹೀಗೆ ನನ್ನ ಮನಸ್ಸಿನ ಇಚ್ಛೆ ಉಂಟಾದ್ದರಿಂದ ನಿನ್ನಲ್ಲಿ ಕೇಳುವ ಕೆಲಸ ಬಿತ್ತು. ಅರ್ಜುನನು ಹೇಳುತ್ತಾನೆ, ಆದ್ದರಿಂದ ದೇವ, ಈ ಕಡೆ ಗಮನ ಕೊಡು. ಸ್ವಾಮಿ, ನೀನು ಹೇಳಿದ ಯೋಗ ಸಾಧನೆಯನ್ನು ನಾನು ಕೇಳಿದೆ. ಆದರೆ ಕಂಡವರು ಇದನ್ನು ಅಭ್ಯಾಸ ಮಾಡಿದರೆ ಯೋಗದ ಪ್ರಾಪ್ತಿ ಉಂಟಾದೀತೆ ಅಥವಾ ಯೋಗ್ಯತೆ ಇಲ್ಲದೆ ಉಂಟಾಗಲಾರದು ಎಂದಿದೆಯೇ? ಆಗ ಶ್ರೀಕೃಷ್ಣನು ಹೇಳಿದನು, ಅರ್ಜುನನೇ, ಇದೇನಿದು ಕೇಳುತ್ತಿರುವೆ? ನೀನು ಹೇಳಿದೆ ಈ ಯೋಗಾಭ್ಯಾಸವು ನಿಜವಾಗಿ ಮೋಕ್ಷ ಕೊಡುವಂತಹುದಾಗಿದೆ. ಆದರೆ ಇದಲ್ಲದೆ ಬೇರೆ ಸಾಧಾರಣ ಮಾತಾದರೂ ಕೂಡ ಅಧಿಕಾರದ ಯೋಗ್ಯತೆ ಇಲ್ಲದೆ ಸಿದ್ಧಿಸಿತೇನು? ಆದರೆ ಯೋಗ್ಯತೆ ಎಂದು ಹೇಳುವುದು ಪ್ರಾಪ್ತಿಯಾಗುವ ಮೊದಲಿಗೆ ತಿಳಿಯುವುದಿಲ್ಲ. ಏಕೆಂದರೆ ಅಧಿಕಾರಿಯಾಗಿ ಪ್ರಾರಂಭಿಸಿದ ಕೆಲಸವು ತತ್ಕಾಲದಲ್ಲಿ ಫಲಪ್ರದವಾಗುತ್ತದೆ. ಹಾಗಂತ ನಿಜವಾಗಿ ಇಲ್ಲಿ ಯಾವುದೇ ಅಡಚಣೆಯೂ ಇಲ್ಲ. ನೋಡು, ಎಲ್ಲಾದರೂ ಯೋಗ್ಯತೆಯ ಗಣನೆಯು ಇರುವುದೇ? ಸ್ವಲ್ಪ ವಿರಕ್ತನಾಗಿದ್ದು ದೇಹ ಧರ್ಮವನ್ನು ನಿಯಮಿತವಾಗಿ ನಡೆಸುವವನು ಕೂಡ ಅಧಿಕಾರಿಯಾಗಲಾರನೇನು? ಇಂತಹ ಯುಕ್ತಿಯಿಂದ ಇಷ್ಟು ಯೋಗ್ಯತೆ ನಿನ್ನಲ್ಲಿಯೂ ಇದೆ. ಹೀಗೆ ಅರ್ಜುನನ ಮನೋಸಂಕಟವನ್ನು ಶ್ರೀಕೃಷ್ಣನು ನಿವಾರಿಸಿದನು. ಮತ್ತೆ ಭಗವಂತನು ಹೇಳಿದನು, ಪಾರ್ಥನೆ, ಈ ಯೋಗ ಪ್ರಾಪ್ತಿಯ ವ್ಯವಸ್ಥೆ ಹೀಗಿದೆ. ಆದರೆ ಅವ್ಯವಸ್ಥಿತ ಮನುಷ್ಯನಿಗೆ ಅದು ದೊರಕುವುದು ಸಂಭವವೇ ಇಲ್ಲ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಹೇ ಅರ್ಜುನ, ಈ ಯೋಗವು ಅತಿಯಾಗಿ ತಿನ್ನುವವನಿಗೂ ಸರ್ವಥಾ ತಿನ್ನದಿರುವವನಿಗೂ ತುಂಬಾ ಮಲಗುವ ಸ್ವಭಾವವುಳ್ಳವನಿಗೂ ಅಥವಾ ಸರ್ವಥಾ ಮಲಗದೇ ಇರುವವನಿಗೂ ಸಿದ್ಧಿಸುವುದಿಲ್ಲ. ನಾಲಿಗೆ ಪೂರ್ಣವಾಗಿ ವಶವಾದವನು ಅಥವಾ ಪೂರ್ಣವಾಗಿ ನಿದ್ದೆಗೆ ವಶನಾದವನು ಈ ಯೋಗಕ್ಕೆ ಅಧಿಕಾರಿ ಎನಿಸುವುದಿಲ್ಲ. ಇಲ್ಲವೇ ದುರಾಗ್ರಹದಿಂದ ಆವೇಶದಲ್ಲಿ ಹಸಿವು ಬಾಯಾರಿಕೆಗಳನ್ನು ಕೊಲ್ಲುವವನಿಗೆ ಹಾಗೂ ಅಥವಾ ಊಟವನ್ನು ಕಡಿಮೆ ಮಾಡಿದವನಿಗೆ ಹಾಗೂ ನಿದ್ದೆಯ ಮಾತನ್ನೇ ಮರೆತವನಿಗೆ ಹಠಮಾರಿಯಾಗಿ ಕುಣಿಯುವವನಿಗೆ ಅವನ ಶರೀರವೇ ತನ್ನ ಹತೋಟಿಯಲ್ಲಿ ಇರುವುದಿಲ್ಲ. ಹೀಗಿರುವಾಗ ಯೋಗ ಎಲ್ಲಿಂದ ಸಾಧ್ಯವಾದೀತು? ಆದ್ದರಿಂದ ಅತಿಯಾಗಿ ವಿಷಯಗಳನ್ನು ಸೇವಿಸಬಾರದು ಅಥವಾ ಅವುಗಳನ್ನು ಪೂರ್ಣವಾಗಿ ತ್ಯಜಿಸುವ ಇಚ್ಛೆಯೂ ಇರಬಾರದು. ಎಲ್ಲವೂ ನಿಯಮಿತವಾಗಿ ಇರಬೇಕು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ದುಃಖಗಳನ್ನು ನಾಶಪಡಿಸುವ ಈ ಯೋಗವಾದರೂ ಯಥಾಯೋಗ್ಯವಾಗಿ ಆಹಾರ ವಿಹಾರ ಮಾಡುವವನಿಗೆ, ಕರ್ಮಗಳಲ್ಲಿ ಯಥಾಯೋಗ್ಯವಾದ ಚೇಷ್ಟೆ ಮಾಡುವವನಿಗೆ ಮತ್ತು ಯಥಾಯೋಗ್ಯವಾಗಿ ಮಲಗೆ ನಿದ್ರಿಸುವವನಿಗೆ ಹಾಗೂ ಎಚ್ಚರವಾಗಿರುವವನಿಗೆ ಸಿದ್ಧವಾಗುತ್ತದೆ. ಅನ್ನವನ್ನು ಸೇವಿಸಬೇಕು, ಆದರೆ ನಿಯಮಿತವಾಗಿ ಪರಿಮಿತವಾಗಿ ಇರಬೇಕು. ಹಾಗೆಯೇ ಮಾಡುವ ಎಲ್ಲ ಕೆಲಸಗಳನ್ನು ನಿಯಮಬದ್ಧವಾಗಿ ಆಚರಿಸಬೇಕು. ಮಾತು ಮಿತವಾಗಿ ಆಡಬೇಕು, ಮಿತವಾಗಿ ವ್ಯಾಯಾಮ ಮಾಡಬೇಕು. ನಿದ್ದೆಯೂ ಕೂಡ ನಿಶ್ಚಿತ ಸಮಯದಲ್ಲೇ ಮಾಡಬೇಕು. ಜಾಗರಣೆ ಮಾಡುವುದಿದ್ದರೂ ನಿಯಮಿತ ಹೊತ್ತಿನವರೆಗೆ ಇರಲಿ. ಹೀಗೆ ನಿಯಮಿತವಾಗಿ ಆಚರಿಸಿದಾಗ ಶರೀರದಲ್ಲಿನ ರಕ್ತವೇ ಮುಂತಾದ ಸಪ್ತ ಧಾತುಗಳಲ್ಲಿ ಸಮಾನತೆ ಉಂಟಾಗುತ್ತದೆ. ಈ ಪ್ರಕಾರದಿಂದ ನಿಯಮಿತವಾಗಿ ಇಂದ್ರಿಯಗಳನ್ನು ತೃಪ್ತಿಪಡಿಸಿದರೆ ತನ್ನ ಮನಸ್ಸಿನ ಸಂತೋಷವು ವೃದ್ಧಿಗೊಳ್ಳುವುದು. ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹಂ ಸರ್ವಕಾಮೇಭ್ಯಃ ಯುಕ್ತ ಇತ್ಯುಚ್ಯತೆ ತದಾ. ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲಾದ ಚಿತ್ತವು ಯಾವ ಕಾಲದಲ್ಲಿ ಪರಮಾತ್ಮನಲ್ಲಿಯೇ ಪೂರ್ಣವಾಗಿ ಸ್ಥಿತವಾಗಿರುವುದೋ ಆ ಕಾಲದಲ್ಲಿ ಸಂಪೂರ್ಣ ಭೋಗಗಳಲ್ಲಿ ಸ್ಪೃಹಾರಹಿತನಾದ ಪುರುಷನು ಯೋಗಯುಕ್ತನಾಗಿದ್ದಾನೆಂದು ಹೇಳಲಾಗುತ್ತದೆ. ಹೊರಗಿನ ಇಂದ್ರಿಯಗಳಿಗೆ ನಿಯಮಿತತನ ಅಭ್ಯಾಸವಾದಾಗ ಅಂತರಂಗದಲ್ಲಿ ಸುಖ ಬೆಳೆಯುತ್ತದೆ. ಇಂತಹ ಸ್ಥಿತಿಯಲ್ಲಿ
ಅಭ್ಯಾಸವು ಕಷ್ಟವಾಗದೆ ಯೋಗವು ಸಹಜವಾಗಿ ಕೈಗೂಡುವುದು. ಭಾಗ್ಯೋದಯವಾದಾಗ ಉದ್ಯೋಗದ ನಿಮಿತ್ತದಿಂದ ಸಕಲ ಸಂಪತ್ತು ತಾನಾಗಿ ಮನೆಗೆ ನಡೆದು ಬರುವಂತೆ ನಿಯಮಶೀಲನಾದವನು ಕುತೂಹಲದಿಂದ ಯೋಗದ ಕಡೆಗೆ ಹೊರಳಿದರೂ ಅವನಿಗೆ ಆತ್ಮಸ್ಥಿತಿಯ ಅನುಭವವು ಬಂದೇ ಬರುವುದು. ಆದ್ದರಿಂದ ಅರ್ಜುನ, ಭಾಗ್ಯವಂತ ಪುರುಷನಿಗೆ ಯುಕ್ತಿಯ ಸಹಾಯವಿರುತ್ತದೆ. ಅವನು ಮೋಕ್ಷದ ರಾಜ್ಯಕ್ಕೆ ಒಡೆಯನಾಗಿ ಅಲಂಕೃತನಾಗುತ್ತಾನೆ. ಯಥಾ ದೀಪೋ ನಿವಾತಸ್ಥಃ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಯಾವ ಪ್ರಕಾರವಾಗಿ ವಾಯುರಹಿತ ಸ್ಥಾನದಲ್ಲಿ ಸ್ಥಿತವಾದ ದೀಪವು ಚಲಿಸುವುದಿಲ್ಲವೋ ಅದೇ ರೀತಿಯ ಉಪಮೆಯನ್ನು ಪರಮಾತ್ಮನ ಧ್ಯಾನದಲ್ಲಿ ತೊಡಗಿರುವ ಯೋಗಿಯ ಗೆದ್ದಿರುವ ಚಿತ್ತಕ್ಕೆ ಕೊಡಲಾಗಿದೆ. ನಿಯಮಿತವಾಗಿ ನಡೆಯುವವನಿಗೆ ಯೋಗಾಭ್ಯಾಸವನ್ನು ಮಾಡಬೇಕೆಂದು ಅನಿಸಿದರೆ ಆ ಯೋಗವು ಗಂಗಾ ಯಮುನಾ ಸಂಗಮವಾದ ತೀರ್ಥರಾಜ ಪ್ರಯಾಗದಂತೆಗಿದೆ. ಆ ಆತ್ಮಸ್ವರೂಪವಾದ ಪ್ರಯಾಗದಲ್ಲಿ ಯಾವ ಮನುಷ್ಯನ ಮನಸ್ಸು ಕ್ಷೇತ್ರ ಸನ್ಯಾಸಿಯಂತೆ ಸ್ಥಿರವಾಗುತ್ತದೋ ಅವನಿಗೆ ನೀನು ಯೋಗಿ ಎಂದು ಹೇಳು. ಅವನ ಚಿತ್ತಕ್ಕೆ ಗಾಳಿಯು ಜೋರಾಗಿ ಬೀಸದಿರುವ ಸ್ಥಳದಲ್ಲಿಟ್ಟ ದೀಪದಂತೆ ಪ್ರಸಂಗಾನುಸಾರವಾಗಿ ಉಪಮೆ ಕೊಡಬಹುದು. ಇನ್ನು ನಿನ್ನ ಮನೋಗತವನ್ನು ಅರಿತು ನಾನು ಕೆಲವು ವಿಚಾರವನ್ನು ಹೇಳುವೆನು, ಗಮನವಿಟ್ಟು ಕೇಳು. ನೀನು ಯೋಗವು ಪ್ರಾಪ್ತವಾಗಬೇಕೆಂದು ಮನಸ್ಸಿನಲ್ಲಿ ಇಚ್ಛಿಸುತ್ತಿರುವೆ, ಆದರೆ ಅಭ್ಯಾಸದ ಕಡೆಗೆ ಗಮನವಿಲ್ಲ. ಆ ಅಭ್ಯಾಸವು ಕಠಿಣವಾಗಿದೆ ಎಂದು ಮನಸ್ಸಿನಲ್ಲಿ ಭಯಗೊಂಡಿರುವೆಯಾ? ಹೇಳು ಪಾರ್ಥ. ಆದರೆ ನೀನು ಹೀಗೆ ಮನಸ್ಸಿನಲ್ಲಿ ಭಯಪಡಬೇಡ, ಏಕೆಂದರೆ ದುರ್ಜನನಂತಿರುವ ಇಂದ್ರಿಯಗಳು ಅಭ್ಯಾಸವನ್ನು ಬೆದರು ಬೊಂಬೆಯಂತೆ ತೋರಿಸಿ ಭಯಪಡಿಸುವವು. ನೋಡು, ಆಯಸ್ಸನ್ನು ವೃದ್ಧಿಗೊಳಿಸುವ ಮತ್ತು ಮೃತ್ಯುವಿನಿಂದ ಪಾರು ಮಾಡುವ ಔಷಧಿಯನ್ನು ನಾಲಿಗೆಯೋ ಶತ್ರುವೆಂದು ತಿಳಿಯುವುದಿಲ್ಲವೇ? ಹಾಗೆಯೇ ಉತ್ತಮವಾದ ಪಾರಲೌಕಿಕ ಹಿತವನ್ನು ಇಂದ್ರಿಯಗಳು ಯಾವಾಗಲೂ ದುಃಖದಾಯಕವೆಂದು ತಿಳಿಯುವವು. ಆದರೆ ಈ ಯೋಗ ಸಾಧನೆಯಷ್ಟು ಸುಲಭವಾದುದು ಬೇರೊಂದು ಸಾಧನೆ ಇದೆಯೇ? ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಯೋಗಾಭ್ಯಾಸದಿಂದ ವಶ ಮಾಡಿಕೊಂಡಿರುವ ಚಿತ್ತವು ಯಾವ ಅವಸ್ಥೆಯಲ್ಲಿ ಉಪರತಿ ಉಂಟಾಗುತ್ತದೋ ಮತ್ತು ಯಾವ ಅವಸ್ಥೆಯಲ್ಲಿ ಪರಮಾತ್ಮನ ಧ್ಯಾನದಿಂದ ಶುದ್ಧವಾದ ಸೂಕ್ಷ್ಮ ಬುದ್ಧಿಯ ಮೂಲಕ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾ ಸಚ್ಚಿದಾನಂದ ಘನನಾದ ಪರಮಾತ್ಮನಲ್ಲಿಯೇ ಸಂತುಷ್ಟನಾಗಿರುತ್ತಾನೋ. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತಿ ಇಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಹಾಗೂ ಇಂದ್ರಿಯಗಳಿಂದ ಅತೀತವಾದ ಕೇವಲ ಶುದ್ಧವಾದ ಸೂಕ್ಷ್ಮ ಬುದ್ಧಿಯ ಮೂಲಕ ಗ್ರಹಿಸಲು ಯೋಗ್ಯವಾದ ಯಾವ ಅನಂತವಾದ ಆನಂದವಿದೆಯೋ ಅದನ್ನು ಯಾವ ಅವಸ್ಥೆಯಲ್ಲಿ ಅನುಭವಿಸುತ್ತಾನೋ ಮತ್ತು ಯಾವ ಅವಸ್ಥೆಯಲ್ಲಿ ಸ್ಥಿತನಾದ ಆ ಯೋಗಿಯು ಪರಮಾತ್ಮನ ಸ್ವರೂಪದಿಂದ ಎಂದಿಗೂ ವಿಚಲಿತನಾಗುವುದೇ ಇಲ್ಲವೋ. ಆದ್ದರಿಂದ ಆಸನಗಳ ಬಲದಿಂದ ನಾನು ಹೇಳಿರುವ ಅಭ್ಯಾಸ ಯೋಗದಿಂದ ಈ ಇಂದ್ರಿಯಗಳಿಗೆ ನಿರೋಧವು ಆದರೆ ಆದೀತು. ಒಂದು ವೇಳೆ ಯೋಗ ಸಾಧನೆಯಿಂದ ಇಂದ್ರಿಯಗಳಿಗೆ ಆಕರ್ಷಣೆ ಹುಚ್ಚು ಉಂಟಾದರೆ ತಾನಾಗಿಯೇ ಚಿತ್ತವು ಆತ್ಮನ ಕಡೆಗೆ ಧಾವಿಸುತ್ತದೆ. ಚಿತ್ತದ ಓಟವು ಯಾವಾಗಲೂ ಹೊರಗೆ ಇರುತ್ತದೆ. ಅದು ಅಂತರ್ಮುಖವಾದಾಗ ಆತ್ಮದರ್ಶನವಾಗುತ್ತದೆ. ಆಗ ಅದಕ್ಕೆ ಆತ್ಮತತ್ವವು ನಾನೇ ಆಗಿದ್ದೇನೆ ಎಂಬ ಪರಿಚಯವಾಗುತ್ತದೆ. ಆ ಪರಿಚಯವಾದ ಕ್ಷಣ ಅದು ಸುಖದ ರಾಜ್ಯದಲ್ಲಿ ವಿಹರಿಸುತ್ತದೆ ಮತ್ತೆ ಆತ್ಮಾನಂದದಲ್ಲಿ ಲಯವಾಗಿ ಹೋಗುತ್ತದೆ. ಇದಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲದಿರುವ ಇಂದ್ರಿಯಗಳು ಎಂದಿಗೂ ಅರಿಯಲಾಗದ ಆ ಆತ್ಮ ಸ್ವರೂಪವೆಂದರೆ ಬ್ರಹ್ಮ ರೂಪವೇ ತಾನಾಗಿ ಉಳಿಯುತ್ತದೆ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಮತ್ತು ಪರಮಾತ್ಮನ ಪ್ರಾಪ್ತಿರೂಪಿ ಯಾವ ಲಾಭವನ್ನು ಪಡೆದುಕೊಂಡು ಅದಕ್ಕಿಂತ ಅಧಿಕವಾದ ಬೇರೆ ಯಾವುದೇ ಲಾಭವನ್ನು ಮನ್ನಿಸುವುದಿಲ್ಲವೋ
ಮತ್ತು ಪರಮಾತ್ಮನ ಪ್ರಾಪ್ತಿರೂಪಿ ಯಾವ ಅವಸ್ಥೆಯಲ್ಲಿ ಸ್ಥಿತನಾದ ಯೋಗಿಯು ಭಾರಿ ದೊಡ್ಡ ದುಃಖದಿಂದಲೂ ಕೂಡ ವಿಚಲಿತನಾಗುವುದಿಲ್ಲವೋ? ಮತ್ತೆ ಇಂತಹ ಸ್ಥಿತಿ ಉಂಟಾದ ಮೇಲೆ ಮೇರು ಪರ್ವತಕ್ಕಿಂತಲೂ ದೊಡ್ಡದಾದ ದುಃಖದಿಂದ ದೇಹವು ಪೀಡಿತವಾದರೂ ಅವನ ಚಿತ್ತಕ್ಕೆ ದುಃಖವಾಗುವುದಿಲ್ಲ. ಅಥವಾ ಶಸ್ತ್ರದಿಂದ ದೇಹವನ್ನು ತುಂಡರಿಸಿದರೂ, ಬೆಂಕಿಯಿಂದ ಸುಟ್ಟರೂ ಮಹಾಸುಖದಲ್ಲಿ ಮುಳುಗಿದವನ ಚಿತ್ತವು ಎಚ್ಚೆತ್ತುಕೊಳ್ಳುವುದಿಲ್ಲ. ಹೀಗೆ ಆತ್ಮ ಸುಖದಲ್ಲಿ ಮುಳುಗಿರುವವನು ದೇಹದ ನೆನಪೂ ಕೂಡ ಮರೆಯುವನು. ಇಂತಹ ಅನಿರ್ವಾಚ್ಯ ಬ್ರಹ್ಮ ಸುಖವು ಪ್ರಾಪ್ತವಾದ್ದರಿಂದ ಇತರ ಸಂಗತಿಗಳು ಮರೆತು ಹೋಗುತ್ತವೆ. ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂಯೋಗ ಸಂಜ್ಞಿತಂ ಸ ನಿಶ್ಚಯೇನ ಯೋಕ್ತವ್ಯ ಯೋಗೋ ನಿರ್ವಿಣ್ಣ ಚೇತಸಾ. ಯಾವುದು ದುಃಖರೂಪಿ ಸಂಸಾರದ ಸಂಯೋಗದಿಂದ ರಹಿತವಾಗಿದೆಯೋ ಹಾಗೂ ಯಾವುದರ ಹೆಸರು ಯೋಗವೆಂಬುದಾಗಿದೆಯೋ ಅದನ್ನು ತಿಳಿಯಬೇಕು. ಆ ಯೋಗವನ್ನು ಬೇಸರಿಸದೆ, ಅರ್ಥಾತ್ ಧೈರ್ಯ ಮತ್ತು ಉತ್ಸಾಹದಿಂದ ಕೂಡಿದ ಚಿತ್ತದಿಂದ ನಿಶ್ಚಯ ಪೂರ್ವಕವಾಗಿ ಮಾಡುವುದು ಕರ್ತವ್ಯವಾಗಿದೆ. ಬ್ರಹ್ಮ ಸುಖದ ಸವಿಯಿಂದ ಸಂಸಾರದಲ್ಲಿ ತೊಡಗಿದ್ದ ಮನಸ್ಸೂ ಕೂಡ ಇಚ್ಛೆಯನ್ನು ಮರೆತು ಬಿಡುತ್ತದೆ. ಯೋಗದ ಶೋಭೆಯಾದ, ಸಂತೋಷದ ಸಾಮ್ರಾಜ್ಯವಾದ, ಜ್ಞಾನದ ಅವಶ್ಯಕತೆ ಇರುವ ಆ ಬ್ರಹ್ಮ ಸುಖವು ಅಭ್ಯಾಸ ಯೋಗದಿಂದ ಮೂರ್ತಿಮಂತವಾಗಿ ಕಂಡುಬರುತ್ತದೆ. ಹಾಗೂ ಆ ಸುಖವನ್ನು ನೋಡುವವನು ತದ್ರೂಪನಾಗಿ ಬಿಡುತ್ತಾನೆ. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಸಂಕಲ್ಪದಿಂದ ಉತ್ಪನ್ನವಾಗುವ ಸಂಪೂರ್ಣ ಕಾಮನೆಗಳನ್ನು ನಿಶೇಷ ರೂಪದಿಂದ ತ್ಯಾಗ ಮಾಡಿ ಮತ್ತು ಮನಸ್ಸಿನ ಮೂಲಕ ಇಂದ್ರಿಯಗಳ ಸಮುದಾಯವನ್ನು ಎಲ್ಲ ಕಡೆಗಳಿಂದಲೂ ಪೂರ್ಣವಾಗಿ ತಡೆದುಕೊಂಡು, ಹೀಗಿದ್ದರೂ ಅರ್ಜುನ, ಒಂದು ರೀತಿಯಿಂದ ಈ ಯೋಗವು ಸುಲಭವಾಗಿದೆ. ಸಂಕಲ್ಪದ ಮಕ್ಕಳಾದ ಕಾಮ ಕ್ರೋಧಾದಿಗಳು ನಾಶಪಡಿಸಿದಾಗ, ಸಂಕಲ್ಪಕ್ಕೆ ಪುತ್ರ ಶೋಕ ಉಂಟಾದಾಗಲೇ ಅದು ಸಿದ್ಧಿಸುತ್ತದೆ. ವಿಷಯಗಳು ಲಯವಾದುದನ್ನು ಈ ಸಂಕಲ್ಪವು ಕೇಳಿದಾಗ, ಇಂದ್ರಿಯಗಳು ನಿಯಮಿತವಾಗಿ ವರ್ತಿಸುವುದನ್ನು ನೋಡಿ ಅದರ ಎದೆಯೊಡೆದು ಸತ್ತು ಹೋಗುವುದು. ಈ ವಿಧವಾಗಿ ವೈರಾಗ್ಯವು ಉಂಟಾದಾಗ ಸಂಕಲ್ಪದ ಯಾತ್ರೆಯು ಮುಗಿದು ಹೋಗುತ್ತದೆ. ಮತ್ತೆ ಬುದ್ಧಿಯು ಧೈರ್ಯದ ಮಂದಿರದಲ್ಲಿ ಸುಖವಾಗಿ ವಾಸಿಸುತ್ತದೆ. ಶನೈರು ಪರಮೇತ್ ಬುದ್ಧ್ಯಾ ಧೃತಿಗೃಹೀತಯಾ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಕ್ರಮವಾಗಿ ಅಭ್ಯಾಸ ಮಾಡುತ್ತಾ ಉಪರತಿಯನ್ನು ಪಡೆದು ಹಾಗೂ ಧೈರ್ಯದಿಂದ ಕೂಡಿದ ಬುದ್ಧಿಯ ಮೂಲಕ ಮನವನ್ನು ಪರಮಾತ್ಮನಲ್ಲಿ ಸ್ಥಿತಗೊಳಿಸಿ ಪರಮಾತ್ಮನಲ್ಲದೆ ಮತ್ತೇನನ್ನೂ ಕೂಡ ಚಿಂತಿಸಬಾರದು. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್. ಈ ಅಸ್ಥಿರವಾಗಿರುವ ಮತ್ತು ಚಂಚಲವಾದ ಮನಸ್ಸು ಯಾವ ಶಬ್ದಾದಿ ವಿಷಯಗಳ ನಿಮಿತ್ತದಿಂದ ಜಗತ್ತಿನಲ್ಲಿ ವಿಚರಿಸುತ್ತದೆಯೋ ಆಯಾಯ ವಿಷಯಗಳಿಂದ ತಡೆದು, ಎಂದರೆ ಹಿಂದಕ್ಕೆಳೆದುಕೊಂಡು ಅದನ್ನು ಪದೇ ಪದೇ ಪರಮಾತ್ಮನಲ್ಲಿಯೇ ತೊಡಗಿಸಬೇಕು. ಬುದ್ಧಿಗೆ ಧೈರ್ಯದ ಆಶ್ರಯ ದೊರೆತಾಗ ಅದು ಮನಸ್ಸನ್ನು ನಿಧಾನವಾಗಿ ಆತ್ಮಾನುಭವದ ಮಾರ್ಗಕ್ಕೆ ಹಚ್ಚಿ ಆತ್ಮಸ್ವರೂಪದಲ್ಲಿ ಸ್ಥಾಪಿಸುವುದು. ಈ ಮಾರ್ಗದಿಂದ ಆತ್ಮನ ಪ್ರಾಪ್ತಿಯಾಗುತ್ತದೆ. ಆದರೆ ಇದೂ ಕೂಡ ಸಾಧ್ಯವಾಗದಿದ್ದರೆ ಇದಕ್ಕಿಂತಲೂ ಸುಲಭವಾದ ಇನ್ನೊಂದು ಮಾರ್ಗವನ್ನು ಹೇಳುವೆನು, ಕೇಳು. ಸಾಧಕನು ಒಮ್ಮೆ ಮಾಡಿದ ನಿಶ್ಚಯವನ್ನು ಎಂದೂ ಬದಲಿಸಬಾರದು. ಇಂತಹ ಒಂದು ನಿಯಮವನ್ನು ಪಾಲಿಸಬೇಕು. ಇಂತಹ ನಿಶ್ಚಯದಿಂದ ಮನಸ್ಸು ಸ್ಥಿರವಾದರೆ ಆಯಾಸವಿಲ್ಲದೆಯೇ ಕಾರ್ಯ ಸಾಧಿಸಿದಂತಾಯಿತು. ಆದರೆ ಹೀಗಾಗದಿದ್ದರೆ ಆ ಚಿತ್ತಕ್ಕೆ ಸ್ವತಂತ್ರವಾಗಿ ವರ್ತಿಸಲು ಬಿಡಬೇಕು. ಮತ್ತೆ ಸ್ವೈರವಾಗಿ ಬಿಟ್ಟ ಚಿತ್ತವು ಎಲ್ಲಿಗೆ ಹೋದರೂ ಅದನ್ನು ನಿಶ್ಚಯವು ಮರಳಿ ತರುವುದು. ಹಾಗೂ ಈ ರೀತಿಯಿಂದ ತತ್ಕಾಲದಲ್ಲಿ ಸ್ಥಿರವಾಗುವುದು. ಪ್ರಶಾಂತ ಮನಸಂ ಹೀನಂ ಯೋಗಿನಂ ಸುಖಮುತ್ತಮಂ
उपैति ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ. ಏಕೆಂದರೆ ಯಾರ ಮನಸ್ಸು ಒಳ್ಳೆಯ ರೀತಿಯಲ್ಲಿ ಶಾಂತವಾಗಿದೆಯೋ, ಯಾರು ಪಾಪರಹಿತನಾಗಿದ್ದಾನೋ ಮತ್ತು ಯಾರ ರಜೋಗುಣವು ಶಾಂತವಾಗಿ ಹೋಗಿದೆಯೋ, ಆ ಸಚ್ಚಿದಾನಂದ ಘನನಾದ ಬ್ರಹ್ಮನೊಡನೆ ಏಕೀಭಾವ ಉಂಟಾಗಿರುವ ಅಂತಹ ಯೋಗಿಗೆ ಉತ್ತಮವಾದ ಆನಂದವು ಪ್ರಾಪ್ತವಾಗುತ್ತದೆ. ಅನಂತರ ಹೀಗೆ ಅನೇಕ ಬಾರಿ ಸ್ಥಿರವಾಗುವುದರಿಂದ ಅದು ಸಹಜವಾಗಿ ಆತ್ಮಸ್ವರೂಪದ ಬಳಿಗೆ, ಅಂದರೆ ಮನಸ್ಸು ಸಹಜವಾಗಿ ಆತ್ಮಸ್ವರೂಪದ ಬಳಿಗೆ ಬರುವುದು. ಮತ್ತೆ ಆ ಆತ್ಮಸ್ವರೂಪವನ್ನು ನೋಡಿ ಸ್ವತಃ ತಾನು ತದ್ರೂಪವಾಗಿ ಹೋಗಿ ಅದ್ವೈತದಲ್ಲಿ ದ್ವೈತವು ಮುಳುಗಿ ಹೋದೀತು ಮತ್ತು ಐಕ್ಯತೆಯ ತೇಜದಿಂದ 3 ಲೋಕಗಳು ಪ್ರಕಾಶಿತವಾಗುವವು. ಆಕಾಶದಲ್ಲಿ ಅದಕ್ಕಿಂತ ಬೇರೆಯಾದ ಮೋಡಗಳು ಇಲ್ಲವಾದಾಗ ಎಲ್ಲೆಡೆ ಶುದ್ಧವಾದ ಆಕಾಶವೇ ಗೋಚರಿಸುತ್ತದೆ. ಹೀಗೆಯೇ ಚಿತ್ತವು ಲಯವಾದಾಗ ಎಲ್ಲವೂ ಬ್ರಹ್ಮವೇ ಆಗಿಬಿಡುವುದು. ಈ ಯೋಗರೂಪವಾದ ಸುಲಭ ಉಪಾಯದಿಂದ ಇಂತಹ ಮಹತ್ತಾದ ಲಾಭವಾಗುವುದು. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಆ ಪಾಪರಹಿತನಾದ ಯೋಗಿಯು ಈ ಪ್ರಕಾರ ನಿರಂತರವಾಗಿ ಆತ್ಮವನ್ನು ಪರಮಾತ್ಮನಲ್ಲಿ ತೊಡಗಿಸುತ್ತಾ ಸುಖಪೂರ್ವಕವಾಗಿ ಪರಮಾತ್ಮನ ಪ್ರಾಪ್ತಿ ರೂಪವಾದ ಅನಂತ ಆನಂದವನ್ನು ಅನುಭವಿಸುತ್ತಾನೆ. ಮನಸ್ಸಿನ ಸಂಕಲ್ಪ ವಿಕಲ್ಪಗಳನ್ನು ಬಿಟ್ಟು ಈ ಸುಲಭವಾದ ಯೋಗ ಸ್ಥಿತಿಯ ಅನುಭವವನ್ನು ಹೆಚ್ಚಾಗಿ ಪಡೆದು ಅನೇಕರು ಸುಖಿಗಳಾದರು. ಅವರು ಆ ಸುಖದ ಸಂಗತಿಯಿಂದ ಪರಬ್ರಹ್ಮ ಪದಕ್ಕೆ ಬಂದು ತಲುಪಿದರು. ಉಪ್ಪು ನೀರಿನಲ್ಲಿ ಬೆರೆತಾಗ ಅದು ನೀರನ್ನು ಬಿಡುವುದಿಲ್ಲ. ಹಾಗೆಯೇ ಜೀವ ಮತ್ತು ಬ್ರಹ್ಮ ಇವರ ಐಕ್ಯವಾದ ಮೇಲೆ ಅವರ ಸ್ಥಿತಿ ಉಂಟಾಗುತ್ತದೆ ಮತ್ತು ಬ್ರಹ್ಮಾನಂದದ ಮಂದಿರದಲ್ಲಿ ಇಡೀ ಜಗತ್ತಿಗೆ ದೀಪಾವಳಿಯಾದಂತೆ ಅವರು ನೋಡುತ್ತಾರೆ. ತನ್ನ ಕಾಲಿನಿಂದಲೇ ತನ್ನ ಬೆನ್ನ ಮೇಲೆ ಯೋಗಿಯು ನಡೆಯುವನು. ಇಂತಹ ಕಷ್ಟಕರವಾದ ಯೋಗವು ನಿನಗೆ ಸಾಧಿಸಲಾಗದಿದ್ದರೆ ಇನ್ನೊಂದು ಉಪಾಯವನ್ನು ಹೇಳುವೆನು. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮಾ ಸರ್ವತ್ರ ಸಮದರ್ಶನಃ. ಸರ್ವವ್ಯಾಪಿಯಾದ ಅನಂತ ಚೇತನದಲ್ಲಿ ಏಕೀಭಾವದಿಂದ ಸ್ಥಿತರೂಪವಾದ ಯೋಗದಿಂದ ಕೂಡಿದ ಆತ್ಮವುಳ್ಳವನು ಹಾಗೂ ಎಲ್ಲರನ್ನೂ ಸಮಭಾವದಿಂದ ನೋಡುವ ಯೋಗಿಯು ಆತ್ಮವನ್ನು ಸಂಪೂರ್ಣ ಪ್ರಾಣಿಗಳಲ್ಲಿ ಸ್ಥಿತನಾಗಿರುವ ಮತ್ತು ಸಮಸ್ತ ಪ್ರಾಣಿಗಳನ್ನು ಆತ್ಮನಲ್ಲಿ ಕಲ್ಪಿತವಾಗಿ ನೋಡುತ್ತಾನೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಯಾವ ಪುರುಷನು ಸಮಸ್ತ ಜೀವಿಗಳಲ್ಲಿ ಎಲ್ಲರ ಆತ್ಮರೂಪಿ ವಾಸುದೇವನಾದ ನನ್ನನ್ನೇ ವ್ಯಾಪಕನಾಗಿ ನೋಡುತ್ತಾನೋ ಮತ್ತು ಸಂಪೂರ್ಣ ಜೀವಿಗಳನ್ನು ವಾಸುದೇವನಾದ ನನ್ನಲ್ಲಿ ಅಂತರ್ಗತವಾಗಿರುವಂತೆ ನೋಡುತ್ತಾನೋ ಅವನಿಗೆ ನಾನು ಅದೃಶ್ಯನಾಗುವುದಿಲ್ಲ ಮತ್ತು ಅವನು ನನಗೂ ಅದೃಶ್ಯನಾಗುವುದಿಲ್ಲ. ನಾನು ಎಲ್ಲರ ದೇಹದಲ್ಲಿರುವೆನು ಮತ್ತು ನನ್ನಲ್ಲಿ ಎಲ್ಲವೂ ಇದೆ. ಈ ವಿಷಯದಲ್ಲಿ ವಾದವೇ ಇಲ್ಲ. ಹೀಗೆ ಜಗತ್ತು ಹಾಗೂ ಈಶ್ವರನು ಒಂದರೊಳಗೆ ಒಂದು ಬೆರೆತಿದೆ. ಆದರೆ ಸಾಧಕನು ಈ ಪ್ರಕಾರವಾದ ಬುದ್ಧಿಯಿಂದ ಒಪ್ಪಿಕೊಳ್ಳಬೇಕಷ್ಟೇ. ಅರ್ಜುನ, ಯಾರು ಏಕತ್ವ ಭಾವನೆಯಿಂದ ಸರ್ವಪ್ರಾಣಿಗಳಲ್ಲಿ ನಾನು ವ್ಯಾಪಕನಾಗಿದ್ದೇನೆ ಎಂದು ಭಜಿಸುವನೋ, ಎಲ್ಲ ವ್ಯಕ್ತಿಗಳ ಅನೇಕತ್ವದಿಂದ ಯಾರ ಅಂತಃಕರಣದಲ್ಲಿ ಅನೇಕತ್ವವು ಉಂಟಾಗುವುದಿಲ್ಲವೋ ಹಾಗೂ ಎಲ್ಲೆಡೆಗಳಲ್ಲಿ ಕೇವಲ ನಾನೇ ವ್ಯಾಪಕನಾಗಿದ್ದೇನೆಂದು ತಿಳಿಯುವನು, ಅವನು ಮತ್ತು ನಾನು ಒಂದೇ ಎಂದು ಹೇಳುವುದು ವ್ಯರ್ಥವೇ ಆಗಿದೆ. ಧನಂಜಯ, ಹೇಳದಿದ್ದರೂ ಅವನ ಹಾಗೂ ನನ್ನ ಸ್ವರೂಪ ಒಂದೇ ಆಗಿದೆ. ದೀಪ ಮತ್ತು ಪ್ರಕಾಶ ಇವುಗಳಲ್ಲಿ ಏಕತ್ವವಿರುವಂತೆಯೇ ಅವನು ನನ್ನಲ್ಲಿ ಮತ್ತು ನಾನು ಅವನಲ್ಲಿ ಇರುತ್ತೇನೆ. ನೀರಿನಿಂದಾಗಿ ಜೀವನವು, ರಸ ಅಂದರೆ ಆಕಾಶದಿಂದ ಪೊಳ್ಳುತನ ಇವುಗಳ ಅಸ್ತಿತ್ವವಿರುವಂತೆ ನನ್ನ ಸ್ವರೂಪದಿಂದಲೇ ಆ ಯೋಗಿಯು ಸಚ್ಚಿದಾನಂದ ಸ್ವರೂಪನಾಗುವನು. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವೇನ
ತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಯಾವ ಪುರುಷನು ಏಕೀಭಾವದಲ್ಲಿ ಸ್ಥಿತನಾಗಿ ಸಂಪೂರ್ಣ ಭೂತಗಳಲ್ಲಿ ಆತ್ಮರೂಪದಿಂದ ಸ್ಥಿತನಾದ ಸಚ್ಚಿದಾನಂದ ಘನ ವಾಸುದೇವನಾದ ನನ್ನನ್ನು ಭಜಿಸುತ್ತಾನೋ ಆ ಯೋಗಿಯು ಎಲ್ಲ ಪ್ರಕಾರದಿಂದ ವರ್ತಿಸುತ್ತಿದ್ದರೂ ಸಹ ನನ್ನಲ್ಲಿಯೇ ವರ್ತಿಸುತ್ತಾನೆ. ಅರ್ಥಾತ್ ಅವನ ಎಲ್ಲ ಕ್ರಿಯೆಗಳು ಭಗವಂತನೊಂದಿಗೆ ನಡೆಯುತ್ತವೆ. ಅರ್ಜುನ, ಬಟ್ಟೆಯಲ್ಲಿ ಕೇವಲ ನೂಲನ್ನೇ ನೋಡುತ್ತಾರೆ, ಅದಲ್ಲದೆ ಬೇರೇನೂ ನೋಡುವುದಿಲ್ಲ. ಹಾಗೆಯೇ ಅವನು ಐಕ್ಯದ ದೃಷ್ಟಿಯಿಂದ ಎಲ್ಲೆಡೆಗಳಲ್ಲಿ ನಾನೇ ವ್ಯಾಪ್ತನಾಗಿದ್ದೇನೆ ಎಂದು ತಿಳಿದಿರುವನು. ಅಥವಾ ಒಡವೆಗಳ ಆಕಾರಗಳು ಅನೇಕವಾಗಿದ್ದರೂ ಚಿನ್ನವು ಅನೇಕ ಪ್ರಕಾರವಾಗುವುದಿಲ್ಲ. ಹಾಗೆಯೇ ಅವನು ಐಕ್ಯ ರೂಪವಾದ ಪರ್ವತದ ಸ್ಥಿತಿಯನ್ನು, ಅಂದರೆ ಅಚಲವಾದವನ್ನು ಹೊಂದಿರುವನು. ಅಥವಾ ಗಿಡದಲ್ಲಿ ಎಲೆಗಳಿರುವಷ್ಟು ಗಿಡಗಳನ್ನು ನೆಡುವುದಿಲ್ಲ, ಗಿಡ ಒಂದೇ ಇರುತ್ತದೆ. ಇಂತಹ ಅದ್ವೈತ ಪ್ರಕಾಶದಿಂದ ಅವನ ಅಜ್ಞಾನದ ರಾತ್ರಿಯು ಬೆಳಗಾಗಿದೆ. ಅವನು ಪಂಚಭೂತಾತ್ಮಕ ಶರೀರದಲ್ಲಿ ಸಿಕ್ಕಿಕೊಂಡಿದ್ದರೂ ಸ್ವಸ್ವರೂಪವನ್ನು ಪಡೆಯಲು ಹೇಗೆ ಪ್ರತಿಬಂಧಕನಾಗುವನು? ಏಕೆಂದರೆ ಅನುಭವದ ಯೋಗದಿಂದ ಅವನು ಸ್ವಸ್ವರೂಪದಲ್ಲಿ ಐಕ್ಯನಾಗಿರುವನು. ಅವನು ಅನುಭವದಿಂದ ನನ್ನಲ್ಲಿ ವ್ಯಾಪಕತ್ವವನ್ನು ಅರಿತಿರುವನು. ಮತ್ತೆ ಅವನು ಸರ್ವವ್ಯಾಪಕನಾದನು ಎಂದು ಹೇಳಬೇಕಾಗಿಯೇ ಇಲ್ಲ. ಶರೀರವನ್ನು ಧರಿಸಿಕೊಂಡಿದ್ದರೂ ಅವನು ಶರೀರವಲ್ಲ, ಅದನ್ನು ಆಡಿ ತೋರಿಸುವಂತಹುದಲ್ಲ. ಹಾಗಿರುವಾಗ ಅದನ್ನು ವರ್ಣಿಸಲು ಸಾಧ್ಯವೇ? ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಹೇ ಅರ್ಜುನ, ಯಾವ ಯೋಗಿಯು ತನ್ನಂತೆಯೇ ಸಂಪೂರ್ಣ ಪ್ರಾಣಿಗಳನ್ನು ಸಮದೃಷ್ಟಿಯಿಂದ ನೋಡುತ್ತಾನೋ ಮತ್ತು ಸುಖ ಅಥವಾ ದುಃಖವನ್ನು ಕೂಡ ಎಲ್ಲರಲ್ಲಿ ಸಮವಾಗಿ ನೋಡುತ್ತಾನೋ ಆ ಯೋಗಿಯು ಪರಮ ಶ್ರೇಷ್ಠನೆಂದು ತಿಳಿಯಲ್ಪಟ್ಟಿದ್ದಾನೆ. ಆದ್ದರಿಂದ ಈ ವಿಷಯದಲ್ಲಿ ಹೆಚ್ಚಿಗೆ ಹೇಳುವುದೇ ಬೇಡ. ಯಾರು ಸದಾಕಾಲ ತನ್ನಂತೆಯೇ ಇಡೀ ಜಗತ್ತನ್ನು ನೋಡುವನೋ, ಯಾರು ಸುಖ ದುಃಖಗಳ ವಿಕಾರಗಳು ಅಥವಾ ಶುಭ ಅಶುಭ ಕರ್ಮಗಳನ್ನು ಎರಡಾಗಿ ತನ್ನ ಮನಸ್ಸಿನಲ್ಲಿ ಎಣಿಸುವುದಿಲ್ಲವೋ, ಇಂತಹ ಸಮ ವಿಷಯ ಪದಾರ್ಥಗಳು ಮತ್ತು ಬೇರೆಲ್ಲ ಇರುವ ಸಮಸ್ತ ವಿಚಿತ್ರಗಳು ನನ್ನ ಅವಯವಗಳೇ ಎಂದು ಅವನು ಭಾವಿಸುವನು. ಇದಲ್ಲದೆ ಬೇರೇನು ಹೇಳುವುದು? 3 ಲೋಕಗಳು ನಾನಾಗಿದ್ದೇನೆ ಎಂದು ಅನುಭವದಿಂದ ಅರಿತಿರುವವನಿಗೆ ಶರೀರವಿದೆ ಎಂಬುದೇನೋ ನಿಜ. ಅವನು ಸುಖ ದುಃಖಗಳನ್ನು ಅನುಭವಿಸುತ್ತಿರುವನು ಎಂದು ಜನರು ಹೇಳುತ್ತಾರೆ. ಹೀಗಿದ್ದರೂ ನನ್ನ ಅನುಭವದಿಂದ ಅವನು ಪರಬ್ರಹ್ಮನೇ ಆಗಿದ್ದಾನೆ. ಆದ್ದರಿಂದ ಅರ್ಜುನ, ಈ ಸಮದೃಷ್ಟಿಯಿಂದ ನಿನ್ನಲ್ಲೇ ಸಮಸ್ತ ವಿಶ್ವವನ್ನು ನೋಡಬಹುದು ಮತ್ತು ನೀನು ಸ್ವತಃ ವಿಶ್ವರೂಪನಾಗಬಹುದು. ಇಂತಹ ಸಮದೃಷ್ಟಿಯನ್ನು ನೀನು ಉಪಾಸನೆ ಮಾಡು. ಸಮದೃಷ್ಟಿಗಿಂತ ಉತ್ತಮವಾದ ಪ್ರಾಪ್ತಿಯು ಈ ಜಗತ್ತಿನಲ್ಲೇ ಇಲ್ಲ ಎಂದು ನಾನು ಅನೇಕ ಸಲ ಹೇಳಿರುವುದು ಇದಕ್ಕಾಗಿಯೇ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾ ಸ್ಥಿತಿಂ ಸ್ಥಿರಾಂ. ಅರ್ಜುನನು ಹೇಳಿದನು, ಹೇ ಮಧುಸೂದನ, ಯಾವ ಈ ಯೋಗವನ್ನು ನೀನು ಸಮಭಾವದಿಂದ ಹೇಳಿದ್ದೀಯೋ, ಮನಸ್ಸು ಚಂಚಲವಾದ್ದರಿಂದ ನಾನು ಅದರ ಸ್ಥಿರವಾದ ಸ್ಥಿತಿಯನ್ನು ನೋಡುವುದಿಲ್ಲ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಏಕೆಂದರೆ ಹೇ ಕೃಷ್ಣ, ಈ ಮನಸ್ಸು ತುಂಬಾ ಚಂಚಲವಾದುದು, ಮಥಿಸುವ ಸ್ವಭಾವವುಳ್ಳದ್ದು, ಬಹಳ ದೃಢವಾದುದು ಮತ್ತು ಬಲಶಾಲಿಯೂ ಆಗಿದೆ. ಆದ ಕಾರಣ ಇದನ್ನು ವಶದಲ್ಲಿಡುವುದು ವಾಯುವನ್ನು ತಡೆಹಿಡಿದಂತೆ ಅತ್ಯಂತ ದುಷ್ಕರವಾದುದೆಂದು ನಾನು ತಿಳಿಯುತ್ತೇನೆ. ಅರ್ಜುನನು ಹೇಳಿದನು, ಭಗವಾನ್ ಶ್ರೀಕೃಷ್ಣನೇ, ನೀನು ನನ್ನ ಮೇಲೆ ದಯ ತೋರಿ ಈ ಸಮತೆಯ ಮಾರ್ಗವನ್ನು ಹೇಳಿದೆ, ಅಂದರೆ ಸಮತ್ವವನ್ನು ಸಾಧಿಸುವ ಮಾರ್ಗವನ್ನು ಹೇಳಿದೆ. ಆದರೆ ಮನಸ್ಸಿನ ಚಂಚಲತೆಯಿಂದ ನನ್ನದೇನೂ ನಡೆಯುವುದಿಲ್ಲ. ಈ ಮನಸ್ಸು ಹೇಗಿದೆ ಮತ್ತು ಎಷ್ಟು ದೊಡ್ಡದಾಗಿದೆ ಎಂದು ನೋಡಲಾಗುವುದಿಲ್ಲ. ಅಲ್ಲದೆ ಅದಕ್ಕೆ ಅಲೆಯಲು 3 ಲೋಕಗಳೂ ಸಾಕಾಗುವುದಿಲ್ಲ.
ಆದ್ದರಿಂದ ಕೋತಿಗೆ ಸಮ ಹತ್ತೀತೆ ಅಥವಾ ಬಿರುಗಾಳಿಯನ್ನು ನಿಲ್ಲು ಎಂದು ಹೇಳಿದರೆ ಒಂದೆಡೆ ನಿಂತೀತೆ. ಇವುಗಳು ಸಾಧ್ಯವಾಗಬಹುದೇನೋ? ಈ ಮನಸ್ಸು ಬುದ್ಧಿಯನ್ನು ಪೀಡಿಸುತ್ತದೆ, ನಿಶ್ಚಯವನ್ನು ಮುರಿಯುತ್ತದೆ, ನೋಡುವಷ್ಟರಲ್ಲಿ ಧೈರ್ಯವನ್ನು ಮೋಸಗೊಳಿಸುತ್ತದೆ. ಇದು ವಿವೇಕವನ್ನು ವಂಚಿಸುತ್ತದೆ, ಸಂತೋಷವನ್ನು ಹಾಳುಗೆಡಹುತ್ತದೆ. ಮನುಷ್ಯ ಒಂದೇ ಕಡೆ ಕೂತಿದ್ದರೂ ಅವನನ್ನು 10 ದಿಕ್ಕುಗಳಲ್ಲಿಯೂ ಅಲಸುತ್ತದೆ. ಅದನ್ನು ಬಂಧಿಸಿಟ್ಟರೆ ಜಿಗಿದು ಹೊರಗೆ ಬರುವುದು. ನಿಗ್ರಹವೇ ಅದಕ್ಕೆ ಸಹಕಾರಿಯಾಗುತ್ತದೆ. ಇಂತಹ ಮನಸ್ಸು ತನ್ನ ಸ್ವಭಾವವನ್ನು ಬಿಟ್ಟೀತೆ. ಆದ್ದರಿಂದ ಈ ಮನಸ್ಸು ಸ್ಥಿರವಾದರೆ ಮತ್ತೆ ಸಾಮ್ಯಾವಸ್ಥೆಯು ನಮಗೆ ಪ್ರಾಪ್ತವಾದೀತು. ಆದರೆ ಇಂತಹ ಮನಸ್ಸಿನ ಚಂಚಲ ವೃತ್ತಿ ಇರುವುದರಿಂದ ಇದು ಅಂದರೆ ಆ ಸ್ಥಿರತೆಯು ದೊರೆಯುವುದು ದುರ್ಲಭವೇ ಆಗಿದೆ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಶ್ರೀ ಭಗವಂತನು ಹೇಳಿದನು, ಹೇ ಮಹಾಬಾಹುವೆ, ನಿಸ್ಸಂದೇಹವಾಗಿ ಮನಸ್ಸು ಚಂಚಲ ಮತ್ತು ಕಷ್ಟದಿಂದ ವಶವಾಗುವಂತಹುದಾಗಿದೆ. ಆದರೆ ಹೇ ಕುಂತಿ ಪುತ್ರನಾದ ಅರ್ಜುನನೇ, ಇದು ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ವಶವಾಗುತ್ತದೆ. ಭಗವಾನ್ ಶ್ರೀಕೃಷ್ಣನು ಹೇಳಿದನು, ಅರ್ಜುನ, ನೀನು ಹೇಳಿರುವುದೇನೋ ನಿಜವೇ ಆಗಿದೆ. ಈ ಮನಸ್ಸಿನ ಸ್ವಭಾವವು ನಿಜವಾಗಿಯೂ ಚಂಚಲವೇ ಆಗಿದೆ. ಆದರೆ ಇದನ್ನು ವೈರಾಗ್ಯದ ಆಧಾರದಿಂದ ಅಭ್ಯಾಸದ ದಾರಿಗೆ ಹಚ್ಚಿದರೆ ಕೆಲ ಕಾಲದಲ್ಲೇ ಇದು ಸ್ಥಿರವಾಗಬಹುದು. ಏಕೆಂದರೆ ಈ ಮನಸ್ಸಿಗೆ ಒಮ್ಮೆ ಚಟ ಹತ್ತಿದರೆ ಅಲ್ಲೇ ನಿಲ್ಲುವಂತಹ ಒಂದು ಒಳ್ಳೆಯ ಗುಣವಿದೆ. ಆದ್ದರಿಂದ ಇದಕ್ಕೆ ಕುತೂಹಲಕ್ಕಾಗಿಯಾದರೂ ಆತ್ಮ ಸುಖವನ್ನು ತೋರಿಸುತ್ತಾ ಇರಬೇಕು. ಅಂದರೆ ಅಧ್ಯಾತ್ಮದ ಚಟ ಹತ್ತಬೇಕು. ಅಸಂಯತಾತ್ಮನಾ ಯೋಗಃ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪ್ತುಮುಪಾಯತಃ. ಯಾರು ಮನಸ್ಸನ್ನು ವಶಪಡಿಸಿಕೊಳ್ಳಲಿಲ್ಲವೋ ಅಂತಹ ಪುರುಷರ ಮೂಲಕ ಯೋಗವು ಪಡೆಯಲು ಅಶಕ್ಯವಾಗಿದೆ. ಆದರೆ ಮನಸ್ಸನ್ನು ವಶಪಡಿಸಿಕೊಂಡಿರುವ ಪ್ರಯತ್ನಶೀಲರಾದ ಪುರುಷರ ಮೂಲಕ ಸಾಧನೆಯಿಂದ ಅದು ಪ್ರಾಪ್ತವಾಗುವುದು ಸಹಜವಾಗಿದೆ. ಇದು ನನ್ನ ಮತವಾಗಿದೆ. ಇದಲ್ಲದೆ ವೈರಾಗ್ಯವಿಲ್ಲದವನಿಂದ, ಅಭ್ಯಾಸವನ್ನು ಮಾಡದವನಿಂದ ಈ ಮನಸ್ಸನ್ನು ನಿಗ್ರಹಿಸಲಾಗುತ್ತದೆ ಎಂದು ನಾನು ಎಲ್ಲಿ ಹೇಳಿದೆ? ಆದರೆ ಯಮ, ನಿಯಮ, ಪ್ರಾಣಾಯಾಮ ಮುಂತಾದವುಗಳನ್ನು ಅಭ್ಯಾಸ ಮಾಡದವನಿಗೆ ವೈರಾಗ್ಯವು ಎಂದಿಗೂ ನೆನಪಾಗುವುದೇ ಇಲ್ಲ. ಅವರು ಕೇವಲ ವಿಷಯ ರೂಪವಾದ ನೀರಿನಲ್ಲಿ ಮೀನಿನಂತೆ ಮುಳುಗಿರುತ್ತಾರೆ. ಹೀಗೆ ವಿಷಯ ಲಂಪಟನಾದವನ ಮನಸ್ಸಿಗೆ ಅಭ್ಯಾಸದ ಚಟ ಹತ್ತುವುದೇ ಇಲ್ಲ. ಇಂತಿರುವಾಗ ಅವನ ಮನಸ್ಸು ಹೇಗೆ ಸ್ಥಿರವಾದೀತು ಹೇಳು? ಹಾಗಿರುವಾಗ ಇರುವ ಎಲ್ಲ ಯೋಗ ಸಾಧನೆಗಳು ಸುಳ್ಳಾಗಿವೆಯೇನು? ಆದರೆ ನಮ್ಮಿಂದ ಅಭ್ಯಾಸವಾಗುವುದಿಲ್ಲ ಎಂದು ಹೇಳು. ಯೋಗ ಸಾಧನೆಯ ಬಲವು ಶರೀರದಲ್ಲಿದ್ದರೆ ಮನಸ್ಸಿನ ಚಂಚಲತೆಯು ಯಾವ ಲೆಕ್ಕ? ಯೋಗ ಬಲದಿಂದ ಮಹತ್ತತ್ವಾದಿಗಳು ವಶವಾಗುವುದಿಲ್ಲವೇ? ಆಗ ಅರ್ಜುನನು ಹೇಳಿದನು, ದೇವ, ನೀನು ಹೇಳುವುದೇನೋ ದಿಟವಾಗಿದೆ. ನಿಜವಾಗಿಯೂ ಯೋಗ ಬಲದ ಮುಂದೆ ಮನೋಬಲವು ನಿಲ್ಲಲಾರದು. ಆದರೂ ಆ ಯೋಗ ಹೇಗಿದೆ ಮತ್ತು ಯಾವ ರೀತಿಯಿಂದ ಅದನ್ನು ತಿಳಿಯಬೇಕು ಎಂಬುದು ಇಂದಿನವರೆಗೆ ನನಗೆ ಅರಿವೇ ಆಗಲಿಲ್ಲ. ಆದ್ದರಿಂದ ದೇವ, ಮನಸ್ಸು ದುರ್ನಿಗ್ರಹವೆಂದು ನಾನು ಹೇಳುತ್ತಿದ್ದೆ. ಪುರುಷೋತ್ತಮನೇ, ನಿನ್ನ ಕೃಪಾಪ್ರಸಾದದಿಂದ ನನ್ನ ಜೀವನದಲ್ಲಿ ಇಂದು ಯೋಗದ ಪರಿಚಯ ನನಗಾಯಿತು. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತಃ ಯೋಗಾಚ್ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅರ್ಜುನನು ಹೇಳಿದನು, ಹೇ ಕೃಷ್ಣ, ಯಾರು ಯೋಗದಲ್ಲಿ ಶ್ರದ್ಧೆಯನ್ನಿಟ್ಟಿದ್ದಾರೋ ಆದರೆ ಸಂಯಮಿಗಳಲ್ಲವೋ, ಈ ಕಾರಣದಿಂದ ಅಂತ್ಯಕಾಲದಲ್ಲಿ ಯಾರ ಮನಸ್ಸು ಯೋಗದಿಂದ ವಿಚಲಿತವಾಗಿ ಹೋಗಿದೆಯೋ ಅಂತಹ ಸಾಧಕನು ಯೋಗದ ಸಿದ್ಧಿಯನ್ನು ಅರ್ಥಾತ್ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯದೆ ಯಾವ ಗತಿಯನ್ನು ಪಡೆಯುತ್ತಾನೆ? ಕಚ್ಚಿನ್ನೋ ಭಯ ವಿಭ್ರಷ್ಟ ಛಿನ್ನಾ ಭ್ರಮಿವ ನಶ್ಯತಿ ಅಪ್ರತಿಷ್ಠಿತೋ
ಪಾರ್ಥೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ. ಹೇ ಮಹಾಬಾಹುವೆ, ಆ ಭಗವತ್ಪ್ರಾಪ್ತಿಯ ಮಾರ್ಗದಲ್ಲಿ ಮೋಹಿತನಾದ ಮತ್ತು ಆಶ್ರಯರಹಿತನಾದ ಪುರುಷನು ಚಿನ್ನ ಭಿನ್ನವಾದ ಮೋಡದಂತೆ ಎರಡೂ ಕಡೆಗಳಿಂದ ಭ್ರಷ್ಟನಾಗಿ ನಷ್ಟನಾಗುವುದಿಲ್ಲವೇನು? ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಛೇತ್ತಾ ನಾಹ್ಯುಪಪದ್ಯತೆ. ಹೇ ಶ್ರೀಕೃಷ್ಣ, ನನ್ನ ಈ ಸಂಶಯವನ್ನು ಸಂಪೂರ್ಣವಾಗಿ ಭೇದಿಸಲು ನೀನೇ ಸಮರ್ಥನಾಗಿದ್ದೀಯೆ. ಏಕೆಂದರೆ ನೀನಲ್ಲದೆ ಬೇರೆ ಯಾರೂ ಈ ಸಂಶಯವನ್ನು ಛೇದಿಸುವವರು ಸಿಕ್ಕುವುದು ಸಂಭವವಿಲ್ಲ. ಅರ್ಜುನನು ಹೇಳುತ್ತಾನೆ, ಪ್ರಭು, ಇನ್ನೊಂದು ಸಂಶಯವು ಮನಸ್ಸಿನಲ್ಲಿ ಸಹಜವಾಗಿ ಉಂಟಾಗಿದೆ. ಅದನ್ನು ನಿವಾರಿಸಲು ನಿನ್ನ ಹೊರತಾಗಿ ಬೇರೆ ಯಾರೂ ಸಮರ್ಥರಿಲ್ಲ. ಆದ್ದರಿಂದ ಗೋವಿಂದನೇ, ನನಗೆ ಹೇಳು, ಯಾರೋ ಒಬ್ಬ ಮನುಷ್ಯನು ಮೋಕ್ಷಪ್ರಾಪ್ತಿಗಾಗಿ ಭಕ್ತಿಯುಳ್ಳ ಅಂತಃಕರಣದಿಂದ ಉಪಾಯದ ಹೊರತಾಗಿ ಇಚ್ಛಿಸುತ್ತಿದ್ದನು. ಇಂದ್ರಿಯ ರೂಪಿ ಊರಿನಿಂದ ಹೊರಟು ಮೋಕ್ಷರೂಪವಾದ ಊರಿಗೆ ಹೋಗಲು ಆ ಭಕ್ತನು ಹೊರಟನು. ಅವನು ಮೋಕ್ಷಕ್ಕೂ ತಲುಪಲಿಲ್ಲ, ಹಿಂದಿರುಗಿ ಬರಲೂ ಆಗಲಿಲ್ಲ. ಇಂತಹ ಸ್ಥಿತಿಯಲ್ಲಿ ಅವನ ಆಯುಷ್ಯ ರೂಪನಾದ ಸೂರ್ಯನು ನಡುವೆಯೇ ಮುಳುಗಿ ಹೋದನು. ಸಹಜವಾಗಿ ಅಕಾಲದಲ್ಲಿ ಕಾಣಿಸಿಕೊಂಡ ತುಂಡು ಮೋಡವು ಹೆಚ್ಚು ಕಾಲ ಉಳಿಯುವುದೂ ಇಲ್ಲ, ಮಳೆಯೂ ಸುರಿಸುವುದಿಲ್ಲ. ಹಾಗೆಯೇ ಮೋಕ್ಷ ಪ್ರಾಪ್ತಿಯು ದೂರವೇ ಉಳಿಯಿತು ಮತ್ತು ಶ್ರದ್ಧೆಯಿಂದಾಗಿ ಸಂಸಾರವನ್ನು ಬಿಟ್ಟು ಬಿಟ್ಟ. ಈ ರೀತಿಯಾಗಿ ಅವನು ಎರಡರಿಂದಲೂ, ಸಂಸಾರದಿಂದಲೂ ಇನ್ನೊಂದೆಡೆ ಮೋಕ್ಷದಿಂದಲೂ ವಂಚಿತನಾದನು. ಹೀಗೆ ಎರಡರಿಂದಲೂ ಭ್ರಷ್ಟನಾದನು. ಆದರೂ ಭಕ್ತಿಯಲ್ಲಿ ಮುಳುಗಿದ್ದನು. ಇಂತಹವನಿಗೆ ಯಾವ ಗತಿಯು ದೊರೆಯುತ್ತದೆ? ಶ್ರೀ ಭಗವಾನುವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಶ್ರೀ ಭಗವಂತನು ಹೇಳಿದನು, ಹೇ ಪಾರ್ಥನೆ, ಆ ಪುರುಷನ ವಿನಾಶವು ಈ ಲೋಕದಲ್ಲಿಯಾಗಲಿ ಮತ್ತು ಪರಲೋಕದಲ್ಲಿಯೇ ಆಗಲಿ ಆಗುವುದಿಲ್ಲ. ಏಕೆಂದರೆ ಹೇ ಪ್ರೀತಿ ಪಾತ್ರನೇ, ಆತ್ಮೋದ್ಧಾರಕ್ಕಾಗಿ ಅರ್ಥಾತ್ ಭಗವತ್ ಪ್ರಾಪ್ತಿಗಾಗಿ ಕರ್ಮ ಮಾಡುವ ಯಾವ ಮನುಷ್ಯನು ದುರ್ಗತಿಯನ್ನು ಹೊಂದುವುದಿಲ್ಲ. ಆಗ ಶ್ರೀಕೃಷ್ಣನು ಹೇಳಿದನು, ಪಾರ್ಥನೆ, ಮೋಕ್ಷ ಪ್ರಾಪ್ತಿಯ ಇಚ್ಛೆಯುಳ್ಳವನಿಗೆ ಮೋಕ್ಷವಲ್ಲದೆ ಮತ್ತೊಂದು ಗತಿ ಇದೆಯೇ? ಆದರೆ ಅವನಿಗೆ ನಡುವೆ ಸ್ವಲ್ಪ ವಿಶ್ರಾಂತಿ ಪಡೆಯಬೇಕಾಗುತ್ತದೆ. ಈ ವಿಶ್ರಾಂತಿಯಲ್ಲಿಯೂ ಅವನಿಗುಂಟಾದ ಸುಖವು ದೇವತೆಗಳಿಗೂ ದೊರಕುವುದಿಲ್ಲ. ಅಲ್ಲದೆ ಅವನು ಅಭ್ಯಾಸದ ನಡಿಗೆಯನ್ನು ತೀವ್ರಗೊಳಿಸಿದ್ದರೆ ದಿವಸವು ಮುಳುಗುವ ಮೊದಲೇ, ಅಂದರೆ ಆಯುಷ್ಯವು ತೀರುವ ಮೊದಲೇ ಮೋಕ್ಷ ಪ್ರಾಪ್ತಿಯ ಊರಿಗೆ ತಲುಪುತ್ತಿದ್ದನು. ಆದರೆ ಅಷ್ಟು ವೇಗವೂ ಅವನಲ್ಲಿ ಇರದಿದ್ದರಿಂದ ವಿಶ್ರಾಂತಿ ಪಡೆಯಬೇಕಾಯಿತು. ಹೀಗಿದ್ದರೂ ಕೊನೆಗಂತೂ ಮೋಕ್ಷ ಪ್ರಾಪ್ತಿಯು ನಿಶ್ಚಿತವೇ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಯೋಗ ಭ್ರಷ್ಟನಾದ ಪುರುಷನು ಪುಣ್ಯವಂತರುಗಳ ಲೋಕಗಳನ್ನು ಅರ್ಥಾತ್ ಸ್ವರ್ಗಾದಿ ಉತ್ತಮವಾದ ಲೋಕಗಳನ್ನು ಪ್ರಾಪ್ತಿ ಮಾಡಿಕೊಂಡು ಅವುಗಳಲ್ಲಿ ಬಹಳ ವರ್ಷಗಳವರೆಗೆ ವಾಸ ಮಾಡಿದ ನಂತರ ಶುದ್ಧವಾದ ಆಚರಣೆ ಮಾಡುವ ಶ್ರೀಮಂತ ಪುರುಷರ ಮನೆಯಲ್ಲಿ ಜನ್ಮವೆತ್ತುತ್ತಾನೆ. ಅಯ್ಯ, ಈ ಕೌತುಕವನ್ನು ನೋಡು. ಸ್ವರ್ಗಲೋಕದ ಪ್ರಾಪ್ತಿಗಾಗಿ 100 ಯಜ್ಞಗಳನ್ನು ಮಾಡಬೇಕಾಗುತ್ತದೆ. ಆದರೆ ಅದು ಆ ಮುಮುಕ್ಷು ಪುರುಷನಿಗೆ ಆಯಾಸವಿಲ್ಲದೆ ದೊರೆಯುತ್ತದೆ. ಆಗ ಅಲ್ಲಿಯ ಫಲದಾಯಕ ಮತ್ತು ಅಪ್ರತಿಮ ಭೋಗಗಳನ್ನು ಅನುಭವಿಸುತ್ತಾ ಅವನ ಮನಸ್ಸಿಗೆ ಬೇಸರ ಬರುತ್ತದೆ. ಈ ದಿವ್ಯವಾದ ಭೋಗಗಳನ್ನು ಅನುಭವಿಸುತ್ತಿರುವಾಗಲೂ ಅವನಿಗೆ ಅಲ್ಲಿ ಸುಖ ಸಿಗುವುದಿಲ್ಲ. ಭಗವಂತ, ಈ ಭೋಗಗಳ ವಿಘ್ನವು ನನಗೆ ಏಕೆ ಕಾಡುತ್ತಿದೆ ಎಂದು ನಿರಂತರವಾಗಿ ಅವನು ಪಶ್ಚಾತ್ತಾಪ ಪಡುತ್ತಿರುತ್ತಾನೆ. ಅನಂತರ ಅವನು ಮರ್ತ್ಯಲೋಕದಲ್ಲಿ ಹುಟ್ಟುವನು. ಆದರೆ ಸರ್ವಧರ್ಮಗಳ ತವರು ಮನೆಯಂತಿರುವ ಕುಲದಲ್ಲಿ ಜನಿಸುವನು. ಹಾಗೂ ಹೊಲವನ್ನು ಕೊಯ್ದ ಬಳಿಕ ಬಿದ್ದಿರುವ ಕಾಳುಗಳು ಭರದಿಂದ ಬೆಳೆಯುವಂತೆ ಅವನ ಐಶ್ವರ್ಯದ ವೃದ್ಧಿಯಾಗುತ್ತದೆ. ನೀತಿ ಮಾರ್ಗದಲ್ಲಿ ನಡೆಯುವಂತಹ ಸತ್ಯ ಮತ್ತು ಪವಿತ್ರವಾಗಿ ಮಾತನಾಡುವ ಶಾಸ್ತ್ರ ರೀತಿಯಿಂದ ವರ್ತಿಸುವ ಕುಲದಲ್ಲೇ ಅವನು ಜನಿಸುವನು. ಅಲ್ಲಿ ವೇದವು ನಿತ್ಯ ಜಾಗೃತವಿರುತ್ತದೆ.
ಸ್ವಧರ್ಮಾಚರಣೆಯೇ ವ್ಯವಸಾಯವಿದ್ದು ಸಾರಾಸಾರ ವಿಚಾರವೇ ಮಂತ್ರಿಯಾಗಿರುವುದು. ಆ ಕುಲದಲ್ಲಿ ಚಿಂತೆಯು ಈಶ್ವರನನ್ನು ಪತಿವ್ರತೆಯಾಗಿ ವರಿಸಿದೆ. ಅಂದರೆ ಆ ಕುಲದಲ್ಲಿ ಈಶ್ವರನಲ್ಲದೆ ಬೇರೆ ಯಾವುದರ ಚಿಂತನೆಯೂ ಆಗುವುದಿಲ್ಲ. ಅಲ್ಲಿ ವೃದ್ಧಿ ಸಿದ್ಧಿಗಳೇ ಗ್ರಹದೇವತೆಗಳಾಗಿವೆ. ಇಂತಹ ಪುಣ್ಯವಂತ ಹಾಗೂ ಸರ್ವ ಸುಖ ಸಮೃದ್ಧವಾಗಿರುವ ಕುಲದಲ್ಲೇ ಆ ಯೋಗ ಭ್ರಷ್ಟನು ಸುಖದಿಂದ ಜನ್ಮವನ್ನು ಧರಿಸುವನು. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ವೈರಾಗ್ಯವಂತನಾದ ಪುರುಷನು ಆ ಲೋಕಗಳಿಗೆ ಹೋಗದೆ ಜ್ಞಾನವಂತರಾದ ಯೋಗಿಗಳ ಕುಲದಲ್ಲಿಯೇ ಜನಿಸುತ್ತಾನೆ. ಆದರೆ ಈ ಪ್ರಕಾರದ ಜನ್ಮವು ಜಗತ್ತಿನಲ್ಲಿ ನಿಸ್ಸಂದೇಹವಾಗಿ ಅತ್ಯಂತ ದುರ್ಲಭವಾಗಿದೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಅಲ್ಲಿ ಆ ಹಿಂದಿನ ಶರೀರದಲ್ಲಿ ಸಂಗ್ರಹಿಸಿದ ಬುದ್ಧಿ ಸಂಯೋಗವನ್ನು ಅರ್ಥಾತ್ ಸಮಬುದ್ಧಿ ರೂಪವಾದ ಯೋಗದ ಸಂಸ್ಕಾರಗಳನ್ನು ಅನಾಯಾಸವಾಗಿಯೇ ಪಡೆಯುತ್ತಾನೆ. ಮತ್ತು ಹೇ ಕುರುನಂದನ, ಅದರ ಪ್ರಭಾವದಿಂದ ಅವನು ಪುನಃ ಪರಮಾತ್ಮನ ಪ್ರಾಪ್ತಿರೂಪವಾದ ಸಿದ್ಧಿಗಾಗಿ ಮೊದಲಿಗಿಂತಲೂ ಹೆಚ್ಚಿನ ಪ್ರಯತ್ನ ಮಾಡುತ್ತಾನೆ. ಅಥವಾ ಜ್ಞಾನಾಗ್ನಿಯಲ್ಲಿ ಹವನ ಮಾಡುವವನು ಮತ್ತು ಅಧ್ಯಾತ್ಮ ಸಿದ್ಧಾಂತದಲ್ಲಿ ನಿಷ್ಣಾತರು, ಪರಬ್ರಹ್ಮ ರೂಪವಾದ ಊರಿನ ಮೂಲ ನಿವಾಸಿಗಳು, ಏಕಮೇವಾದ್ವಿತೀಯಂ ಬ್ರಹ್ಮ ಎಂಬ ಸಿದ್ಧಾಂತದ ಸಿಂಹಾಸನದಲ್ಲಿ ಕುಳಿತು ತ್ರೈಭುವನದ ರಾಜ್ಯವನ್ನು ಆಳುವವರು, ಸಂತೋಷ ರೂಪವಾದ ವನದಲ್ಲಿ ಕೋಗಿಲೆಯಂತೆ ಇಂಪಾಗಿ ಹಾಡುವವರು, ವಿಚಾರ ವೃಕ್ಷದ ಬುಡದಲ್ಲಿ ಕುಳಿತು ಬ್ರಹ್ಮರೂಪವಾದ ಫಲವನ್ನು ಅನುದಿನವೂ ಸೇವಿಸುವವರು ಆದ ಇಂತಹ ಯೋಗಿಗಳ ಕುಲದಲ್ಲಿ ಆ ಯೋಗ ಭ್ರಷ್ಟನು ಜನಿಸುವನು. ಹುಟ್ಟಿದ ಕೂಡಲೇ ಬಾಲ್ಯದಲ್ಲೇ ಸೂರ್ಯೋದಯವಾಗುವ ಮೊದಲೇ ಎಲ್ಲೆಡೆ ಬೆಳಕು ಚೆಲ್ಲುವಂತೆ ಅವನಲ್ಲಿ ಆತ್ಮಜ್ಞಾನದ ಪ್ರಕಾಶ, ಅಂದರೆ ಹುಟ್ಟಿದ ಕೂಡಲೇ ಬಾಲ್ಯದಲ್ಲೇ ಆತ್ಮಜ್ಞಾನದ ಪ್ರಕಾಶ ಬೀಳುತ್ತದೆ. ಹೀಗೆ ಪ್ರೌಢನಾಗುವ ಮೊದಲೇ ಬಾಲ್ಯದಲ್ಲೇ ಜ್ಞಾನವು ಅವನದಾಗುತ್ತದೆ. ಹಿಂದಿನ ಜನ್ಮದಲ್ಲಿ ಸಿದ್ಧವಾದ ಬುದ್ಧಿಯೋಗದಿಂದಾಗಿ ಅವನಿಗೆ ಎಲ್ಲ ವಿದ್ಯೆಗಳು ಕರಗತವಾಗುತ್ತವೆ. ಅವನ ಬಾಯಿಂದ ಸಮಸ್ತ ಶಾಸ್ತ್ರಗಳು ತಾವಾಗಿಯೇ ಹೊರಹೊಮ್ಮುವವು. ಇಂತಹ ಉತ್ತಮ ಕುಲದಲ್ಲಿ ಜನ್ಮವಾಗಬೇಕೆಂದು ಸ್ವರ್ಗದ ದೇವತೆಗಳೂ ಕೂಡ ಮನಸ್ಸಿನಲ್ಲಿ ಇಚ್ಛಿಸುತ್ತಾ ಜಪ ಹೋಮಾದಿಗಳನ್ನು ಸದಾಕಾಲ ಮಾಡುತ್ತಿರುತ್ತಾರೆ. ಪ್ರಾರ್ಥನೆ: ದೇವತೆಗಳು ಸ್ತುತಿಪಾಠಕರಾಗಿ ಮರ್ತ್ಯಲೋಕವನ್ನು ವರ್ಣಿಸುವಂತಹ ಆ ಉತ್ತಮ ಕುಲದಲ್ಲಿ ಯೋಗ ಭ್ರಷ್ಟನು ಜನಿಸುವನು. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಆ ಶ್ರೀಮಂತರ ಮನೆಯಲ್ಲಿ ಜನಿಸುವ ಯೋಗ ಭ್ರಷ್ಟನು ಪರಾಧೀನನಾಗಿದ್ದರೂ ಸಹ ಆ ಮೊದಲಿನ ಅಭ್ಯಾಸದಿಂದಲೇ ನಿಸ್ಸಂದೇಹವಾಗಿ ಭಗವಂತನ ಕಡೆಗೆ ಆಕರ್ಷಿಸಲ್ಪಡುತ್ತಾನೆ. ಹಾಗೂ ಸಮಬುದ್ಧಿ ರೂಪವಾದ ಯೋಗದ ಜಿಜ್ಞಾಸುವು ಕೂಡ ವೇದದಲ್ಲಿ ಹೇಳಲಾಗಿರುವ ಸಕಾಮ ಕರ್ಮಗಳ ಫಲವನ್ನು ದಾಟಿ ಹೋಗುತ್ತಾನೆ. ಹಿಂದಿನ ಜನ್ಮದಲ್ಲಿ ಆಯುಷ್ಯವು ಮುಗಿದಿರುವಾಗ ಅವನಲ್ಲಿದ್ದ ಸದ್ಬುದ್ಧಿಯು ಈ ಜನ್ಮದಲ್ಲಿ ಅವನಿಗೆ ಪುನಃ ಪ್ರಾಪ್ತವಾಗುತ್ತದೆ. ಈ ಸಮಯದಲ್ಲಿ ಮೊದಲೇ ದೈವಾನುಕೂಲವಿದ್ದು ಕಾಲು ಮುಂದಾಗಿ ಹುಟ್ಟಿದವನಾಗಿದ್ದು ಕಣ್ಣಿಗೆ ದಿವ್ಯಾಂಜನವನ್ನು ಹಾಕಿಕೊಂಡವನಾಗಿ ಭೂಮಿಯೊಳಗಿನ ಧನವು ಸಹಜವಾಗಿ ಕಣ್ಣಿಗೆ ಬೀಳುವಂತೆಯೇ ಗುರುಮುಖವಿಲ್ಲದೆ ಅರಿಯಲು ಅತಿ ಕಠಿಣವಾದ ಅಭಿಪ್ರಾಯಗಳನ್ನು ಆತನ ಬುದ್ಧಿಯು ಆಯಾಸವಿಲ್ಲದೆ ಕಂಡುಹಿಡಿಯುತ್ತದೆ. ಇಂದ್ರಿಯಗಳು ತಾನಾಗಿಯೇ ಮನಸ್ಸಿಗೆ ಅಧೀನವಾಗುವವು. ಮನಸ್ಸು ಪ್ರಾಣ ವಾಯುವಿನಲ್ಲಿ ಐಕ್ಯ ಹೊಂದುವುದು. ಆ ಪ್ರಾಣವಾಯುವು ಚಿದಾಕಾಶದಲ್ಲಿ ಸೇರಿಕೊಳ್ಳುವುದು. ಇನ್ನುಳಿದ ಮಾತುಗಳು ಇರಲಿ, ಆದರೆ ಯೋಗಾಭ್ಯಾಸವು ಅವನಿಗೆ ತನ್ನಷ್ಟಕ್ಕೆ ಪ್ರಾಪ್ತವಾಗುತ್ತದೆ. ಸಮಾಧಿಯು ಆತನ ಮನೆಯನ್ನು ವಿಚಾರಿಸುತ್ತಾ ಬರುವುದು. ಈ ಯೋಗ ಭ್ರಷ್ಟನು ಯೋಗ ಪೀಠದ ಮೇಲೆ ನಿಂತಿರುವ ಭೈರವನಂತೆ ಶಂಕರನಂತೆ ಇರುವನು. ಅಥವಾ ವೈರಾಗ್ಯರೂಪಿ ಸಿದ್ಧಿಯ ಮೂರ್ತಿಮಂತ ಅನುಭವವೇ ಪ್ರಕಟವಾಗಿದೆಯೋ ಎಂಬಂತೆ ಇರುತ್ತಾನೆ. ಅಥವಾ ಆತನು ಜಗತ್ತನ್ನು ಅಳೆಯುವ ಮಾನದಂಡವೋ ಇಲ್ಲವೇ ಅಷ್ಟಾಂಗ ಯೋಗ ಸಾಮಗ್ರಿಯ ದ್ವೀಪವೇ ಅಂದರೆ ನಡುಗಡ್ಡೆಯ ಆಗಿರುವನು. ಸುಗಂಧವೇ ಚಂದನದ ರೂಪವನ್ನು ಧರಿಸಿದಂತೆಯೋ ಎಂಬಂತೆ ಆ ಪುರುಷನು ಸಂತೋಷದ ವಿಗ್ರಹವೇ ತಯಾರಿಸಿದಂತೆ ಅಥವಾ ಸಿದ್ಧಿಯ ಭಂಡಾರದಿಂದ ತೆಗೆದಂತೆ ಇದ್ದು
ಇಷ್ಟು ಯೋಗ್ಯತೆಯಿಂದ ಸಾಧಕ ದೆಸೆಯಲ್ಲೇ ಸಿದ್ಧನಾಗಿರುವಂತೆ ತೋರುವನು. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತತೋ ಯಾತಿ ಪರಾಂ ಗತಿಂ. ಆದರೆ ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡುವ ಯೋಗಿಯಾದರೂ ಹಿಂದಿನ ಅನೇಕ ಜನ್ಮಗಳ ಸಂಸ್ಕಾರ ಬಲದಿಂದ ಇದೇ ಜನ್ಮದಲ್ಲಿ ಸಂಸಿದ್ಧನಾಗಿ ಸಂಪೂರ್ಣ ಪಾಪಗಳಿಂದ ರಹಿತನಾಗಿ ನಂತರ ತತ್ಕಾಲದಲ್ಲಿಯೇ ಪರಮ ಗತಿಯನ್ನು ಪಡೆಯುತ್ತಾನೆ. ಏಕೆಂದರೆ ಕೋಟ್ಯಾವಧಿ ವರ್ಷಗಳಿಂದ ಸಾವಿರಾರು ಜನ್ಮಗಳ ಪ್ರತಿಬಂಧಗಳನ್ನು ದೂರ ಮಾಡಿ ಆತ್ಮಸಿದ್ಧಿಯ ಅಂಚಿಗೆ ಬಂದು ತಲುಪಿದವನಾಗಿರುತ್ತಾನೆ. ಆದ್ದರಿಂದ ಎಲ್ಲ ಸಾಧನೆಗಳು ಬಂದು ಅವನಿಗೆ ತಾವಾಗೇ ಪ್ರಾಪ್ತವಾಗುತ್ತವೆ. ಮತ್ತೆ ಅವನು ಸಹಜವಾಗಿ ವಿವೇಕ ಸಾಮ್ರಾಜ್ಯಕ್ಕೆ ರಾಜನಾಗುತ್ತಾನೆ. ಅನಂತರ ಅವನ ವಿಚಾರದ ವೇಗದಿಂದ ವಿವೇಕವು ಹಿಂದೆ ಬೀಳುವುದು. ಮತ್ತೆ ವಿಚಾರಕ್ಕೆ ಅಗಮ್ಯವಾದ ಬ್ರಹ್ಮಸ್ವರೂಪವೇ ಆಗಿ ಹೋಗುವನು. ಅಲ್ಲಿ ಮನಸ್ಸೆಂಬ ಮೋಡಗಳು ಇಲ್ಲವಾಗುತ್ತವೆ. ಪ್ರಾಣವಾಯುಗಳ ಚಲನೆ ನಿಂತು ಹೋಗುವುದು. ಹಾಗೆಯೇ ಆಕಾಶವು ತನ್ನಲ್ಲೇ ಲೀನವಾಗಿ ಹೋಗುವುದು. ಓಂಕಾರದ ಅರ್ಧ ಬಿಂದುವಿನಲ್ಲಿ ಪ್ರಣವವು ಲೀನವಾಗುವಂತೆ ಶಬ್ದಾತೀತವಾದ ಸುಖವು ಅವನಿಗೆ ದೊರೆಯುವುದು. ಆದ್ದರಿಂದ ಆ ವಿಷಯದಲ್ಲಿ ಮಾತನಾಡುವುದೇ ನಿಂತು ಹೋಗುವುದು. ಮತ್ತೆ ಎಲ್ಲ ಗತಿಗಳಿಗೆ ಗತಿಪ್ರಾಯವಾದ ನಿರಾಕಾರ ಬ್ರಹ್ಮಸ್ಥಿತಿಯ ಸ್ವರೂಪವೇ ಆಗಿ ಇರುತ್ತಾನೆ. ಅವನು ಹಿಂದಿನ ಅನೇಕ ಜನ್ಮಗಳ ವಿಕ್ಷೇಪ ರೂಪವಾದ ಕೊಳೆಯನ್ನು ತೊಳೆದು ಬಿಟ್ಟಿರುವನು. ಆದ್ದರಿಂದ ಈ ಜನ್ಮದಲ್ಲಿ ಹುಟ್ಟಿದಾಕ್ಷಣವೇ ಕರ್ಮ ಕ್ಷಯವಾಗಿ ಬ್ರಹ್ಮನೊಂದಿಗೆ ಐಕ್ಯವಾಗುವ ಸಮಯ ಬಂದಿದೆ. ಮತ್ತೆ ತದ್ರೂಪತೆಯೊಂದಿಗೆ ಶುಭ ವಿವಾಹವಾಗಿ ಅವನು ಅಭಿನ್ನತೆಯನ್ನು ಪಡೆಯುತ್ತಾನೆ. ಮೋಡಗಳು ಇಲ್ಲವಾದಾಗ ಆಕಾಶವು ಶುದ್ಧವಾಗಿ ಇರುವಂತೆಯೇ, ಅಂದರೆ ವಿಕ್ಷೇಪಾದಿ ವಿಘ್ನಗಳು ಇಲ್ಲವಾದಾಗ ಯಾವುದರಿಂದ ವಿಶ್ವವು ಉತ್ಪನ್ನವಾಗುವುದೋ, ಯಾವುದರಲ್ಲಿ ಪುನಃ ವಿಲೀನವಾಗುವುದೋ ಆ ಬ್ರಹ್ಮ ಸ್ವರೂಪವೇ ಈ ದೇಹದಲ್ಲಿ ಇದ್ದಾಗಲೇ ಆಗುವನು. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಯೋಗಿಯು ತಪಸ್ವಿಗಳಿಗಿಂತ ಶ್ರೇಷ್ಠನಾಗಿದ್ದಾನೆ, ಶಾಸ್ತ್ರಜ್ಞಾನಿಗಳಿಗಿಂತಲೂ ಶ್ರೇಷ್ಠನೆಂದು ತಿಳಿಯಲಾಗಿದೆ. ಮತ್ತು ಸಕಾಮ ಕರ್ಮ ಮಾಡುವವರಿಗಿಂತಲೂ ಸಹ ಯೋಗಿಯು ಶ್ರೇಷ್ಠನಾಗಿದ್ದಾನೆ. ಆದ್ದರಿಂದ ಹೇ ಅರ್ಜುನ, ನೀನು ಯೋಗಿಯಾಗು. ಯಾವುದರ ಲಾಭದ ಆಸೆಯಿಂದ ಧೈರ್ಯ ರೂಪಿ ಬಾಹುಗಳ ಮೇಲೆ ವಿಶ್ವಾಸವಿರಿಸಿ ಕರ್ಮನಿಷ್ಠ ಜನರು ಷಟ್ಕರ್ಮದ ಪ್ರವಾಹದಲ್ಲಿ ಧುಮುಕುವರೋ, ಅಥವಾ ಯಾವ ಒಂದು ವಸ್ತುವಿಗಾಗಿ ಜ್ಞಾನಿ ಜನರು ಜ್ಞಾನರೂಪವಾದ ಕವಚವನ್ನು ತೊಟ್ಟು ಸಮರಾಂಗಣದಲ್ಲಿ ಪ್ರಪಂಚದೊಂದಿಗೆ ಕಾದಾಡುವರೋ, ಅಥವಾ ಯಾವುದರ ಪ್ರಾಪ್ತಿಗಾಗಿ ತಪಸ್ವಿಗಳು ನಿರಾಧಾರವು ಜಾರಿ ಬೀಳುವಂತಹ ತಪೋರೂಪವಾದ ಪರ್ವತದ ಕಡಿದಾದ ದಾರಿಯಲ್ಲಿ ಪ್ರವಾಸ ಮಾಡುತ್ತಾರೋ, ಆ ಭಜನಕರ ಭಜನೆಯು ಅಧಿಷ್ಠಾನವು, ಯಾಜ್ಞಿಕರ ಯಾಜ್ಞವು ಯಜನ ಮಾಡಲು ಯೋಗ್ಯವಾದ ಎಲ್ಲ ಪ್ರಕಾರದಿಂದ ಎಲ್ಲರಿಗೆ ಪೂಜ್ಯವಾದ ಹಾಗೂ ಸಾಧಕರ ಸಿದ್ಧಿತತ್ವವೂ ಆದ ನಿರ್ವಾಣ ಪರಬ್ರಹ್ಮವೇ ಅವನು ಸ್ವತಃ ಆಗುವನು. ಆದ್ದರಿಂದ ಅವನು ಕರ್ಮನಿಷ್ಠರಿಗೆ ವಂದ್ಯನು, ಜ್ಞಾನಿಗಳಿಗೆ ತಿಳಿಯಲು ಯೋಗ್ಯನು, ತಪಸ್ವಿಗಳಿಗೆ ಮೂಲ ತಪೋನಾಥನೂ ಆಗಿರುವನು. ಜೀವ ಪರಮಾತ್ಮರ ಐಕ್ಯ ಸ್ಥಾನದಲ್ಲಿ ಅವನ ಮನಸ್ಸಿನ ಐಕ್ಯವಾದ್ದರಿಂದ ಅವನು ದೇಹದಲ್ಲಿದ್ದರೂ ಇಂತಹ ಮಹಿಮೆಯನ್ನು ಪಡೆಯುವನು. ಆದ್ದರಿಂದ ಅರ್ಜುನ, ಇದಕ್ಕಾಗಿಯೇ ನೀನು ಯೋಗಿಯಾಗು ಎಂದು ನಾನು ಯಾವಾಗಲೂ ಹೇಳುತ್ತಿರುವುದು. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಸಂಪೂರ್ಣ ಯೋಗಿಗಳಲ್ಲಿ ಕೂಡ ಯಾವ ಶ್ರದ್ಧಾವಂತನಾದ ಯೋಗಿಯು ನನ್ನಲ್ಲಿ ತೊಡಗಿದ್ದ ಅಂತರಾತ್ಮನಿಂದ ನನ್ನನ್ನು ನಿರಂತರ ಭಜಿಸುತ್ತಾನೋ ಆ ಯೋಗಿಯು ನನಗೇ ಪರಮಶ್ರೇಷ್ಠನೆಂದು ಮಾನ್ಯನಾಗಿದ್ದಾನೆ. ಅಯ್ಯ, ಯೋಗಿ ಎಂದರೆ ದೇವತೆಗಳ ದೇವರು, ನನ್ನ ಸಮಸ್ತ ಸುಖದ ಆಗರ ಮತ್ತು ಕೇವಲ ನನ್ನ ಪ್ರಾಣವೆಂದೇ ತಿಳಿ. ಅವನಲ್ಲಿ ಭಜನೆ ಮಾಡುವವನು, ಭಜನೆ ಮತ್ತು ಭಜನೆಯ ವಸ್ತು ಈ ತ್ರಿಪುಟಿಯು ಎಲ್ಲವಾಗಿ ಅವನ ಅನುಭವದಲ್ಲಿ ನಾನೇ ಆಗಿರುವೆನು. ಎಲೈ ಅರ್ಜುನನೇ,
ಮತ್ತೆ ಅವನ ಮತ್ತು ನನ್ನ ಪ್ರೀತಿಯ ಸ್ವರೂಪವನ್ನು ವರ್ಣಿಸಲಾಗುವುದಿಲ್ಲ ಎಂದೇ ನೀನು ತಿಳಿ. ಅವನೆಂದರೆ ಸಾಕ್ಷಾತ್ ನಾನೇ ಆಗಿದ್ದೇನೆ. ಈ ವಿಧದಿಂದ ಆದ ಐಕ್ಯದ ಸಮಾನವಾದ ಉಪಮೆ ಕೊಡಬೇಕಾದರೆ ನಾನು ದೇಹ ಮತ್ತು ಅವನು ಆತ್ಮನು, ಇದಲ್ಲದೆ ಬೇರೆ ಉಪಮೆಯೇ ಇಲ್ಲ. ಸಂಜಯನು ಹೇಳುತ್ತಾನೆ, ಮಹಾರಾಜ, ಭಕ್ತರೂಪಿ ಚಕೋರಕ್ಕೆ ಚಂದ್ರನು, ಸಮಸ್ತ ತ್ರೈಭುವನ ಒಡೆಯನು, ಸದ್ಗುಣಗಳ ಸಾಗರನೂ ಆದ ಶ್ರೀಕೃಷ್ಣ ಪರಮಾತ್ಮನು ಹೀಗೆ ಮಾತನಾಡುತ್ತಿದ್ದಾಗ ಪಾರ್ಥನಿಗೆ ಮೊದಲಿನಿಂದಲೂ ಯೋಗದ ಐಶ್ವರ್ಯವನ್ನು ಕೇಳಬೇಕೆಂಬ ಇಚ್ಛೆಯು ಈಗ 2ರಷ್ಟಾಗಿದೆ ಎಂದು ಯದುನಾಥನು ಭಾವಿಸಿದನು. ನಾನು ಹೇಳುವುದನ್ನು ಪ್ರತ್ಯಕ್ಷವಾಗಿ ನೋಡುವ ಕನ್ನಡಿಯೇ ಅರ್ಜುನನಾಗಿದ್ದಾನೆ ಎಂದು ನೋಡಿ ಶ್ರೀಕೃಷ್ಣನ ಮನಸ್ಸಿಗೆ ಅತ್ಯಂತ ಆನಂದವಾಯಿತು. ಈ ಆನಂದದ ಭರದಲ್ಲಿ ಅವನು ಮುಂದಿನ ಕಥೆಯನ್ನು ವಿಸ್ತಾರವಾಗಿ ಹೇಳುವನು. ಆ ಪ್ರಸಂಗವು ಮುಂದಿದೆ. ಅದರಲ್ಲಿ ಶಾಂತರಸವು ಸ್ಪಷ್ಟವಾಗಿ ಗೋಚರಿಸಿತು. ಜ್ಞಾನರೂಪ ಬೀಜದ ಮೂಟೆ ತೆರೆದುಕೊಂಡೀತು. ಆ ಜ್ಞಾನ ಬೀಜವನ್ನು ಬಿತ್ತಲು ಸತ್ವಗುಣದ ಮಳೆಗರೆದು ಆಧ್ಯಾತ್ಮಿಕ ತಾಪಗಳ ಗಂಟೆಗಳು ಕರಗಿ ಹೋಗಿ ಚತುರ ಶ್ರೋತೃಗಳ ಚಿತ್ತದ ಮಡಿಗಳು ಸಿದ್ಧವಾಗುವವು. ಅದರ ಮೇಲೆ ಬಂಗಾರದಂತಹ ಅವಧಾನದ ಹದ ಸಾಧಿಸಿದ್ದಕ್ಕೆ ನಿವೃತ್ತಿನಾಥರಿಗೆ ಆ ಜ್ಞಾನರೂಪವಾದ ಬೀಜವನ್ನು ಬಿತ್ತುವ ಉತ್ಕಂಠತೆ ಉಂಟಾಯಿತು. ಜ್ಞಾನೇಶ್ವರರು ಹೇಳುತ್ತಾರೆ, ಆ ಬೀಜವನ್ನು ಬಿತ್ತಲು ಸದ್ಗುರುಗಳು ನನ್ನನ್ನು ಕೌತುಕದಿಂದ ಬಿತ್ತುವ ಸಡ್ಡಿ, ಅಂದರೆ ಬೀಜ ಬಿತ್ತುವ ಸಾಧನವನ್ನಾಗಿ ಯೋಚಿಸಿದರು ಮತ್ತು ನನ್ನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟರು. ಇದು ಕೈಯನ್ನು ಇಟ್ಟಿದುದಲ್ಲ, ಆ ಸಡ್ಡೆಯ ಬಟ್ಟಲದಿಂದ ಬೀಜವನ್ನೇ ಬಿತ್ತಿದರು. ಆದ್ದರಿಂದ ನನ್ನ ಮುಖದಿಂದ ಹೊರಟಿರುವುದೆಲ್ಲ ಸಂತರ ಮನಸ್ಸಿಗೆ ನಿಜವೆಂದೇ ತೋರಿತು. ಅದಿರಲಿ, ಇನ್ನು ಶ್ರೀರಂಗನು ಹೇಳಿದುದನ್ನು ನಾನು ಮುಂದೆ ಹೇಳುವೆನು. ಆದರೆ ಆ ಮಾತುಗಳನ್ನು ಮನಸ್ಸಿನ ಕಿವಿಗಳಿಂದ ಕೇಳಿರಿ, ಬುದ್ಧಿಯ ಕಣ್ಣಿಂದ ನೋಡಿರಿ, ಹಾಗೂ ಅದರ ಊಹಾಪೋಹವನ್ನು ಚಿತ್ತದಿಂದ ಮಾಡಿರಿ. ಶ್ರವಣದ ಕೈಯಿಂದ ಹೃದಯದಲ್ಲಿ ತುಂಬಿಕೊಳ್ಳಿ, ಆಗ ಸಜ್ಜನರ ಮನಸ್ಸಿಗೆ ರಮಣೀಯವಾಗುವುದು. ಈ ಮಾತುಗಳು ನಿತ್ಯವೂ ಆತ್ಮತೃಪ್ತಿಯನ್ನು ನೀಡುವವು, ಸಂಕಟದಿಂದ ಮುಕ್ತಗೊಳಿಸುವವು. ಜೀವಕ್ಕೆ ಲಕ್ಷಾವಧಿ ಸುಖದ ಮಳೆಗರೆದೀತು. ಇನ್ನು ಶ್ರೀ ಮುಕುಂದನು ಅರ್ಜುನನಿಗೆ ವಿನೋದದಿಂದ ಹೇಳುವ ಸರ್ವೋತ್ಕೃಷ್ಟ ಜ್ಞಾನವನ್ನು ನಾನು ಓವಿಬದ್ಧವಾಗಿ ನಿಮಗೆ ಹೇಳುವೆನು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ. ಶ್ರೀ ಜ್ಞಾನದೇವರಿಂದ ರಚಿತವಾದ ಭಾವಾರ್ಥ ದೀಪಿಕೆಯಲ್ಲಿ 6ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.